ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ, ಶುಭ ಸಾಯಂಕಾಲ. ಇಂದಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 7ನೇ ದಿವಸಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರು, ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವ್ರಿಗೂ, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ, ಪ್ರಕೃತಿ ಮಾತ ಪ್ರತ್ಯೇಕ ವಂದನೆಗಳು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮ ಪ್ರಾರಂಭಿಸ್ತಾ. ಸ್ನೇಹಿತರೆ, ಈಗ 1 ಗಂಟೆ ಕಾಲ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಪ್ರತಿ ಶನಿವಾರ ಸಮಗ್ರ ಜೀವನ ಶೈಲಿ, ಇವತ್ತು ಭಾಗ 1 ಅಂದ್ರೆ ಆಳವಾದ ಧ್ಯಾನ ಅಭ್ಯಾಸ ಆದ್ಮೇಲೆ ತದನಂತರ ಸಮಗ್ರ ಜೀವನ ಶೈಲಿ ಭಾಗ 1 ನಾವು ನಿರ್ವಹಿಸ್ಕೊತೀವಿ. ಇದರಲ್ಲಿ ಸಮಗ್ರ ಜೀವನ ಶೈಲಿ ತತ್ವಗಳು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ಈ ವಿಷಯ ಸ್ವಲ್ಪ ಹೆಚ್ಚು ಮಾಹಿತಿ ಇರುತ್ತೆ. ಅದು ಹಂಚ್ಕೋಬೇಕಾದ್ರೆ ಖಂಡಿತವಾಗಿ ನಾವು ಅರ್ಧ ಗಂಟೆ ಕಾಲ ಮಾತ್ರ ಧ್ಯಾನ ಮಾಡೋಣ ಇವತ್ತು. ತದನಂತರ ಅರ್ಧ ಗಂಟೆಯಿಂದ 45 ನಿಮಿಷ ಕಾಲ ಈ ಸಮಗ್ರ ಜೀವನ ಶೈಲಿ ತತ್ವಗಳನ್ನು ತಿಳ್ಕೊಂಡು ಆನಂದವಾಗಿ ಆರೋಗ್ಯವಾಗಿರಕ್ಕೆ ಅದ್ಭುತವಾದ ಅವಕಾಶ. ಈ ಸಮಗ್ರ ಜೀವನ ಶೈಲಿ ತತ್ವಗಳು ಪ್ರತಿಯೊಬ್ಬರು ತಿಳ್ಕೋಬೇಕಾಗತ್ತೆ ಸ್ನೇಹಿತರೆ. ರೈಟ್. ಈಗ ಮೊದಲನೇದಾಗಿ ಈಗ 30 ನಿಮಿಷ ಕಾಲ ಧ್ಯಾನ ಮಾಡೋಣ. 30 ನಿಮಿಷ ಕಾಲ ಆಳವಾದ ಧ್ಯಾನಾಭ್ಯಾಸ. ಪ್ರತಿಯೊಬ್ಬರು ಧ್ಯಾನ ಭಂಗಿಮಕ್ಕೆ ಬನ್ನಿ. ದಯವಿಟ್ಟು ಧ್ಯಾನ ಭಂಗಿಮದಲ್ಲಿ ಕೂತ್ಕೊಳ್ಳಿ. ಆನಾಪಾನಸತಿ, ಶ್ವಾಸದ ಮೇಲೆ ಗಮನ. 2 ಕೈಗಳು ಜೋಡಿಸ್ಕೊಳ್ಳಿ, ದೊಡ್ಡ ಮೇಲೆ ಇಟ್ಕೊಳ್ಳಿ. ಬೆನ್ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ, ಬೆನ್ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ. 2 ಕಾಲುಗಳು ಕ್ರಾಸ್ ಮಾಡ್ಕೊಳ್ಳಿ, ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. ಒಂದು ಪಾದಕ್ಕೆ ಇನ್ನೊಂದು ಪಾದ ಟಚ್ ಆಗ್ತಾ ಇರಬೇಕು. ಕೆಳಗಡೆ ಚೇರ್ ಮೇಲೆ ಕೂತ್ಕೊಳ್ಳಿ, ಸೋಫಾ ಮೇಲೆ ಕೂತ್ಕೊಳ್ಳಿ, ಎಲ್ಲಾದ್ರೂ ಕೂತ್ಕೊಳ್ಳಿ. ಕೆಳಗಡೆ 2 ಕಾಲುಗಳು ಕ್ರಾಸ್ ಮಾಡಿ ಮೇಲೆ ದೊಡ್ಡ ಮೇಲೆ ಇಟ್ಕೊಂಡು 2 ಕೈಗಳು ಕ್ರಾಸ್ ಮಾಡ್ಕೊಳ್ಳಿ. ನಿಮ್ಮ ಸ್ಪೆಕ್ಸ್ ಇದ್ರೆ, ಕನ್ನಡಕ ಇದ್ರೆ ತೆಗೆದು ಪಕ್ಕ ಇಟ್ಕೊಳ್ಳಿ. 1 ಲೋಟೆ ನೀರು ಕುಡಿಬಹುದು. ಈಗ ಸುತ್ತು ಕತ್ತಲೆ ಮಾಡ್ಕೊಳ್ಳಿ. ಆದಷ್ಟು ಧ್ಯಾನ ಮಾಡುವಾಗ ತುಂಬಾ ಉತ್ತಮ ಫಲಿತಗಳು ಸಿಗತ್ತೆ. ಧ್ಯಾನ ಆದ್ಮೇಲೆ ಖಂಡಿತವಾಗಿ ನಿಮ್ಮ ವಿಡಿಯೋಗಳು ಆನ್ ಮಾಡ್ಕೋಬೇಕು. ಈಗ ನಿಧಾನವಾಗಿ 2 ಕಣ್ಣುಗಳು ಮುಚ್ಕೊಳ್ಳಿ ಸ್ನೇಹಿತರೆ. ಸ್ಥಿರ ಸುಖ ಆಸನಲ್ಲಿ ಈಗ ನಾವೆಲ್ಲರೂ ಕೂತ್ಕೊಂಡಿದ್ವಿ. ಸ್ಥಿರ ಸುಖ ಆಸನ ಅಂದ್ರೆ ಕಾಲು ಕ್ರಾಸ್ ಮಾಡ್ಕೊಂಡು, ಕೈ ಕ್ರಾಸ್ ಮಾಡ್ಕೊಂಡು, ಬೆನ್ನು ನಿಧಾನವಾಗಿ ಇಟ್ಕೊಂಡು ನಿಧಾನವಾಗಿ 2 ಕಣ್ಣುಗಳು ಮುಚ್ಕೊಂಡು ಈಗ ನಿಮ್ಮ ಉಸಿರಾಟವನ್ನು ಗಮನಿಸೋದು. ಇದು ಸ್ಥಿರ ಸುಖ ಆಸನ. ಸ್ಥಿರ ಸುಖ ಆಸನಲ್ಲಿ ಕೂತ್ಕೊಂಡು ಈಗ ಸಹಜವಾದ, ಸರಳವಾದ, ಸುಲಭವಾದ ನಿಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸಿ. ಉಚ್ಛ್ವಾಸ ನಿಶ್ವಾಸ, ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಅಬ್ಸರ್ವ್ ಯುವರ್ ಓನ್ ನ್ಯಾಚುರಲ್, ಪೀಸ್ಫುಲ್, ಟ್ರ್ಯಾಂಕ್ವಿಲ್, ಹಾರ್ಮೋನಿಯಸ್ ಬ್ರೆತ್. ನಿಮ್ಮ ಶ್ವಾಸವನ್ನು, ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಯಾವುದೇ ಯೋಚನೆ ಬಂದ್ರೆ ಯೋಚನೆಯನ್ನು ತುಂಡರಿಸಿ ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನಕ್ಕೆ ಬನ್ನಿ. ಯೋಚನೆ ಜೊತೆಗೆ ಹೋಗಬಾರ್ದು, ಯೋಚನೆಯನ್ನು ವಿಶ್ಲೇಷಣೆ ಮಾಡಬಾರ್ದು. ಸಹಜವಾದ, ಸರಳವಾದ, ಸುಲಭವಾದ ಈ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ನಾಮ ಇಲ್ಲ, ನಾಮ ಜಪ, ಯಾವುದೇ ನಾಮ ಜಪ ಇಲ್ಲ, ಮಂತ್ರ ಇಲ್ಲ, ಮಂತ್ರೋಚ್ಚಾರಣೆ ಇಲ್ಲ, ದೈವ ಸಂಕೀರ್ತನ, ನಾಮ ಸಂಕೀರ್ತನ ಯಾವುದೂ ಇಲ್ಲ. ಏನೂ ಮಾಡಬಾರ್ದು. ಕೇವಲ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಶ್ವಾಸವನ್ನೇ ಗಮನಿಸ್ತಾ ಕೂತ್ಕೊಳ್ಳಿ. ಆ ಉಸಿರಾಟವನ್ನೇ ಒಳಗಡೆ ಹೋಗೋದು, ಹೊರಗಡೆ ಬರೋದು, ಆ ಉಸಿರಾಟವನ್ನೇ ಗಮನಿಸ್ತಾ ಕೂತ್ಕೊಳ್ಳಿ. ಆಳವಾದ ಧ್ಯಾನಾಭ್ಯಾಸ. ನಿಮ್ಮ ಶ್ವಾಸವನ್ನು, ಆಳವಾದ ಶ್ವಾಸವನ್ನು ಗಮನಿಸ್ತಾ ಹೋದ್ರೆ ನಿಧಾನವಾಗಿ ನಿಮ್ಮ ಒಳಗಡೆ ಇರುವಂತ ಎಲ್ಲ ಯೋಚನೆಗಳು ಖಾಲಿ ಆಗುತ್ತೆ. ಯೋಚನೆಗಳು ಖಾಲಿ ಮಾಡಿದ್ರೇನೆ ನಿಮ್ಮ ಮನಸ್ಸು ಸ್ವಚ್ಛಗೊಳಿಸ್ಕೋಬಹುದು.
ಮನಸ್ಸು ಸ್ವಚ್ಛಗೊಳಿಸ್ಕೊಂಡಿದ್ರೇನೆ ನಿಮಗೂ ಅತಿ ಹೆಚ್ಚು ಪರಿಣಾಮದಲ್ಲಿ ವಿಶ್ವಶಕ್ತಿ ನಿಮ್ಮ ಒಳಗಡೆ ಪ್ರವೇಶ ಮಾಡುತ್ತೆ. ವಿಶ್ವಶಕ್ತಿ ಒಳಗಡೆ ಪ್ರವೇಶ ಮಾಡಬೇಕಂದ್ರೆ ಮನೋಮಯ ಕೋಶ ಸ್ವಚ್ಛಗೊಳಿಸ್ಕೊಂಡಿರ್ಬೇಕು, ಶೂನ್ಯ ಆಗಿರ್ಬೇಕು. ಇಲ್ಲಾಂದ್ರೆ ಆ ಶಕ್ತಿ ಒಳಗಡೆ ಪ್ರವೇಶ ಮಾಡಲ್ಲ. ಆ ಮನೋಮಯ ಕೋಶವನ್ನು ಸ್ವಚ್ಛಗೊಳಿಸ್ಕೋಬೇಕು, ಶೂನ್ಯಗೊಳಿಸ್ಕೋಬೇಕು ಅಂದ್ರೆ ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ. ಇದು ಒಂದೇ ಮಾರ್ಗ. ಬೇರೆ ಅನ್ಯದ ಯಾವುದೇ ಮಾರ್ಗ ಇಲ್ಲ. ಮಂತ್ರ ಮಾಡಿದ್ರು ನಾವು, ಮಂತ್ರೋಚ್ಚಾರ ಮಾಡಿದ್ರು, ಜಪ ಮಾಡಿದ್ರು, ತಪಸ್ ಮಾಡಿದ್ರು, ಈ ತರ ಇತ್ಯಾದಿ ಏನೇ ಮಾಡಿದ್ರು ನಿಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸಿಕೊಂಡು ಸಾಧ್ಯವಿಲ್ಲ. ನಿಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡೋದು ಸಾಧ್ಯವಿಲ್ಲ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಮೊದಲನೇ ನಿಯಮ ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ, ಮನಸ್ಸನ್ನು ಸ್ವಚ್ಛಗೊಳಿಸೋದು, ಮನೋಮಯ ಕೋಶವನ್ನು ಖಾಲಿ ಮಾಡೋದು. ಅದೇ ಮೊದಲನೇ ನಿಯಮ, ಧ್ಯಾನದ ಮೊದಲನೇ ನಿಯಮ, ಮೊದಲನೇ ಕಾನೂನು. ಎರಡನೇ ಕಾನೂನು, ಯಾವಾಗ ನಮ್ಮ ಮನೋಮಯ ಕೋಶ ಸ್ವಚ್ಛಗೊಳಿಸ್ಕೊಂಡಿದೆಯೋ, ಶೂನ್ಯ ಆಗಿದೆಯೋ, ಖಾಲಿ ಆಗಿದೆಯೋ, ನಮ್ಮ ಒಳಗಡೆ ನಮ್ಮ ಪ್ರಾಣಮಯ ಕೋಶ ಒಳಗಡೆ ನೇರವಾಗಿ ವಿಶ್ವಮಯ ಪ್ರಾಣಶಕ್ತಿ ಪ್ರವೇಶ ಮಾಡುತ್ತೆ. ಅದು ಎರಡನೇ ನಿಯಮ, ಎರಡನೇ ಕಾನೂನು. ಮೂರನೇ ಕಾನೂನು ಏನಿರ್ತದೆ ಅಂದ್ರೆ, ಯಾವಾಗ ವಿಶ್ವಮಯ ಪ್ರಾಣಶಕ್ತಿ ಅತಿ ಹೆಚ್ಚು ಪರಿಣಾಮದಲ್ಲಿ ಪ್ರಾಣಮಯ ಕೋಶದಲ್ಲಿ ಹರಿತಾ ಇದೆಯೋ, ಅವಾಗ ನಮ್ಮ ಪ್ರಾಣಮಯ ಕೋಶ ಒಳಗಡೆ ಇರುವಂತ 2,72,000 ನಾಡಿಗಳು ಶುದ್ಧಿಗೊಳಿಸ್ಕೊತದೆ, ಸ್ವಚ್ಛಗೊಳಿಸ್ಕೊತದೆ, ಶಕ್ತೀಕರಣ ಆಗತ್ತೆ. ಆದ್ರಿಂದ ಎಲ್ಲ ಹಿಂದಿನ ಜನ್ಮ ಕರ್ಮ, ಕೆಟ್ಟ ಕರ್ಮಗಳ ಗಂಟೆಗಳು, ಎನರ್ಜಿ ಬ್ಲಾಕ್ಸ್ ಇವೆಲ್ಲಾನು ತೊಲಗಿಸ್ಕೊತೀವಿ, ಸಂಪೂರ್ಣ ಆರೋಗ್ಯ ಹೊಂದ್ತೀವಿ. ಮಾನಸಿಕ, ದೈಹಿಕ ಯಾವುದೇ ಕಾಯಿಲೆಗಳಿದ್ರೆ ಎಲ್ಲ ವಾಸಿ ಆಗತ್ತೆ, ಎಲ್ಲ ಗುಣಪಡಿಸ್ಕೊತೀವಿ. ತದನಂತರ ಅತಿ ಹೆಚ್ಚು ವಿಶ್ವಶಕ್ತಿ ಈಗಾಗಲೇ ಸಂಗ್ರಹಣ ಮಾಡ್ಕೊತಾ ಇದೀವಿ ಪ್ರತಿ ದಿವಸ ನಮ್ಮ ಧ್ಯಾನದಿಂದ, ಹಲವಾದ ಧ್ಯಾನದಿಂದ. ಅಂದ್ರೆ ಕೊನೆಯದಾಗಿ ನಮ್ಮ ಒಳಗಡೆ ಇರುವಂತ ಮೂರನೇ ಕಣ್ಣು, ತ್ರಿನೇತ್ರ, ಥರ್ಡ್ ಐ ಪವರ್, ಅದನ್ನು ಸಕ್ರಿಯಗೊಳಿಸ್ಕೊತೀವಿ. ಅದೇ ದಿವ್ಯ ದೃಷ್ಟಿ, ಅದೇ ಜ್ಞಾನ ಚಕ್ಷು, ದಿವ್ಯ ಚಕ್ಷು, ಆತ್ಮಚಕ್ಷು, ಅದನ್ನು ಉತ್ತೇಜಿತ ಮಾಡ್ತೀವಿ, ಉತ್ಪನ್ನ ಮಾಡ್ತೀವಿ, ಉತ್ತೇಜಿತ ಮಾಡ್ತೀವಿ, ಸಕ್ರಿಯಗೊಳಿಸ್ಕೊತೀವಿ. ಅದು ಅತ್ಯುತ್ತಮ ಫಲಿತ, ಧ್ಯಾನದ ಅತ್ಯುತ್ತಮ ಫಲಿತ. ಮೂರನೇ ಕಣ್ಣು ಸಕ್ರಿಯಗೊಳಿಸ್ಕೊಂಡು, ಇದು ಎಲ್ಲದಕ್ಕೂ ಅತಿ ಅದ್ಭುತ ತಂತ್ರ ಏನು ಅಂದ್ರೆ ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ. ಸ್ನೇಹಿತರೆ, ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಅದ್ಭುತವಾದ ಸಂಗೀತವನ್ನು ಕೇಳಿಸ್ಕೊಂತ ನಿಮ್ಮ ಆಳವಾದ ಧ್ಯಾನವನ್ನು ಮುಂದುವರಿಸಬೇಕಾಗತ್ತೆ.
ಲಾಸ್ಟ್ 2 ಮಿನಿಟ್ಸ್. ಕೊನೆಯದಾಗಿ 2 ನಿಮಿಷಗಳು ಸ್ನೇಹಿತರೆ. ಫೈನಲ್ 2 ಮಿನಿಟ್ಸ್. ಲಾಸ್ಟ್ 2 ಮಿನಿಟ್ಸ್. ಲಾಸ್ಟ್ ಕೊನೆಯದಾಗಿ 2 ನಿಮಿಷಗಳು ಶ್ವಾಸದ ಮೇಲೆ ಗಮನವಾಗಿ ತೇಜಿಸುತ್ತಾರೆ. ಲಾಸ್ಟ್ 30 ಸೆಕೆಂಡ್ಸ್. ಹೀಗಾಗಿ 10 ಸೆಕೆಂಡ್ ಕಾಲ ಸ್ನೇಹಿತರು ಶ್ವಾಸದ ಮೇಲೆ ಗಮನ. ಲಾಸ್ಟ್ ಫೈನಲ್ 30 ಸೆಕೆಂಡ್ಸ್. ಲಾಸ್ಟ್ 10 ಸೆಕೆಂಡ್ಸ್. ಕೊನೆಯದಾಗಿ 10 ಸೆಕೆಂಡ್. ಲಾಸ್ಟ್ 5 ಸೆಕೆಂಡ್ಸ್. ಕೊನೆಯದಾಗಿ 5 ಸೆಕೆಂಡ್ ಕಾಲ. Five, 4, 3, 2, 1, 0. అయితే ನಿಧಾನವಾಗಿ 2 ಕೈಗಳು ತೆಗಿತಾ 2 ಕಣ್ಣ ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ ಹಾಗೆ ಇಟ್ಕೊಳ್ಳಿ. 5, 4, 3, 2, 1, 0. ಈಗ ನಿಧಾನವಾಗಿ 2 ಕಣ್ಣುಗಳು ಓಪನ್ ಮಾಡುತ್ತಾ 2 ಕೈಗಳು ತೆಗಿಬಹುದು. ಆರಾಮಾಗಿ ನಿಧಾನವಾಗಿ ದೇಹಕ್ಕೆ ಬನ್ನಿ ಸ್ನೇಹಿತರೆ. .
ಎಲ್ಲರೂ ಈಗ ನಿಮ್ಮ ವಿಡಿಯೋಗಳು ಆನ್ ಮಾಡಿಕೊಂಡು ಕೂತ್ಕೊಳ್ಳಿ ದಯವಿಟ್ಟು. ಎಸ್, ರೈಟ್. ಸ್ನೇಹಿತರೆ, ಇಷ್ಟುವರೆಗೂ ಅದ್ಭುತವಾದ ಸಂಗೀತ ಧ್ಯಾನವನ್ನು ಅಭ್ಯಾಸ ಮಾಡಿದ್ದೀವಿ. ಹೇಗಿತ್ತು ಧ್ಯಾನ ಇವತ್ತು? ಮೆಸೇಜ್ ಮಾಡಿ. ಹೌ ಇಸ್ ದ ಮೆಡಿಟೇಷನ್ ಟುಡೇ? ರೈಟ್. 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 ಓಕೆ. ರೈಟ್. ರೈಟ್ ಸ್ನೇಹಿತರೆ, ಇವತ್ತಿನ ಧ್ಯಾನಾಭ್ಯಾಸ ಆದಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಮಗ್ರ ಜೀವನ ಶೈಲಿ ತತ್ವಗಳು ಪ್ರತಿ ಶನಿವಾರ ನಾವು ಈ ಶನಿವಾರದಿಂದ ನೆಕ್ಸ್ಟ್ 3 ಶನಿವಾರಗಳು ಈ ಸಮಗ್ರ ಜೀವನ ಶೈಲಿ ತತ್ವಗಳು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಯಾಕಂದ್ರೆ ಸಮಗ್ರ ಜೀವನ ಶೈಲಿ ಯಾಕೆ ತಿಳ್ಕೋಬೇಕು ಅಂತ ಅನ್ಕೊಂಡ್ರೆ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ನಿಮಗೆ ಈಗಾಗಲೇ ಹೇಳಿದ್ವಿ. ಈ ಕಾರ್ಯಕ್ರಮ ಹೆಸರೇನು? ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 21 ದಿವಸ ಕಾಲ. ರೈಟ್. ಅಂದ್ರೆ ಸಮಗ್ರ ಸ್ವಾಸ್ಥ್ಯ ನಾವು ಹೊಂದಬೇಕಂದ್ರೆ ಏನೇನ್ ಮಾಡಬೇಕು? ಪ್ರಧಾನವಾಗಿ ನಮ್ಮ ಭೌತಿಕ ದೇಹವು ಆರೋಗ್ಯವಿರಬೇಕಾಗತ್ತೆ, ಮನಸ್ಸು ಆರೋಗ್ಯವಿರಬೇಕಾಗತ್ತೆ. ಜೊತೆಗೆ ಸಾಮಾಜಿಕ ಅಂದ್ರೆ ನಮ್ಮ ಸುತ್ತ ಇರುವಂತ ಎಲ್ಲಾ ಮನುಷ್ಯ ಜೊತೆಗೆ, ಎಲ್ಲಾ ಜಂತು ಜಾತಿ ಜೊತೆಗೆ, ಪಕ್ಷಿ ಜಾತಿ ಜೊತೆಗೆ, ಎಲ್ಲಾ ಜೊತೆಗೆ ಆರೋಗ್ಯವಂತ ಸಂಬಂಧಗಳಿರ್ಬೇಕಾಗತ್ತೆ. ಅದು ಸಾಮಾಜಿಕ ಆರೋಗ್ಯ ಅಂತ ಹೇಳ್ತೀವಿ. ಸಾಮಾಜಿಕ ಆರೋಗ್ಯ ಅಂದ್ರೆ ಒಂದು ಯಾವುದೋ ನಿಮ್ಮ ಪಕ್ಕ ಮನುಷ್ಯನ ಜೊತೆಗೆ, ಅಂದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ, ಇಲ್ಲ ನಿಮ್ಮ ಸಂಬಂಧಿಕರ ಜೊತೆಗೆ ಚೆನ್ನಾಗಿರೋದಲ್ಲ. ಪ್ರತಿ ಜೀವಿ ಜೊತೆಗೆ, ಈ ಭೂಮಿ ಮೇಲೆ ಯಾವುದೇ ಜೀವಿ ಇರಲಿ, ಜಂತು ಜಾತಿ, ಪಕ್ಷಿ ಜಾತಿ, ವೃಕ್ಷ ಜಾತಿ, ಪ್ರತಿಯೊಬ್ಬರ ಜೊತೆಗೆ ಚೆನ್ನಾಗಿ ಆರೋಗ್ಯಕರ ಸಂಬಂಧಗಳಿರೋದೇ ಅದೇ ಸಾಮಾಜಿಕ ಆರೋಗ್ಯ. ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ತುಂಬಾ ಜನಕ್ಕೆ ಏನಂದ್ರೆ ಆ ಸಾಮಾಜಿಕ ಆರೋಗ್ಯ ಅಂದ್ರೆ ನಿಮ್ಮ ಪಕ್ಕ ಮನೆಯವರು, ಇಲ್ಲಾಂದ್ರೆ ನಿಮ್ಮ ಸಂಬಂಧಿಕರು, ಇಲ್ಲಾಂದ್ರೆ ನಿಮ್ಮ ಯಾವುದೋ ಫ್ರೆಂಡ್ಸು, ಇವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಇದ್ರೆ ಅದೇ ಸಾಮಾಜಿಕ ಆರೋಗ್ಯ ಆಗ್ಬಿಡ್ತದೆ. ಅದು ಕರೆಕ್ಟ್ ಅಲ್ಲ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇಂಥ ಆರೋಗ್ಯನ ಹೊಂದಬೇಕಂದ್ರೆ ಏನ್ ಮಾಡ್ಬೇಕು? ಸಮಗ್ರ ಸ್ವಾಸ್ಥ್ಯ ಅನ್ನೋದು ನಾವು ಸಾಧಿಸ್ಬೇಕು. ಈ ಸಮಗ್ರ ಸ್ವಾಸ್ಥ್ಯವನ್ನು ಹೇಗೆ ಸಾಧಿಸೋದು? ಇದು ಸಾಧ್ಯವಾಗತ್ತಾ? ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಸಾಧ್ಯವಾಗುತ್ತೆ. ಅಂದ್ರೆ ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ಮನಸ್ಫೂರ್ತಿಯಾಗಿ, ಅಂದ್ರೆ ಹೃದಯಪೂರ್ವಕವಾಗಿ ನಮ್ಮ ಪ್ರಯತ್ನ ಇರಬೇಕಾಗತ್ತೆ. ಮೊದಲನೇದಾಗಿ ಭೌತಿಕ ದೇಹದ ಬಗ್ಗೆ ತಿಳ್ಕೋಬೇಕು. ಭೌತಿಕ ದೇಹಕ್ಕೆ ಸಂಬಂಧಿತ ಆರೋಗ್ಯ, ಆಹಾರ ಸಂಬಂಧಿತ ವಿಷಯಗಳು ಹೆಚ್ಚಾಗಿ ಮಾಹಿತಿ ತಿಳ್ಕೋಬೇಕಾಗತ್ತೆ. ಅದರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪಾಲನೆ ಮಾಡಬೇಕು. ಅವಾಗ ನಿಮಗೆ ಭೌತಿಕ ಆರೋಗ್ಯ ಸಿಗತ್ತೆ. ಅರ್ಥ ಮಾಡ್ಕೊಳ್ಳಿ. ಎರಡನೇದು ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯಕ್ಕೂ ಏನ್ ಬೇಕಾಗಿದೆ ಅಂದ್ರೆ, ನಮ್ಮ ಚಟುವಟಿಕೆಗಳು, ನಾವು ಏನೇ ಕೆಲಸಗಳು ಮಾಡಿದ್ರೆ ಅದು ನ್ಯಾಯಯುತವಾಗಿರ್ಬೇಕಾಗತ್ತೆ, ಶಾಂತಿಯುತವಾಗಿರ್ಬೇಕಾಗತ್ತೆ, ಒಳ್ಳೆಯ ಸಂಬಂಧಗಳು ನೆಲ್ಕೋಬೇಕಾಗತ್ತೆ, ಎಲ್ಲರ ಜೊತೆಗೆ ಒಳ್ಳೆಯ ಸಂಬಂಧಗಳು ಬೇಕಾಗತ್ತೆ. ಆ ಜೊತೆಗೆ ನಮ್ಮ ಮನಸ್ಸಲ್ಲಿರುವಂತ ಗೊಂದಲಗಳು, ಯಾವುದೇ ಕಷ್ಟ ನಷ್ಟ ಅವಮಾನಗಳು, ಇದೆಲ್ಲನೂ ಶಾಂತ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಬೇಕಾಗಿರೋದು ನಮ್ಮ ಮನಸ್ಸಲ್ಲಿರುವಂತ ಈ ನಕಾರಾತ್ಮಕ ಆಲೋಚನೆಗಳನ್ನು ಯಾವಾಗ್ಲೂ ತೊಲಗಿಸ್ತಾ ಇರ್ಬೇಕು, ಸ್ವಚ್ಛಗೊಳಿಸ್ಕೊತಾ ಇರ್ಬೇಕು, ಶೂನ್ಯ ಮಾಡ್ತಾ ಇರ್ಬೇಕು. ಅದಕ್ಕೆ ಧ್ಯಾನ ಇರೋದು ಮಾನಸಿಕ ಆರೋಗ್ಯ ನಿಮ್ಗೆ ಸಾಧಿಸಕ್ಕೆ, ಮಾನಸಿಕ ಆರೋಗ್ಯ ನಿಮ್ಗೆ ತಲುಪಿಸಕ್ಕೆ. ಅದೇ ಧ್ಯಾನದ ಗುರಿ, ಧ್ಯಾನದ ಲಕ್ಷ್ಯ ಸ್ನೇಹಿತರೆ. ಯಾವಾಗ ಮಾನಸಿಕ ಆರೋಗ್ಯ ನಮಗೆ ಬರುತ್ತೋ ನೋಡಿ, ಮಾನಸಿಕ ಆರೋಗ್ಯ ಎಲ್ಲಾ ಆರೋಗ್ಯಗಳಿಗೆ ಇದು ಉನ್ನತವಾಗಿರೋದು. ಮಾನಸಿಕ ಆರೋಗ್ಯ ಇದ್ರೆ ಭೌತಿಕ ಆರೋಗ್ಯ ಸಿಗತ್ತೆ, ಆ ಕಡೆ ಸಾಮಾಜಿಕ ಆರೋಗ್ಯ ಬರುತ್ತೆ, ಮತ್ತೆ ಆಧ್ಯಾತ್ಮಿಕ ಬೆಳವಣಿಗೆ ಆಗತ್ತೆ, ಆಧ್ಯಾತ್ಮಿಕ ಪುರೋಗತಿ ಆಗತ್ತೆ ಅಲ್ವಾ? ಸೊ ಇಂಥ ಅದ್ಭುತ ವಿಷಯಗಳು ಧ್ಯಾನದಲ್ಲಿ ಸಿಗತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಧ್ಯಾನವೇ ಸರ್ವರೋಗ ನಿವಾರಣೆ ಅಂತ ಹೇಳ್ತೀವಿ. ಪ್ರತಿಯೊಂದು ರೋಗಕ್ಕೆ ನಿವಾರಣ ಅತಿ ಅದ್ಭುತವಾದ, ಸುಲಭವಾದ, ಸಹಜವಾದ, ನಿಸರ್ಗವಾದ, ಏನೇ ಒಂದು ನಿಸರ್ಗವಾದ ಇಂಥ ಅದ್ಭುತವಾದ ಪ್ರಕ್ರಿಯೆ ಹೇಳ್ಬೇಕಂದ್ರೆ ನಿವಾರಣ, ಅದ್ಭುತವಾದ ವೈದ್ಯ ಪದ್ಧತಿ ಇದು ಧ್ಯಾನ.
ಅದಕ್ಕೆ ಧ್ಯಾನ ಅನ್ನೋದು ಮೆಡಿಟೇಷನ್ ಇಸ್ ಮೆಡಿಸನ್. ಮೆಡಿಟೇಷನ್ ಈಸ್ ಮೆಡಿಸನ್. ನಥಿಂಗ್ ಎಲ್ಸ್ ಇಸ್ ಮೆಡಿಸನ್ ಇನ್ ದಿಸ್ ವರ್ಲ್ಡ್. ಆಲ್ ಎಲ್ಸ್ ಎವ್ರಿಥಿಂಗ್. ಅಂದ್ರೆ ಈ ಧ್ಯಾನ ಬಿಟ್ಟು ಯಾವುದೇ ವೈದ್ಯ ಪದ್ಧತಿ ತಗೊಳ್ಳಿ, ಅದೆಲ್ಲ ಮಾನವನು ಕಂಡಿಡಿರೋದು. ಮಾನವನು ಏನ್ ಮಾಡ್ತಾರೆ ಅಂದ್ರೆ, ಮಾನವ ಮಾನವ ಕುಲದಲ್ಲಿ ಸ್ವಲ್ಪ ವಿಷಯಗಳು ಸಂಶೋಧನೆ ಮಾಡಿ ಕಂಡಿಡ್ತಾರೆ. ಒಂದು ಎಲೆಗಳಿಂದ, ಒಂದು ಸಸ್ಯಗಳಿಂದ, ಒಂದು ರಾಸಾಯನಿಕ ಅಂದ್ರೆ ಹೇಳ್ಬೇಕಂದ್ರೆ ಕೆಮಿಕಲ್ಸ್ ಇಂಥ ಯಾವುದೇ ಒಂದು ಅಂದ್ರೆ ಸಸ್ಯಗಳಿಂದ, ಕೆಮಿಕಲ್ಸ್ ಇಂದ ತಯಾರಾಗಿರುವಂತ ಮನೆ ಮದ್ದುಗಳು ಕೊಡ್ತಾರೆ, ಮೆಡಿಸಿನ್ಸ್ ಕೊಡ್ತಾರೆ. ಅದು ಸಂಬಂಧಿತ ಪರಿಕರಗಳಿದೆ, ಹೆಚ್ಚು ಪರಿಕರಗಳಿದೆ. ನಿಮ್ಮ ದೇಹದಲ್ಲಿ ಏನ್ ನಡೀತಾ ಇದೆ, ಏನ್ ಕ್ರಿಯೆಗಳು ನಡೀತಾ ಇದೆ, ನಿಮ್ಮ ದೇಹದಲ್ಲಿ ಯಾವ ಅಂಶಗಳು ಯಾವ ರೀತಿಯಲ್ಲಿದೆ, ರಕ್ತ ಯಾವ ರೀತಿಯಲ್ಲಿದೆ, ಶ್ವಾಸಕ್ರಿಯೆ ಹೇಗೆ ನಡೀತಾ ಇದೆ, ಮಲವಿಸರ್ಜನೆ ನಡೀತಾ ಇದೆ, ಒಳಗಡೆ ವಿಟಮಿನ್ಸ್ ಎಷ್ಟಿದೆ, ಟಾಕ್ಸಿನ್ಸ್ ಎಷ್ಟಿದೆ, ಪ್ರತಿಯೊಂದು ತಿಳ್ಕೊಳ್ಳೋಕೆ ಮಾನವನು ಕಂಡಿಡಿದ್ದಾನೆ. ಆದ್ರಿಂದ ಮಾಡ್ತಾ ಇರುವಂತ ಎಲ್ಲಾ ವೈದ್ಯಕೀಯ ಪದ್ಧತಿಗಳು ನಿಮ್ಗೆ ಕೊಡುವಂಥದ್ದು ಏನ್ ಗೊತ್ತಾ, ಅದು ಅಶಾಶ್ವತವಾಗಿ ಟೆಂಪರರಿ ರಿಲೀಫ್ ಅಷ್ಟೇ. ನಿಮ್ಮ ವ್ಯಾಧಿನ ಗುಣಪಡಿಸಲ್ಲ. ವ್ಯಾಧಿ ಎಲ್ಲಿಂದ ಬಂತು ಮೊದಲನೇದು ಅದೇ ಅರ್ಥ ಮಾಡ್ಕೋಬೇಕು. ವ್ಯಾಧಿ ಬಂದಿರೋದು ನಿಮ್ಮ ಕೆಟ್ಟ ಕರ್ಮಗಳಿಂದ, ನಿಮ್ಮ ಹಿಂದಿನ ಜನ್ಮ ಕೆಟ್ಟ ಕರ್ಮಗಳಿಂದ. ಎರಡನೇದು, ಈ ಜನ್ಮದಲ್ಲಿ ನೀವು ಅಸಮಗ್ರ ಜೀವನ ವಿಧಾನ ಅಂದ್ರೆ ಏನು? ಅಸಮಗ್ರವಾಗಿ ಅಸಂಪೂರ್ಣವಾಗಿರುವಂತ ಆಹಾರ ಆರೋಗ್ಯ ವಿಧಾನಗಳು, ಅದರಿಂದ ಸ್ವಲ್ಪ ಸ್ವಲ್ಪ ರೋಗಗಳು ಬರುತ್ತೆ, ಸ್ವಲ್ಪ ವ್ಯಾಧಿಗಳು ಬರುತ್ತೆ. ಆದ್ರೆ 95% ರೋಗಗಳು ಹಿಂದಿನ ಜನ್ಮ ಕರ್ಮಗಳು. ನೋಡ್ಕೊಳ್ಳಿ, ಹಿಂದಿನ ಜನ್ಮ ಕರ್ಮಗಳು ಅವನು ವಾಸಿ ಮಾಡ್ಕೋಬೇಕು. ಎಲ್ಲಿ ವಾಸಿ ಆಗತ್ತೆ? ಅದಕ್ಕೂ ಧ್ಯಾನವೇ ಕಾರಣ, ಧ್ಯಾನವೇ ಮಾರ್ಗ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಸ್ನೇಹಿತರೆ, ಮತ್ತೆ ಅಂದ್ರೆ ಈ ಧ್ಯಾನವನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಪ್ರತಿ ದಿವಸ ಯಾವುದೇ ತಪ್ಪದೆ ಭಾಗವಹಿಸಿ, ತಪ್ಪದೇ ಮಾಡ್ತಾ, ತಪ್ಪದೇ ಪ್ರಾಕ್ಟೀಸ್ ಮಾಡ್ತಾ, ತಪ್ಪದೇ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಅದು ಪ್ರತಿಯೊಬ್ರು ಮಾಡ್ಬೇಕಾಗಿರುವಂತ ವಿಷಯ, ಪ್ರತಿಯೊಬ್ರು ಪಾಲನೆ ಮಾಡ್ಬೇಕಾಗಿರುವಂತ ವಿಷಯ. ಆದ್ರೆ ಈ ಧ್ಯಾನ ಸರಿಯಾದ ರೀತಿಯಲ್ಲಿ ಮಾಡ್ಬೇಕಂದ್ರೆ ಯಾರು ಸಹಕರಿಸಬೇಕು? ನಿಮ್ಮ ದೇಹ ಸ್ಥಿರ ಸುಖ ಆಸನದಲ್ಲಿ ಕೂತ್ಕೋಬೇಕು. ನಿಮ್ಮ ದೇಹನು ಸರಿಯಾದ ರೀತಿಯಲ್ಲಿ ಸ್ಥಿರ ಸುಖ ಆಸನದಲ್ಲಿ ಕೂತ್ಕೋಬೇಕಂದ್ರೆ ಅದಕ್ಕೇನ್ ಬೇಕು? ಸ್ಥಿರತ್ವ ಬೇಕು. ಅದಕ್ಕೇನ್ ಬೇಕು? ಆರೋಗ್ಯ ಬೇಕು. ಸ್ವಲ್ಪ ಆರೋಗ್ಯ ಇರಬೇಕು. ಪೂರ್ತಿ ಆರೋಗ್ಯ ಉಂಟಾಗಿದ್ರೆ, ರೋಗ ಹೆಚ್ಚಾಗಿದ್ರೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಸಾಧ್ಯ ಅಲ್ವಾ? ಮತ್ತೆ ಇಂದಿನ ಜನ್ಮ ಕರ್ಮಗಳು ತೊಲಗಿಸ್ಕೋಬೇಕಂದ್ರೆ, ಇಂದಿನ ಜನ್ಮ ಕರ್ಮಗಳು ಎಲ್ಲಿರುತ್ತೆ? ನಿಮ್ಮ ಕಾರಣ ಶರೀರ ಒಳಗಡೆ ಇರುತ್ತೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಇರ್ತದೆ, ನಿಮ್ಮ ಉಪಪ್ರಜ್ಞೆ ಮನಸ್ಸು ಒಳಗಡೆ ಇರ್ತದೆ. ಅವೆಲ್ಲಾನು ಅಲ್ಲಿ ಸಂಗ್ರಹ ಆಗಿರ್ತದೆ ಈಗಾಗಲೇ, ಇಂದಿನ ಜನ್ಮ ಕರ್ಮಗಳು. ಅವೆಲ್ಲ ತೊಲಗಿಸ್ಬೇಕಂದ್ರೆ ಧ್ಯಾನದಿಂದನೇ ತೊಲಗಿಸ್ಕೋಬಹುದು. ಈಗ ಪ್ರಯತ್ನ ಪೂರ್ವಕವಾಗಿ 1, 2, 3, 4 ಆತರ ನೂರಾರು, ಸಾವಿರ, ಲಕ್ಷಾಂತರ ಈ ಕರ್ಮಗಳು, ಇಂದಿನ ಜನ್ಮಗಳು, ಎಷ್ಟೋ ನೂರಾರು ಜನ್ಮಗಳು ನಾವು ಪಡೆದಿವಿ ಸ್ನೇಹಿತರೆ. ಈ ಜನ್ಮಗಳು ನೋಡ್ತಾ ಇದ್ರೆ ನಾವೆಲ್ಲರೂ ಇಲ್ಲಿ ಎಷ್ಟು ಜನ ಇಲ್ಲಿ ಭಾಗವಹಿಸಿದ್ರೋ ಈ ಜೂಮ್ ಅಲ್ಲಿ, ನೀವೆಲ್ಲರೂ ಜನ್ಮಗಳು ಹೆಚ್ಚಾಗಿ ಪಡೆದಿರ ಅಂತ ಅರ್ಥ. ಇಲ್ಲ ಅಂದ್ರೆ ಈ ಮಾರ್ಗಕ್ಕೂ ಬರೋದು ಸಾಧ್ಯವಿಲ್ಲ. ಈ ಜ್ಞಾನ ಮಾರ್ಗ, ಈ ಆಧ್ಯಾತ್ಮಿಕ ಮಾರ್ಗ, ಆತ್ಮ ಜ್ಞಾನ ಮಾರ್ಗ ಇದು ಸಿಗಲ್ಲ. ಕೊನೆ ಜನ್ಮಗಳಲ್ಲಿ ಸಿಗ್ತಾ ಇರ್ತದೆ ಇಂಥ ಜ್ಞಾನ, ಇಂಥ ಪದ್ಧತಿ, ಇಂಥ ಅಂದ್ರೆ ನಮ್ಮ ಸನಾತನ ಧರ್ಮ ಮತ್ತೆ ಈ ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಸಿಗೋದು ಕೊನೆಯ ಜನ್ಮಗಳಲ್ಲಿ. ಎಷ್ಟು ಜನ್ಮಗಳು ಪಡೆಯಬೇಕು ಒಂದು ಮನುಷ್ಯನು? 400 ಜನ್ಮಗಳು ಪಡೆಯಬೇಕು. ಯಾವುದಕ್ಕೆ? ಮಾನವನು ಮಾಧವನಾಗಿ ಪರಿವರ್ತನೆಗೊಳಿಸ್ಕೊಳ್ಳಕ್ಕೆ, ಮಾಧವನಾಗಿ ವ್ಯವಸ್ಥೀಕರಣ ಮಾಡ್ಕೋಬೇಕಂದ್ರೆ. ಅದಾದ್ಮೇಲೆ ತದನಂತರ ಒಂದು ಸರಿ ಮಾಧವನಾಗಿದ್ರೆ ಏನಾಗತ್ತೆ ಅಂದ್ರೆ, ನಿನ್ನೆ ಏನಂತ ಕರಿತೀವಿ? ಬ್ರಹ್ಮಜ್ಞಾನಿ ಅಂತ ಕರಿತೀವಿ, ಬ್ರಹ್ಮರ್ಷಿ ಅಂತ ಕರಿತೀವಿ. ಪ್ರತಿಯೊಬ್ರು ಆಗ್ಲೇಬೇಕು. ಈ ಜನ್ಮದ ಸಾಧ್ಯವಾಗತ್ತಾ? ಮುಂದಿನ ಜನ್ಮ ಸಾಧ್ಯವಾಗತ್ತಾ? ಇನ್ನು 10 ಜನ್ಮದ ಸಾಧ್ಯವಾಗತ್ತಾ? ಇಲ್ಲಾಂದ್ರೆ 100 ಜನ್ಮ ಆದ್ಮೇಲೆ ಸಾಧ್ಯವಾಗತ್ತಾ? ಖಂಡಿತವಾಗಿ ಮಾಡ್ಲೇಬೇಕು, ಇನ್ನು ಬೇರೆ ದಾರಿ ಇಲ್ಲ. ಅದನ್ನೇ ನಾವು ಮುಕ್ತಿ ಮಾರ್ಗ, ಮೋಕ್ಷ ಮಾರ್ಗ ಅಂತ ಹೇಳ್ತೀವಿ. ಈ ಮುಕ್ತಿ ಮೋಕ್ಷ ಪಡೆದಿರೋರು ಎಷ್ಟೋ ಎಷ್ಟೋ ಮಾಸ್ಟರ್ಸ್ ಪಡೆದಿದ್ದಾರೆ. ಒಂದು ರಮಣ ಮಹರ್ಷಿ ಆಗ್ಬೋದು, ಒಂದು ಸ್ವಾಮಿ ವಿವೇಕಾನಂದ ಆಗ್ಬೋದು, ರಾಮಕೃಷ್ಣ ಪರಮಹಂಸಗಳಾಗ್ಬೋದು, ಮತ್ತೆ ಸರ್ವಜ್ಞ ಆಗ್ಬೋದು, ಬಸವಣ್ಣವರಾಗ್ಬೋದು, ಕೈವಾರ ತಾತ ಆಗ್ಬೋದು. ಇಂಥ ದೊಡ್ಡ ದೊಡ್ಡ ಮಹನೀಯಗಳು, ಮಹಾನ್ ಯೋಗಿಗಳು ಇವರೆಲ್ಲಾನು ಪಡೆದಿದ್ದಾರೆ. ನಾವ್ ಯಾಕೆ ಪಡಿಬಾರ್ದು? ನಮ್ಗೇನು ಕೊರತೆ ಇದೆ? ನನ್ನ ಒಳಗಡೆ ಏನು ಕೊರತೆ ಇದೆ ಹೇಳಿ? ಏನು ಕೊರತೆ ಇಲ್ಲ, ಪ್ರಯತ್ನ ಇಲ್ಲ, ಜ್ಞಾನ ಇಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ, ಮಾರ್ಗ ಗೊತ್ತಿಲ್ಲ. ಈಗ ಸಿಕ್ಕಿದೆ ಸ್ನೇಹಿತರೆ. ಅದಕ್ಕೋಸ್ಕರ
ಖಂಡಿತವಾಗಿ ಧ್ಯಾನ ಮಾಡಿದರೆ ಸರ್ವ ರೋಗಗಳು ನಿವಾರಣೆ ಮಾಡತ್ತೆ ಖಂಡಿತವಾಗಿ ಆಗತ್ತೆ. ಅದು ಮೊದಲನೇದಾಗಿ ಅಂದ್ರೆ ಧ್ಯಾನದಿಂದ ಮಾನಸಿಕ ಆರೋಗ್ಯ ಸಿಗತ್ತೆ. ಮಾನಸಿಕ ಆರೋಗ್ಯ ಯಾವಾಗ ಸಿಕ್ಕಿದೆಯೋ ಎಲ್ಲಾ ರೋಗಗಳ ಕಾರಣ ಮಾನಸಿಕ ಅನಾರೋಗ್ಯ. ಈ ಮಾನಸಿಕ ಅನಾರೋಗ್ಯ ಎಲ್ಲಾ ರೋಗಗಳ ಕಾರಣ. ಈ ಮಾನಸಿಕ ಅನಾರೋಗ್ಯ ಆಗ ಕಾರಣ ನಮ್ಮ ಹಿಂದಿನ ಜನ್ಮ ಕರ್ಮಗಳು. ಅರ್ಥ ಮಾಡ್ಕೊಳ್ಳಿ. ಸೊ ಹಿಂದಿನ ಜನ್ಮ ಕರ್ಮಗಳು ಬರೋದು ಅದರಿಂದ ಉತ್ಪನ್ನ ಆಗುವಂತ ಮಾನಸಿಕ ಅನಾರೋಗ್ಯ. ಆ ಮಾನಸಿಕ ಅನಾರೋಗ್ಯವನ್ನು ಗುಣಪಡಿಸಕ್ಕೆ ಧ್ಯಾನ ಬೇಕೇ ಬೇಕು. ಆದ್ರೆ ಧ್ಯಾನ ಮಾಡಬೇಕಂದ್ರೆ ಒಳ್ಳೆಯ ಶರೀರ ಬೇಕು. ಎ ಸೌಂಡ್ ಬಾಡಿ ಪೊಸೆಸ್ ಎ ಸೌಂಡ್ ಮೈಂಡ್. ಅಂದ್ರೆ ನಿಮ್ಮ ದೇಹ ದಾರುಢ್ಯವಾದ ಬಲವಾದ ಶರೀರದಲ್ಲಿ ಬಲವಾದ ಮನಸ್ಸಿರತ್ತೆ. ಅಂದ್ರೆ ಆರೋಗ್ಯವಾದ ಒಂದು ಶರೀರದಲ್ಲಿ ಆರೋಗ್ಯವಾದ ಮನಸ್ಸು ಸಿಗತ್ತೆ. ಅದೇ ನಮ್ಮ ವಿವೇಕಾನಂದರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದ, ಎ ಸೌಂಡ್ ಬಾಡಿ ಕನ್ಸಿಸ್ಟ್ ಆಫ್ ಸೌಂಡ್ ಮೈಂಡ್ ಅಂತ ಹೇಳ್ತಾರೆ. ಅದು ಅರ್ಥ ಮಾಡ್ಕೋಬೇಕು ನಾವು ಸ್ನೇಹಿತರೆ. ಅದಕ್ಕೋಸ್ಕರ ಈ ಬಲವಾದ ದಾರುಢ್ಯವಾದ ಆರೋಗ್ಯಕರ ಈ ಶರೀರ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ. ಅವಾಗ ಅಂದ್ರೆ ಭೌತಿಕ ಶರೀರ ಚೆನ್ನಾಗಿಟ್ಕೋಬೇಕು, ಭೌತಿಕ ಆರೋಗ್ಯ ಚೆನ್ನಾಗಿಟ್ಕೋಬೇಕು. ಆ ಭೌತಿಕ ಆರೋಗ್ಯ ಚೆನ್ನಾಗಿಟ್ಕೋಬೇಕಂದ್ರೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಇರೋಂಥ ಈ ಸಮಗ್ರ ಆಹಾರ ತತ್ವಗಳು, ಇಲ್ಲಾಂದ್ರೆ ಸಮಗ್ರ ಜೀವನ ಶೈಲಿ ತತ್ವಗಳು ಅಂತ ಹೇಳ್ತೀವಿ ಸ್ನೇಹಿತರೆ. ಸಂಪೂರ್ಣ ಆರೋಗ್ಯ ತತ್ವಗಳು ಇವು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೇಕಂದ್ರೆ ಒಂದು ಆರೋಗ್ಯಕರ ದೇಹಕ್ಕೆ ಬೇಕಾಗಿರುವಂತ 10 ತತ್ವಗಳಿದೆ. 10 ತತ್ವಗಳು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ 3 ತತ್ವಗಳು ಮಾತ್ರ ಸವಿವರವಾಗಿ ತಿಳ್ಕೊಂಡು ಇದನ್ನು ಪ್ರತಿಯೊಬ್ಬರು ಪಾಲನೆ ಮಾಡ್ಬೇಕಂತ ವಿನಂತಿ ಮಾಡುತ್ತಾ ಇಂದಿನ ಕಾರ್ಯಕ್ರಮ ಈಗ ಮುಂದುವರ್ಸ್ತಾರೆ ಸ್ನೇಹಿತರೆ. ಈ ಭೌತಿಕ ಆರೋಗ್ಯಕ್ಕೋಸ್ಕರ ಸಂಪೂರ್ಣ ಆರೋಗ್ಯ ತತ್ವಗಳಲ್ಲಿ 10 ತತ್ವಗಳಲ್ಲಿ 3 ತತ್ವಗಳು ಇವತ್ತು ತಿಳ್ಕೊತೀವಿ. ಮುಂದಿನ ಕ್ಲಾಸಲ್ಲಿ ಮುಂದಿನ ಶನಿವಾರದಲ್ಲಿ ಇನ್ನು ಮಿಕ್ಕಿರೋ ತತ್ವಗಳೆಲ್ಲ ತಿಳ್ಕೊಂಡು ಅದಾದ್ಮೇಲೆ ಅನಾರೋಗ್ಯಕ್ಕೆ ದಿನಚರ್ಯ ಅದು ತಿಳ್ಕೊಂಡು ತದನಂತರ ಅದಾದ್ಮೇಲೆ ಇನ್ನೊಂದು ಶನಿವಾರದಲ್ಲಿ ಅವಾಗ ನಾವು ಮನೆ ಮದ್ದುಗಳು ಜಾಸ್ತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ರೈಟ್. ಈಗ ಈ 3 ತತ್ವಗಳು ಇವತ್ತು ತಿಳ್ಕೊಳ್ಳುವಂತ ಮೊದಲನೇ ತತ್ವ ಏನಂದ್ರೆ ಸ್ನೇಹಿತರೆ, ನಾವು ಸೇವಿಸಬೇಕಾಗಿರುವಂತ ಆಹಾರಗಳು ಯಾವುದು, ನಾವು ಪ್ರತಿದಿನ ಸೇವಿಸಬೇಕಾಗಿರುವಂತ ಆಹಾರಗಳು ಯಾವುದು, ನಾವು ಪ್ರಧಾನ ಆಹಾರವಾಗಿ ಏನೇನು ಸೇವನೆ ಮಾಡ್ತಾ ಇರ್ತೀವಿ. ಇಲ್ಲಿರುವಂತ ಮಾಸ್ಟರ್ಸ್ ಏನೇನು ಸೇವನೆ ಮಾಡ್ತಾರೆ ಮೆಸೇಜ್ ಮಾಡಿ ದಯವಿಟ್ಟು. ಪ್ರಧಾನ ಆಹಾರವಾಗಿ ಅಂದ್ರೆ ಮಧ್ಯಾಹ್ನ, ಸಾಯಂಕಾಲ ಅಂದ್ರೆ ಮಧ್ಯಾಹ್ನ, ರಾತ್ರಿ ವೇಳೆ ಏನ್ ಮಾಡ್ತೀವಿ, ಪ್ರಧಾನ ಆಹಾರ, ಊಟಕ್ಕೆ ಪ್ರಧಾನ ಆಹಾರ ಬಳಸ್ಕೊತೀವಿ. ಆ ಪ್ರಧಾನ ಆಹಾರ ಯಾವುದು, ನೀವು ಬಳಸ್ಕೊಂತಾರಂತ ಆಹಾರ ಯಾವುದು, ದಯವಿಟ್ಟು ಮೆಸೇಜ್ ಮಾಡಿ ಕ್ವಿಕ್ ಆಗಿ, ವೇಗವಂತವಾಗಿ. ಒಂದು 3-4 ಮಾಸ್ಟರ್ಸ್. ರಾಗಿ, ಗುಡ್. ರೈಸ್ ದಾಲ್, ಓಕೆ. ರೈಸ್ ಸಾಂಬಾರ್, ಓಕೆ. ಅನ್ನ, ಓಕೆ. ರೈಟ್. ರೈಸ್ ಅಂದ್ರೆ ರೈಸ್ ಚಪಾತಿ ಆಲ್ಸೋ, ಚಪಾತಿನೂ ಜೋಳ ಚಪಾತಿ, ಓಕೆ. ರೈಸ್ ಅಂದ್ರೆ ಏನ್ ರೈಸ್ ಬಳಸ್ಕೊಂತ ಇದ್ರೆ, ವೈಟ್ ರೈಸ್, ಪಾಲಿಶ್ ರೈಸ್, ಇಲ್ಲ ಇನ್ನು ಬೇರೆ ನಾಟಿ ಜಾತಿಗಳ ರೈಸ್, ಬ್ರೌನ್ ರೈಸ್, ಓಕೆ. ಸ್ವಲ್ಪ ಪರವಾಗಿಲ್ಲ. ಇನ್ನು ನೆಕ್ಸ್ಟ್ ಸಿರಿಧಾನ್ಯ, ವೆರಿ ಗುಡ್. ವೆಜಿಟಬಲ್ ರೈಸ್, ಫ್ರೂಟ್ಸ್, ಓಕೆ. ರೋಟಿ, ವೆಜಿಟಬಲ್ಸ್, ಓಕೆ. ರೈಟ್. ಸ್ನೇಹಿತರೆ, ಪ್ರಧಾನ ಆಹಾರ ಆಗಿ, ಓಕೆ, ಪ್ರಧಾನ ಆಹಾರವಾಗಿ ಏನ್ ತಗೋಬೇಕು, ಏನ್ ನಾವು ಸೇವನೆ ಮಾಡ್ಬೇಕು ಇದು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರಧಾನ ಆಹಾರ ಅಂದ್ರೆ ನಾವು ತರಕಾರಿಗಳು, ಮತ್ತೆ ಸಾಂಬಾರ್ ಆಗ್ಬೋದು, ಇಲ್ಲಾಂದ್ರೆ ಒಂದು ಚಟ್ನಿ ಆಗ್ಬೋದು, ರಸಂ ಆಗ್ಬೋದು, ಜೊತೆಗೆ ಮೊಸರು ಆಗ್ಬೋದು, ಇವೆಲ್ಲಾನು ಬಳಸ್ಕೊಂಡು ಅದು ಮಿಶ್ರಣ ಮಾಡಿಕೊಂಡು ಒಂದು ಪ್ರಧಾನ ಆಹಾರ ಅಂತೂ ಬೇಕೇ ಬೇಕು ನಮ್ಗೆ. ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕು, ರಾತ್ರಿ ಊಟಕ್ಕೆ ಬೇಕಾಗತ್ತೆ ಅಲ್ವಾ. ಸೊ ಒಂದು ಆರೋಗ್ಯಕರ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಅನಾರೋಗ್ಯಕ ವ್ಯಕ್ತಿಗೆ ಏನೇನು ಪಾಲನೆ ಮಾಡಬೇಕು, ಮತ್ತೆ ರಾಜಸಿಕ ಆಹಾರ ಏನು, ತಾಮಸಿಕ ಆಹಾರ ಏನು, ಸಾತ್ವಿಕ ಆಹಾರ ಏನು, ಶುದ್ಧ ಸಾತ್ವಿಕ ಆಹಾರ ಏನು ಅಂತ ಇಂದಿನ ತರಗತಿಯಲ್ಲಿ ಅಂದ್ರೆ ಬೆಳಗ್ಗೆ ತರಗತಿಯಲ್ಲಿ ತುಂಬಾ ಕೂಲಂಕುಷವಾಗಿ ಮಾತಾಡ್ಕೊಂಡಿದ್ವಿ. ಅದು ಬೇರೆ ಸಬ್ಜೆಕ್ಟ್ ಆಗತ್ತೆ. ಇಲ್ಲಿ ಮೊದಲನೇದಾಗಿ ಆಹಾರ ಧಾನ್ಯಗಳು ನಾವು ಸೇವನೆ ಮಾಡುವಾಗ ಪ್ರಧಾನ ಆಹಾರವಾಗಿ ಸ್ನೇಹಿತರೆ ಪ್ರತಿಯೊಬ್ಬರು ಪಾಲಿಸಬೇಕಾಗಿರೋದು ಏನು ಗೊತ್ತಾ, ಎಲ್ಲ 5 ಸಿರಿಧಾನ್ಯಗಳಲ್ಲಿ 5 ವಿವಿಧ ಸಿರಿಧಾನ್ಯಗಳಿದೆ, ನಿಮ್ಗೆಲ್ಲರೂ ಗೊತ್ತಿರೋದೆ.
ನವಣೆ, ಸಾಮೆ, ಅರಕ, ಬರಗು. ಸೊ ಈ ತರ ಊದಲು, ಊದಲು, ಕೊರಲು, ಈ ತರ 5 ಸಿರಿಧಾನ್ಯಗಳಿದೆ. ಅದು ಯಾವ್ದ್ಯಾವ್ದು ಬಳಸ್ಕೋಬಹುದು, ನೋ ಪ್ರಾಬ್ಲಮ್, ಸಮಸ್ಯೆ ಇಲ್ಲ. ಜವಗೋಧಿ ಮತ್ತೆ ಬಜ್ರ, ರಾಗಿ, ಆಮೇಲೆ ಪಾಲಿಶ್ ಮಾಡದೆ ಅಕ್ಕಿ ಅಂದ್ರೆ ಅನ್ಪಾಲಿಶ್ ರೈಸ್. ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ರೈಸ್ ಅಂದ ತಕ್ಷಣ ಪಾಲಿಶ್ ರೈಸು ನೀಟಾಗಿ ವೈಟ್ ಆಗಿರ್ತದೆ ನೋಡಿ, ಅದು ವೇಸ್ಟ್. ಅದರಲ್ಲಿ ಏನಿಲ್ಲ ಸ್ನೇಹಿತರೆ, ಅದರಲ್ಲಿ ಪೋಷಕಾಂಶಗಳೇನಿಲ್ಲ, ಅದರಲ್ಲಿ ಯಾವುದು ನಾರ ಪದಾರ್ಥ ಇಲ್ಲ. ಒಂದೇ ಒಂದು ಪ್ರಧಾನ ಆಹಾರ ನೀವು ತಿನ್ಬೇಕಂದ್ರೆ, ಪ್ರಧಾನ ಆಹಾರ ನೀವು ತಿನ್ಬೇಕು, ಅದರಿಂದ ನಿಮಗೆ ಒಳ್ಳೆ ಆರೋಗ್ಯ ಸಿಗ್ಬೇಕು. ಯಾವುದಕ್ಕೆ? ಜೀರ್ಣಕ್ಕೆ, ವಿಸರ್ಜನಕ್ಕೆ ಎರಡೂ ಸಹಾಯ ಆಗುವಂತ ಆಹಾರ ಏನ್ ಗೊತ್ತಾ? ಯಾವ ಆಹಾರದಲ್ಲಿ ಪೀಚು ಪದಾರ್ಥ ಇರ್ತದೋ, ನಾರ ಪದಾರ್ಥ ಇರ್ತದೋ, ಅದು ಒಳ್ಳೆ ಆಹಾರ. ಮತ್ತೆ ನಾರ ಪದಾರ್ಥ ಎದರಲ್ಲಿದೆ, ಯಾವುದರಲ್ಲಿದೆ? ಒಂದು ವೈಟ್ ರೈಸ್ ಇರುತ್ತೆ. ವೈಟ್ ರೈಸ್ ತಗೊಂಡಿದ್ರೆ ಒಂದು 100 ಗ್ರಾಮ್ಸ್, 100 ಗ್ರಾಮ್ ವೈಟ್ ರೈಸ್ ತಗೊಂಡಿದ್ರೆ, ಆ ಧಾನ್ಯ ತಗೊಂಡಿದ್ರೆ, ಆ ವೈಟ್ ರೈಸ್, ಬಿಳಿ ಅಕ್ಕಿ, ಅದರಲ್ಲಿ 0.2 ಗ್ರಾಮ್ಸ್ ಇದೆ. ನೋಡಿ ಎಷ್ಟು ಕಡಿಮೆ ಇದು, ಕಡಿಮೆ ಪ್ರಮಾಣದಲ್ಲಿದೆ. ಅದೇನು ಯೂಸ್ ಆಗಲ್ಲ ಸ್ನೇಹಿತರೆ. ಆಮೇಲೆ ಗೋಧಿ ತಗೊಳ್ಳಿ, ಗೋಧಿ ಚಪಾತಿ ಮಾಡ್ಕೊಂತಾರಲ್ಲ ಎಲ್ಲರೂ. ಈಗ ಇತ್ತೀಚಿನ ಕಾಲದಲ್ಲಿ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ, ಈ ಡಯಾಬಿಟಿಸ್ ಬಂದಿದ್ರೆ ಚಪಾತಿ ತಿನ್ಬೇಕು ನೀವು ಅಂತ ಹೇಳ್ತಾರೆ. ಅದೆಲ್ಲ ತಪ್ಪ ಅಂಶ ಅದು. ಆ ಥರ ಮಾಡಬಾರ್ದು. ಮಾಡಿದ್ರೆ ಇನ್ನೂ ಹೆಚ್ಚಾಗ್ತದೆ, ಡಯಾಬಿಟಿಸ್ ಹೆಚ್ಚಾಗ್ತದೆ. ಡಯಾಬಿಟಿಕ್ ಪೇಷಂಟ್ ಆಗಿ ನೀವು ನಿಮ್ಮ ಇಡೀ ಜೀವನ ಪರ್ಯಂತ ಡಯಾಬಿಟಿಕ್ ಪೇಷಂಟ್ ಆಗಿರ್ಬೇಕಾಗತ್ತೆ. ಆ ಥರ ಆಗ್ತದೆ, ಅರ್ಥ ಮಾಡ್ಕೊಳ್ಳಿ. ಆಯ್ತು. ಈಗ ಗೋಧಿಯಲ್ಲಿ ಎಷ್ಟಿದೆ? 1.2 ಗ್ರಾಮ್ಸ್. 100 ಗ್ರಾಮ್ ಗೋಧಿ ತಗೊಂಡ್ರೆ ಅದರಲ್ಲಿ 1.2 ಗ್ರಾಮ್ಸ್ ಮಾತ್ರ ಫೈಬರ್ ಸಿಗತ್ತೆ, ಅಂದ್ರೆ ಪೀಚು ಪದಾರ್ಥ. ಅದನ್ನು ಒಳ್ಳೇದಲ್ಲ. ಈಗ ಹೆಚ್ಚು ಪೀಚು ಪದಾರ್ಥ ಇರುವಂತ ಆಹಾರ ಯಾವುದು? ರಾಗಿನೂ ಅಷ್ಟೇ, ರಾಗಿ ಬಾಜ್ರ ಅಂದ್ರೆ ಸಜ್ಜೆ ಅಂತ ಹೇಳ್ತೀವಿ. ಸೊ ಅದನ್ನು ಸಜ್ಜೆ, ಇಲ್ಲಾಂದ್ರೆ ರಾಗಿ ಮತ್ತೆ ಜೋಳ, ಈ ಮೂರಲ್ಲಿ ಎಷ್ಟಿರ್ತದೆ ಅಂದ್ರೆ 3.5 100 ಗ್ರಾಮ್ಸ್ ಧಾನ್ಯ ತಗೊಂಡ್ರೆ 3 ಇಂದ 3.5 ಅಷ್ಟಿರ್ತದೆ. ಅದು ಒಳ್ಳೆಯದೇ. ಅದಕ್ಕೋಸ್ಕರ ಸೊ ನಾವು ಪೂರ್ವ ಕಾಲದಲ್ಲಿನೂ ರಾಗಿ ಹೆಚ್ಚು ಬಳಸ್ಕೊತೀವಿ ಅಲ್ವಾ, ಸಜ್ಜೆ ಜಾಸ್ತಿ ಬಳಸ್ಕೊಂತೀವಿ, ಸಜ್ಜೆ ರೋಟೆ, ಸಜ್ಜೆ. ಸೊ ಈ ತರ ಒಂದು ಮುದ್ದೆ ಮಾಡ್ಕೊಳ್ಳೋದು, ರಾಗಿ ಮುದ್ದೆ ಮಾಡ್ಕೊಳ್ಳೋದು, ರಾಗಿ ರೊಟ್ಟಿ ಮಾಡ್ಕೊಳ್ಳೋದು ಎಲ್ಲ ಒಳ್ಳೇದು. 3.5 ಅದು ಒಳ್ಳೇದೇ. ಈ ಆಹಾರ ಬಿಳಿ ಅಕ್ಕಿ, ವೈಟ್ ರೈಸ್ಗಿಂತ, ವೈಟ್ ಗೋಧಿಯಿಂದ ಈ ಎರಡು ಬಿಟ್ಬಿಟ್ರೆ ಈ ಸಜ್ಜೆ, ರಾಗಿ, ಜೋಳ ಇದು ಒಳ್ಳೇದು. ಜವಗೋಧಿನೂ ಒಳ್ಳೇದೇ, ಅರ್ಥ ಮಾಡ್ಕೊಳ್ಳಿ. ಓಕೆ, ಇವುಗಳು ನಾವು ಅಳವಡಿಸ್ಕೊಂಡಿದ್ರೆ ನಿಮ್ಮ ಆರೋಗ್ಯ ಆರೋಗ್ಯ ಸ್ವಲ್ಪರ ಚೆನ್ನಾಗಾಗ್ತದೆ, ಹೆಚ್ಚಾಗಿ ಆದರೆ ಬೆಳವಣಿಗೆ ಆಗ್ತಾ ಬರ್ತದೆ. ಅನಾರೋಗ್ಯ ಇದ್ರೂ ಆರೋಗ್ಯ ಹೆಚ್ಚಾಗ್ತಾ ಬರ್ತದೆ. ಈ ಮೂರು ಒಳ್ಳೆಯದೇ. ಆದರೆ ಇದಕ್ಕಿಂತ ಒಳ್ಳೆಯದೇನಂದ್ರೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಸಿರಿಧಾನ್ಯಗಳು ಎಷ್ಟಿರುತ್ತೆ? ಸಿರಿಧಾನ್ಯಗಳಲ್ಲಿ ಪ್ರಾಥಮಿಕವಾಗಿ ಸ್ನೇಹಿತರೆ, ಈ ಪೀಚು ಪದಾರ್ಥ 100 ಗ್ರಾಮ್ ತಗೊಂಡಿದ್ರೆ 8 ಗ್ರಾಮಿಂದ 12 ಗ್ರಾಮ್ ಇರುತ್ತೆ. ಇದೇನ್ ಮಾಡುತ್ತೆ ಪೀಚು ಪದಾರ್ಥ ಅಂದ್ರೆ? ಪೀಚು ಪದಾರ್ಥ ಹೆಚ್ಚಿದ್ರೆ ಏನಾಗುತ್ತೆ ಗೊತ್ತಾ? ನಾವು ಆಹಾರ ಸೇವನೆ ಮಾಡ್ತೀವಿ, ತಗೊಂಡಿದ ಮೇಲೆ ಯಾವುದೇ ಪ್ರಧಾನ ಆಹಾರ ಇರಲಿ, ನೀವು ಒಂದು ನೋಡಿ, ನಮಗೆ ಒಳ್ಳೆ ಪದ್ಧತಿ ಏನಪ್ಪಾ ಅಂದ್ರೆ, ಬೆಳಗ್ಗೆ 9 ಗಂಟೆಗೆ ಒಂದು ಪ್ರಧಾನ ಆಹಾರ ತಿನ್ನೋದು, ಸಾಯಂಕಾಲ 6 ಗಂಟೆಗೆ ಒಂದು ಊಟ ಮಾಡೋದು. ಇದು ಅದ್ಭುತವಾದ ವಿಷಯ, ಅದ್ಭುತವಾದ ಆಹಾರ ವಿಧಾನ. ಆದ್ರೆ ಅದಕ್ಕೆ ಹೇಳ್ತಾ ಇರ್ತೀವಿ, ಮೂರು ಸಮಯ ತಿನ್ನೋರು ಏನಾಗ್ತಾರೆ? ರೋಗಿ ಆಗ್ತಾರೆ. ಎರಡು 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 ಹೊತ್ತು ತಿನ್ನೋರು ಏನಾಗ್ತಾರೆ? ಭೋಗಿ ಆಗ್ತಾರೆ. ಒಂದು ಹೊತ್ತು ತಿನ್ನೋರು ಯೋಗಿ ಆಗ್ತಾರೆ. ಅರ್ಥ ಮಾಡ್ಕೊಳ್ಳಿ. ಈ ತರ ನಮ್ಮ ಆಹಾರವೂ ಅಷ್ಟೇ, ಹೆಚ್ಚಾಗಿ ತಿನ್ನೋದ್ರಿಂದ ನಾವೇನೋ ಬಲವಾಗಿ ತಯಾರಾಗ್ತೀವಿ, ದಾರುಢ್ಯವಾಗಿ ತಯಾರಾಗ್ತೀವಿ ಅಂದ್ರೆ ಅದು ಖಂಡಿತವಾಗಿ ತಪ್ಪದು ಸ್ನೇಹಿತರೆ. ಯಾವುದೇ ಇರಲಿ, ನಿಮ್ಗೆ ಶಕ್ತಿ ಬರೋದು ಒಂದು ಆಹಾರದಿಂದನೇ ಶಕ್ತಿ ಬರಲ್ಲ. ಪೂರ್ತಿ ಶಕ್ತಿ ಆಹಾರದಿಂದ ಬರಲ್ಲ. ಶಕ್ತಿ ಆಹಾರದಿಂದ ಬರೋದು ಭೌತಿಕ ಶಕ್ತಿ, ಮನಸ್ಸಿಂದ ಬರೋದು, ಮನಸ್ಸು ನಿಶ್ಚಲವಾಗಿ ನಿರ್ಮಲವಾಗಿ ಹೇಳ್ಬೇಕಂದ್ರೆ ಧನಾತ್ಮಕವಾಗಿ ಇಟ್ಕೊಂಡಿದ್ರೆ ಬರುವಂತ ಶಕ್ತಿ ಮನೋಶಕ್ತಿ, ಧ್ಯಾನದಲ್ಲಿ ಕೂತ್ಕೊಂಡ್ರೆ ವಿಶ್ವಶಕ್ತಿ, ಪ್ರಾಣಶಕ್ತಿ. ನೋಡಿ ಎಷ್ಟು ಶಕ್ತಿಗಳಿದೆಯೋ. ಇವೆಲ್ಲ ಶಕ್ತಿ ಸೇರಿದ್ರೆ ನಿಮ್ಮ ದೇಹದಲ್ಲಿ ಎಲ್ಲಾ ಚಟುವಟಿಕೆ ನಿರ್ವಹಣೆ ಆಗ್ತಾ ಇರ್ತದೆ. ಅದು ಬಿಟ್ಟು ತುಂಬಾ ಜನ ಏನ್ ಅನ್ಕೋತಾರೆ ಅಂದ್ರೆ, ನಾನು ಹೆಚ್ಚು ತಿಂತಾ ಇದ್ರೆ ಹೆಚ್ಚು ಆರೋಗ್ಯವಂತ. ನೋ, ರಾಂಗ್ ಕಾನ್ಸೆಪ್ಟ್ ಈಸ್ ರಾಂಗ್. ಯಾವಾಗಲೂ ಅಷ್ಟೇ, ದಿನಕ್ಕೆ 2 ಹೊತ್ತು ತಿನ್ನೋದು ಅದನ್ನು ಒಳ್ಳೆ ಉತ್ತಮ ಲಕ್ಷಣ. ಒಂದೇ ಸರಿ ತಿನ್ನೋದು ಅತಿ ಉತ್ತಮ ಲಕ್ಷಣ ಸ್ನೇಹಿತರೆ. ಮತ್ತೆ ಏನ್ ಮಾಡ್ಬೇಕು? ಮಿಕ್ಕಿದ ಸಮಯ ಹಣ್ಣುಗಳು ತಿನ್ನಿ, ಕಾಲೋಚಿತ ಹಣ್ಣುಗಳು, ಸೀಸನಲ್ ಫ್ರೂಟ್ಸ್, ನೀವು ವೆಜಿಟೇಬಲ್ಸ್ ಸಲಾಡ್ಸ್ ತಿನ್ನಿ. ಇಂಥದ್ದೆಲ್ಲ
ಹೆಚ್ಚಾಗಿ ಸಹಜ ಸಹಜ ಆಹಾರ ತಿನ್ನೋದು ಅಳವಡಿಸ್ಕೊಳ್ಳಿ. ಅದು ತುಂಬಾ ಉತ್ತಮ. ಈ ಜೊತೆಗೆ ಒಳ್ಳೆ ಧ್ಯಾನ ಮಾಡ್ತಾ ಇದ್ರೆ ಆಹಾರ ಕಡಿಮೆ ಪ್ರಮಾಣದಲ್ಲಿ ತಿನ್ನಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಹೋಗ್ತಾ ಹೋಗ್ತಾ ಆಹಾರವೇ ಬೇಕಾಗಿಲ್ಲ, ಏನಾಗತ್ತೆ, ಫಲಾಹಾರ ಬೇಕಾಗತ್ತೆ. ಧ್ಯಾನ ಹೆಚ್ಚಾಗಿ ಮಾಡ್ತಾ ಹೋದ್ರೆ ಅದ್ಭುತ ಯೋಗಿಗಳು, ಮಹಾನ್ ವ್ಯಕ್ತಿಗಳು, ಮಹಾನ್ ಯೋಗಿಗಳು ದ್ರವ ಮೊದಲನೇದಾಗಿ ಅವರು ಘನ ಪದಾರ್ಥ ಅಂದ್ರೆ ಸಾಲಿಡ್ ಫುಡ್ ತಿಂತಾ ಇರ್ತಾರೆ, ಘನ ಪದಾರ್ಥವಾಗಿ ತಿಂತಾರೆ. ಹೋಗ್ತಾ ಹೋಗ್ತಾ ದ್ರವ ಪದಾರ್ಥಕ್ಕೆ ಬರ್ತಾರೆ, ಅಂದ್ರೆ ಜ್ಯೂಸ್ಗಳು ಬರ್ತಾರೆ. ಇನ್ನು ಅದು ಅಂದ್ರೆ ಜ್ಯೂಸ್ಗಳಂದ್ರೆ ದ್ರವ ಪದಾರ್ಥ, ಇಲ್ಲಾಂದ್ರೆ ಫಲಾಹಾರ ಅಂತ ಹೇಳ್ಬೋದು. ಫಲ ಮಾತ್ರ ಸೇವನೆ ಮಾಡ್ತಾರೆ, ಫ್ರೂಟ್ಸ್ ಮಾತ್ರ, ಹಣ್ಣುಗಳು ಮಾತ್ರ. ಇನ್ನು ಹೋಗ್ತಾ ಹೋಗ್ತಾ ಅದನ್ನು ಬಿಟ್ಬಿಟ್ಟು ಏನ್ ಮಾಡ್ತಾರೆ, ನೀರು ಇಲ್ಲಾಂದ್ರೆ ಸ್ವಲ್ಪ ಯಾವ್ದನ್ನ ಏಟು ಮಿಲ್ಕು ಇಂಥದ್ದು ಸಿಕ್ಕಿದ್ರೆ ಅದು ಸೇವನೆ ಮಾಡ್ತಾರೆ. ಇನ್ನು ಸ್ವಲ್ಪ ಹೆಚ್ಚು ಧ್ಯಾನ ಮಾಡೋರು ಏನ್ ಮಾಡ್ತಾರೆ, ಎಲ್ಲ ಬಿಟ್ಬಿಟ್ಟು ಶ್ವಾಸ ಆಹಾರ ಮಾತ್ರ తీసుకుತಾ ಹೋಗ್ತಾರೆ ಅಷ್ಟೇ. ಶ್ವಾಸ ಆಹಾರ ಏನು ಶ್ವಾಸ ಆಹಾರ ಅಂದ್ರೆ ಅದೇ ಕಾಸ್ಮಿಕ್ ಎನರ್ಜಿ, ಅದೇ ಪ್ರಾಣಶಕ್ತಿ. ಸೊ ಈ ತರ ಪ್ರಧಾನ ಆಹಾರ ಅನ್ನೋದು ಸ್ನೇಹಿತರೆ ನಮ್ಮ ನಮ್ಮ ಸ್ಥಿತಿ ಮೇಲೆ ಆಧಾರ ಆಗತ್ತೆ. ಎಲ್ಲರಿಗೂ ಒಂದೇ ತರ ನಾವು ಈಗ ಈಗ ಏನ್ ಕೊಡ್ತಾ ಇದೀವಿ, ಆದ್ರೆ ಇದು ಎಲ್ಲರಿಗೂ ಅನ್ವಯಿಸ್ತದ ಅಂದ್ರೆ ನಿಮ್ಮ ಸ್ಥಿತಿ ಮೇಲೆ ಆಧಾರ ಆಗತ್ತೆ. ನಿಮ್ಗೆ ಹೆಚ್ಚಾಗಿ ಧ್ಯಾನ ಮಾಡ್ತಾ ಇದೆ ಅಂದ್ರೆ ನೀವು ಹೆಚ್ಚಾಗಿ ಆಹಾರ ತಿನ್ನೋದು ಬೇಕಾಗಿಲ್ಲ. ಎಷ್ಟು ಬೇಕು, ನಿಮ್ಮ ಶಕ್ತಿ ನಿಮ್ಗೆ ಅರ್ಥ ಆಗತ್ತೆ. ಯಾವ ಡಾಕ್ಟರ್ ಹತ್ರ ಹೋಗಿ ಕೂತ್ಕೊಂಡು ಡೈಟಿಷಿಯನೋ ನ್ಯೂಟ್ರಿಷನೋ ಅಲ್ಲಿ ದುಡ್ಡು ಖರ್ಚು ಮಾಡಿ ಅವ್ರ ಹತ್ರ ಕೂತ್ಕೊಂಡು ನಾನು ಏನ್ ತಿನ್ಬೇಕು, ಬೆಳಗ್ಗೆ ಏನ್ ತಿನ್ಬೇಕು, ಮಧ್ಯಾಹ್ನ ಏನ್ ತಿನ್ಬೇಕು, ಈ ಮಧ್ಯದಲ್ಲಿ ಏನ್ ತಿನ್ಬೇಕು, ನನ್ಗೆ ಹಸುವಾದ್ರೆ ಏನ್ ಮಾಡ್ಬೇಕು, ಯಾವ ತರ ತಿನ್ಬೇಕು, ಎಷ್ಟು ತಿನ್ಬೇಕು, ಇಷ್ಟೇ ತಿನ್ಬೇಕಾ, ಇದೆಲ್ಲ ಬೇಕಾಗಿಲ್ಲ. ಇದೆಲ್ಲ ಅನವಶ್ಯಕತೆ ಇರೋದು. ನಿಮ್ಮ ದೇಹ ನಿಮ್ದು, ದೇಹ ಯಾರ್ದು, ನಿಮ್ದು. ಯಾರು ಗೊತ್ತಾಗಬೇಕು ನಿಮ್ ಬಗ್ಗೆ, ನಿಮ್ಗೆ ಗೊತ್ತಾಗತ್ತೆ. ಡಾಕ್ಟರ್ಗೆ ಹೆಂಗ್ ಗೊತ್ತಾಗತ್ತೆ? ಡಾಕ್ಟರ್ ಏನ್ ಮಾಡ್ತಾರೆ ಇದರಲ್ಲಿ? ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಸ್ನೇಹಿತರೆ ಪ್ರಧಾನ ಆಹಾರವಾಗಿ ಸಾಮಾನ್ಯವಾಗಿ ನಾನು ಹೇಳೋದು ಏನಂದ್ರೆ, ಇಂಥ ಪೀಚು ಪದಾರ್ಥ ಇರುವಂತಹ ಆಹಾರ ತಿಂದ್ರೆ, ಸೇವನೆ ಮಾಡಿದ್ರೆ ಏನು ಪ್ರಯೋಜನ ಪೀಚು ಪದಾರ್ಥ ತಿಂದ್ರೆ? ಅದರಿಂದ ನಿಮ್ಮ ಈ ಜೀರ್ಣ ಆಗುವಂಥದ್ದು ಸ್ನೇಹಿತರೆ, ಯಾವುದೇ ಆಹಾರ ತಿಂದ್ರೆ ವೇಗವಂತವಾಗಿ ಜೀರ್ಣ ಆಗ್ಬಾರ್ದು. ನೋಡಿ, ನಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು, ಒಂದು 9 ಗಂಟೆಗೆ ಇಲ್ಲಾಂದ್ರೆ 7-8 ಗಂಟೆಗೆ ಅವ್ರ ಕೆಲ್ಸಕ್ಕೆ ಹೋಗಕ್ ಮುಂಚೆ ಅವರೆಲ್ಲ 95 ಇಯರ್ಸ್, 95, 100 ವರ್ಷ ಆರಾಮಾಗಿ ಬದುಕಿದ್ದಾರೆ, ಈಗಲೂ ಇದ್ದಾರೆ. ಯಾಕೆ ಅಷ್ಟು ಆರೋಗ್ಯವಂತಾಗಿದ್ದಾರೆ ಅವರು? ಅಂದ್ರೆ ಅವರು ತಿನ್ನುವಂತ ಆಹಾರ ಈಗ ಅವ್ರಿಗೂ ತೊಂದರೆ ಆಗಿದೆ. ನಾವು ತಿನ್ನುವಂತ ಆಹಾರ ಬದಲಾವಣೆ ಆಗಿ ಅವ್ರೂ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ತಿನ್ನೋ ಆಹಾರ ಸಿಗ್ತಾ ಇಲ್ಲ ಈಗ. ಅವರು ವೈಟ್ ರೈಸ್ ತಿನ್ಬೇಕಾಗ್ತಾ ಇದೆ, ಚಪಾತಿ ತಿನ್ಬೇಕಾಗ್ತಾ ಇದೆ, ನಮ್ಮ ಜೊತೆಗೆ ತೊಂದರೆ ಆಗಿದೆ. ಯಾಕಂದ್ರೆ ಪೂರ್ತಿ 40-50 ವರ್ಷದಲ್ಲಿ ಪೂರ್ತಿ ಆಹಾರ ವಿಧಾನ ಚೇಂಜ್ ಆಗಿದೆ ಸ್ನೇಹಿತರೆ. ಪ್ರತಿಯೊಂದು ಕಡೆ ವೈಟ್ ರೈಸ್, ಪಾಲಿಶ್ಡ್ ರೈಸ್, ಸೋನಾ ಮಸೂರ, ಸೋನಾ ಇಂಥ ರೈಸ್ಗಳು ಹೆಚ್ಚಾಗ್ತಾ ಬಂದಿದೆ ಸ್ನೇಹಿತರೆ. ಸಿರಿಧಾನ್ಯಗಳು ಮರ್ತು ಬಿಟ್ಟಿದೀವಿ ಅಲ್ವಾ? ನಾಟಿ ಅಕ್ಕಿ ಜಾತಿಗಳು ಎಷ್ಟಿದೆ, ಸಾವಿರಾರು ನಾಟಿ ಅಕ್ಕಿಗಳ ಜಾತಿ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿ ಶೇರ್ ಮಾಡ್ತೀನಿ. ಅಂದ್ರೆ ರೈಸ್ ಯಾರಾದ್ರೂ ಈಗ ವ್ಯವಸಾಯ ಒಲೆ ಮಾಡ್ತಾ ಇರ್ತಾರೆ, ವ್ಯವಸಾಯ ಮಾಡ್ತಾ ಇರ್ತಾರೆ, ನಿಮ್ಗೆಲ್ಲ ಒಳ್ಳೆ ನಾಟಿ ಅಕ್ಕಿ ಜಾತಿಗಳು ಕೊಡ್ತೀವಿ. ದಯವಿಟ್ಟು ನೀವು ಅದು ವ್ಯವಸಾಯ ಮಾಡಿ, ಇನ್ನು ಎಲ್ಲರಿಗೂ ಹಚ್ಕೊಳ್ಳಿ. ಎಂತ ಅಕ್ಕಿಗಳಿದೆ ಗೊತ್ತಾ? ಯಾರಾದ್ರೂ ಒಂದು 10 ವರ್ಷ ಆಯ್ತು, 8 ವರ್ಷ ಆಯ್ತು, 5 ವರ್ಷ ಆಯ್ತು, ಮದುವಾಗಿದೆ, ಮಕ್ಕಳಾಗ್ತಾ ಇಲ್ಲ, ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಹೋಗ್ಬೇಕು, IVF ಮಾಡ್ಕೋಬೇಕು ಅಲ್ವಾ? ಇದೆಲ್ಲ ಬೇಕಾಗಿದೆಯಾ? ಇಲ್ಲ. ನಿಮ್ಮ ಅಕ್ಕಿ ಜಾತಿ ಇದೆ, ಒಂದು ಅಕ್ಕಿ ಜಾತಿ ಮಾವಿನ ಪಿಲ್ಲೈ ಜಾತಿ ಅಂತ ಇದೆ. ಮಾವಿನ ಪಿಲ್ಲೈ ಅಕ್ಕಿ ಇದೆ. ಎಲ್ಲಿ ಬೆಳೀತಾರೆ? ಹೆಚ್ಚಾಗಿ ತಮಿಳ್ನಾಡಲ್ಲಿ ಬೆಳೀತಾರೆ. ಅದೇನ್ ಮಾಡುತ್ತೆ, 3 ತಿಂಗಳು ತಗೊಂಡ್ರೆ ಸ್ನೇಹಿತರೆ, ಮದುವಾಗಿದ ಮೇಲೆ 3 ತಿಂಗಳು, 3 ತಿಂಗಳಿಂದ 6 ತಿಂಗಳು ಅಷ್ಟೇ. ಈ ಅಕ್ಕಿಯನ್ನು ನೀವು ರೈಸ್ ಮಾಡಿಕೊಂಡು ಪ್ರಧಾನ ಆಹಾರವಾಗಿ ಸೇವನೆ ಮಾಡಿದ್ರೆ ಖಂಡಿತವಾಗಿ ಮಕ್ಕಳಾಗ್ತಾರೆ. ನೋಡಿ, ಅದೇನ್ ಮಾಡುತ್ತೆ ಗೊತ್ತಾ? ವೀರ್ಯಕಣಗಳು, ಅಂಡಾಶಯಗಳು ಚೆನ್ನಾಗಿ ವೃದ್ಧಿ ಮಾಡುತ್ತೆ. ಸೀಮೆನ್, ಓವಮ್ ಈ ಎರಡನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ ವೀರ್ಯಕಣಗಳು ಸರಿಯಾದ ರೀತಿಯಲ್ಲಿ ಉತ್ಪನ್ನ ಮಾಡುತ್ತೆ. ಅವಾಗ ಏನ್ ಬೇಕು? ನಿಮ್ಮ ಆರೋಗ್ಯ ಬಂತು, ಮಕ್ಕಳಾಯ್ತು. ಇದೆಲ್ಲ ಅದ್ಭುತವಾದ ಫಲಿತಗಳು ನೋಡಿದ್ವಿ ನಾವು. ಇವೆಲ್ಲ ಏನಂದ್ರೆ ನಿಮ್ಗೆ ಆಸಕ್ತಿ ಇದೆ, ಅದೆಲ್ಲ ನಾವು ಶೇರ್ ಮಾಡ್ತೀವಿ. ದಯವಿಟ್ಟು ನೀವು ಪಾಲನೆ ಮಾಡಿ. ಯಾರಿಗಾದ್ರೂ ಬೇಕಾದ್ರೆ ಖಂಡಿತವಾಗಿ ತರಿಸ್ಕೊಳ್ಳಿ. ಅಕ್ಕಿ ನಾಟಿ ಬೀಜಗಳು ಕೊಡ್ತೀವಿ, ಅದರಿಂದ ವ್ಯವಸಾಯ ಮಾಡಿ ನಮ್ಮ ಎಲ್ಲ ಸ್ನೇಹಿತರಿಗೆ ಹಂಚ್ಕೊಳ್ಳಿ. ನಿಮಗೆ ದುಡ್ಡು ಕೊಡ್ತಾರೆ, ದುಡ್ಡು ಫ್ರೀಯಾಗಿ ಯಾರಿಗೆ ಬೇಕಾಗಿಲ್ಲ. ಆದ್ರೆ ಯಾರೊಬ್ರು ಬೆಳಿಬೇಕಲ್ಲ, ಯಾರೊಬ್ರು ಈ ವ್ಯವಸಾಯ ಮಾಡ್ಬೇಕಲ್ಲ, ದಯವಿಟ್ಟು ಮಾಡಿ. ಅಂತ ಅಕ್ಕಿ ಜಾತಿಗಳು ತುಂಬಾ ಇದೆ. ಹೈದರಾಬಾದಲ್ಲಿ ಒಂದು ಸಂಸ್ಥೆ ಇದೆ, ಸೇವ್ ಸಂಸ್ಥೆ ಅಂತ. ವಿಜಯರಾಮ್ ಸರ್ ಅವರು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಕೆಲಸ ಇದರಿಂದ.
ಸ್ನೇಹಿತರೆ. ಸೊ ಈ ತರ ಏನಂದ್ರೆ ನಾವು ಇಂಥ ಆಹಾರ ಸೇವನೆ ಮಾಡಬೇಕು. ಪೀಚ್ ಪದಾರ್ಥ ಹೆಚ್ಚಿರಬೇಕು. ಪೀಚ್ ಪದಾರ್ಥ ನೋಡಿ, ಆ ಟೈಮಲ್ಲಿ ಪೂರ್ವಿಕರು ಏನ್ ಮಾಡ್ತಾ ಇದ್ರು, 9 ಗಂಟೆ 8 ಗಂಟೆಗೆ ಅಂಬಲಿ ಕುಡಿತಾ ಇದ್ರು. ಅಂಬಲಿ ಅದು ಮಾಡ್ಕೊಳ್ಳೋ ವಿಧಾನ ಮರ್ತು ಬಿಟ್ಟಿದ್ವಿ, ಗೊತ್ತಿಲ್ಲ. ಗಂಜಿ ಮಾಡ್ಕೊಳ್ಳೋ ವಿಧಾನ ಗೊತ್ತಿಲ್ಲ, ಅಂಬಲಿ ಮಾಡ್ಕೊಳ್ಳೋ ಗೊತ್ತಿಲ್ಲ. ನೇರವಾಗಿ ಏನ್ ಮಾಡ್ತೀವಿ, ದೋಸೆ, ಇಡ್ಲಿ, ಚಪಾತಿ, ಪೂರಿ. ನೋಡಿ, ಇವೆಲ್ಲ ಯಾರ್ದು? ಇವೆಲ್ಲ ಪದ್ಧತಿಗಳು ನಮ್ದ? ಇದು ನಮ್ದಲ್ಲ. ಇದೆಲ್ಲ ವೆಸ್ಟರ್ನ್, ಪಾಶ್ಚಾತ್ಯ ದೇಶಗಳು. ಪ್ರಾಚೀನ ಅಲ್ಲ, ಪಾಶ್ಚಾತ್ಯ ದೇಶಗಳು, ವೆಸ್ಟರ್ನ್ ಕಂಟ್ರೀಸ್ ಸ್ನೇಹಿತರೆ. ಈಸ್ಟರ್ನ್ ಕಂಟ್ರೀಸ್ ಅಲ್ಲ. ನಮ್ದು ಅಲ್ವೇ ಅಲ್ವಾ ಅದು ಪದ್ಧತಿ. ಹೀಗಾಗಿ ಏನಾಗಿದೆ ಗೊತ್ತಾ, ಎಲ್ಲಾರನ್ನು ರೋಗಗ್ರಸ್ತಲಾಗಿ ತಯಾರು ಮಾಡಿದ್ದಾರೆ. ಅವರು ಏರಿರುವಂತ ಪದ್ಧತಿಗಳು ನಾವು ಅವ್ರನ್ನ ಒಪ್ಕೊಂಡು ಪಾಲನೆ ಮಾಡಿ, ಅವ್ರೇನೋ ತಜ್ಞರು ಒಂದು ಮೊಬೈಲ್ ಕಂಡಿಡಿದ್ದಾರೆ, ಒಂದು ಕಂಪ್ಯೂಟರ್ ಕಂಡಿಡಿದ್ದಾರೆ, ಒಂದು ಫ್ರಿಡ್ಜ್ ಕಂಡಿಡಿದ್ದಾರೆ, AC ಕಂಡಿಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ನಂಬಿದೀವಿ ಅಷ್ಟೇ. ಒಂದು ವೆಹಿಕಲ್ ಕೊಟ್ಟಿದ್ದಾರೆ, ಓಡಾಡಕ್ಕೆ ಚೆನ್ನಾಗಿ ಓಡಾಡ್ತಾ ಇದೀವಿ, ಫಾಸ್ಟ್ ಆಗಿ ಹೋಗ್ತೀವಿ, ಮನೆಗೆ ಹೋಗ್ತೀವಿ, ಆಫೀಸ್ಗೆ ಹೋಗ್ತೀವಿ, ಎಲ್ಲ ಕಡೆ ಓಡಾಡ್ತೀವಿ. ಹೌದು, ಅವ್ರು ನಂಬಿದೀವಿ, ರೈಟ್. ಎಲ್ಲ ನಂಬೇಕಂತ ಗ್ಯಾರಂಟಿ ಏನು ಅವಶ್ಯಕತೆ ಇದೆ? ಎಲ್ಲ ನಂಬೇಕಂತ ನಮ್ಮ ಪದ್ಧತಿಗಳು ಇದೆಯಲ್ಲ, ನಮ್ಮ ಜ್ಞಾನ ಇದೆಯಲ್ಲ, ನಮ್ಮ ದೇಶೀಯ ಜ್ಞಾನ, ನಮ್ಮ ಸ್ವದೇಶೀಯ, ನಮ್ಮ ಸ್ವಂತ ಜ್ಞಾನ ಎಲ್ಲಿ ಹೋಗಿದೆ? ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ನಮ್ಗೆ ಗೊತ್ತಿರುವಂತ ಜ್ಞಾನ ಈ ಇಡೀ ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಗೊತ್ತಿಲ್ಲ. ಈಗಲೇ ಅಲ್ಲ, ಇನ್ನೂ 100 ವರ್ಷ ಹೋಗ್ಲಿ, 1000 ವರ್ಷ ಹೋಗ್ಲಿ, ನಮ್ಮ ಗ್ರಂಥಗಳು ಸಾಕು. ಒಂದು ಗ್ರಂಥ ನಿಮ್ಗೆ ಕೊಡ್ತೀನಿ, ಅದರಿಂದ ಎಷ್ಟು ರೋಗಗಳು ಬೇಕಾದ್ರೆ ನೀವು ಮಾಡ್ಬೋದು ಗೊತ್ತಾ? ಒಂದು ಮೂತ್ರ ಚಿಕಿತ್ಸೆ ಇದೆ, ಅದರಿಂದ ಎಲ್ಲಾ ರೋಗಗಳು ವಾಸಿ ಮಾಡ್ಬೋದು, ಕ್ಯಾನ್ಸರ್ ಸಮೇತ ವಾಸಿ ಮಾಡ್ಬೋದು ಗೊತ್ತಾ? ಇವೆಲ್ಲ ಯಾರು ತಿಳ್ಕೊಡೋದು? ಯಾರು ಹೇಳ್ಕೊಡೋರು? ಎಲ್ಲ ಮರ್ತು ಬಿಟ್ಟಿದೀವಿ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ರೋಗ ಬಂದ್ರೆ ಹಾಸ್ಪಿಟ್ಲ್ಗೆ ಹೋಗೋದು ನೇರವಾಗಿ. ಕಿಮಿಯೋಥೆರಪಿ, ರೇಡಿಯೇಷನ್, ಒಂದು 4-5 ತಿಂಗಳು ತಗೊಂಡೋದು, ಆಮೇಲೆ ಸೀರಿಯಸ್ ಆಯ್ತು, 1 ಲಕ್ಷ ಇಂಜೆಕ್ಷನ್, 3 ಲಕ್ಷ ಇಂಜೆಕ್ಷನ್, ಕೊನೆಯದಾಗಿ ಏನಾಗ್ತಾ ಇಲ್ಲ, ICU, ಏನಾಗ್ತಾ ಇಲ್ಲ, ಮನೆಗೆ ತಗೊಂಡೋಗಿ ಅಷ್ಟೇ. ಇದೆಲ್ಲ ಪದ್ಧತಿ ಸ್ನೇಹಿತರೆ. ಒಂದು ಮೂತ್ರ ಚಿಕಿತ್ಸೆಯಿಂದ ಕ್ಯಾನ್ಸರ್ ಗುಣ ಮಾಡೋದು ಗೊತ್ತಾ? ಅದ್ಭುತವಾದ ಏನಿದೆ ನಮ್ಮ ಹತ್ರ, ಶಿವಾಂಬು ಅಂತಿದೆ, ಶಿವಾಂಬು ಅಂತ ಒಂದು ಪುರಾಣ ಇದೆ. ಶಿವಾಂಬು ಪುರಾಣ, ಡಮರ ಮಂತ್ರ, ಡಮರ ತಂತ್ರ ಅಂತಿದೆ, ಡಮರ ತಂತ್ರ. ಅದರಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ. ಏನ್ ತಿಳಿಸಿದ್ದಾರೆ? ಯಾರು ಬರ್ಕೊಟ್ಟಿರೋದು? ನಮ್ಮ ಋಷಿಗಳು, ಮುನಿಗಳು, ಅವ್ರು ಬರ್ಕೊಟ್ಟಿರುವಂತ ತಂತ್ರ ಅದು, ಡಮರ ತಂತ್ರ. ಅದ್ಭುತ. ಓದಿ, ನೀವು ಅರ್ಥ ಮಾಡ್ಕೊಳ್ಳಿ. ನೀವೇ ಒಂದು ವೈದ್ಯಕೀಯರಾಗಿ, ಪೂರ್ವಕಾಲ ಯಾವ ಓದಿದ್ದಾರೆ, ಯಾವ ವೈದ್ಯಶಾಲೆಗೆ ಹೋಗಿದ್ದಾರೆ ನಮ್ಮ ಪೂರ್ವಿಕರೆಲ್ಲ? ಎಲ್ಲಿ ಹೋಗೋದು ಬೇಕಾಗಿಲ್ಲ. ನಿಮ್ಮ ಮನೆಯೇ ವೈದ್ಯಶಾಲ, ನಿಮ್ಮ ಕಿಚನ್, ನಿಮ್ಮ ಅಡಿಗೆ ಮನೆ ವೈದ್ಯಶಾಲ. ನಿಮ್ಮ ಹಿರಿಯರು ಪೂರ್ವಿಕರು ಅವರೇ ನಿಮ್ಮ ಮಾಸ್ಟರ್ಸ್. ಇನ್ಯಾರು ಬೇಕಾಗಿಲ್ಲ. ನಿಮ್ಮ ಅಜ್ಜಿ ತಾತ ಅವರೇ ವೈದ್ಯರು, ಅವರೇ ನಿಮ್ಮ ಟೀಚರ್ಸ್. ಹೇಳ್ಕೊಡ್ತಾರೆ, ಹಿಂಗ್ ಮಾಡಿ, ಹಾಗೆ ಮಾಡಿ. ನೆಗಡಿ ಬಂದ್ರೆ ಏನ್ ಮಾಡ್ಬೇಕು, ಕೆಮ್ಮು ಬಂದ್ರೆ ಏನ್ ಮಾಡ್ಬೇಕು, ಜ್ವರ ಬಂದ್ರೆ ಏನ್ ಮಾಡ್ಬೇಕು, ನಿಮ್ಮ ಮೂತ್ರದಲ್ಲಿ ಉರಿ ಬರ್ತಾ ಇದ್ರೆ ಏನ್ ಮಾಡ್ಬೇಕು, ನಿಮ್ಮ ಮೂತ್ರದಲ್ಲಿ ರಕ್ತ ಬರ್ತಾ ಇದ್ರೆ ಏನ್ ಮಾಡ್ಬೇಕು, ಮೂಗಿಂದ ರಕ್ತ ಬರ್ತಾ ಏನ್ ಮಾಡ್ಬೇಕು, ತಲೆನೋವು ಬಂದ್ರೆ ಏನ್ ಮಾಡ್ಬೇಕು, ಕಣ್ಣು ದೋಷ ಇದ್ರೆ ಏನ್ ಮಾಡ್ಬೇಕು, ಕಿವಿ ದೋಷ ಇದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದಕ್ಕೆ ಸೊಲ್ಯೂಷನ್ ಇದೆಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ, ದಯವಿಟ್ಟು ಗಮನಿಸ್ಕೊಳ್ಳಿ. ಸೊ ನಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು, 9 ಗಂಟೆ 8 ಗಂಟೆಗೆ ಅಂಬಲಿ ತಯಾರು ಮಾಡ್ಕೊಂಡು ಆರಾಮಾಗಿ ತಿನ್ನಿ. ಅದು ನಿಧಾನವಾಗಿ ಜೀರ್ಣವಾಗುತ್ತೆ, ಪೀಚ್ ಪದಾರ್ಥ ಹೆಚ್ಚಿರುತ್ತೆ. ಅದು 8 ಗಂಟೆಗೆ ತಿಂದ್ರೆ 5 ರಿಂದ 6 ಗಂಟೆಗಳ ಕಾಲ, ಅಂದ್ರೆ ಸಾಯಂಕಾಲ 6-5ವರೆಗೂ ಅವ್ರು ಹಸು ಆಗಲ್ಲ. ಮಧ್ಯದಲ್ಲಿ ಏನಾದ್ರು ಹಸು ಆದ್ರೆ ಅವರು ಹೊಲಕ್ಕೆ ಹೋಗ್ತಾರೆ, ಹೊಲದಲ್ಲಿ ಏನೋ ಒಂದು ಫ್ರೂಟ್ಸ್ ಅದು ಸಿಕ್ತೆ ಅದು ತಿಂತಾರೆ ಅಷ್ಟೇ, ಒಳ್ಳೆ ನೀರು ಕುಡಿತಾರೆ. ಇಷ್ಟೇ ಬೇಕಾಗಿರೋದು. ಇಷ್ಟು ಸಾಮಾನ್ಯ ಆಹಾರ, ಈ ಸಹಜ ಆಹಾರ ಏನ್ ಮಾಡತ್ತ ಗೊತ್ತಾ, ನಿಮ್ಮನ್ನು ಯಾವುದೇ ರೀತಿಯಲ್ಲಿ ರೋಗಗ್ರಸ್ತ ಮಾಡಲ್ಲ ಸ್ನೇಹಿತರೆ. ನಿಮ್ಮ ಅನಾರೋಗ್ಯಕ್ಕೂ ಉಂಟಾಗಲ್ಲ. ನಿಮ್ಮ ವ್ಯಾಧಿ ನಿರೋಧಕತೆ ಹೆಚ್ಚಾಗಿರತ್ತೆ. ಯಾವಾಗಲೂ ಪ್ರತಿರಕ್ಷಕ ವ್ಯವಸ್ಥೆ ತುಂಬಾ ಬಲವಾಗಿರತ್ತೆ. ಇದು ಬೇಕಾಗಿರೋ ಸ್ನೇಹಿತರೆ. ಸೊ ಈ ತರ ಮಾಡಿ ದಯವಿಟ್ಟು. ಆಮೇಲೆ ಅವಾಗ ಈ ತರ ಮಾಡತ್ತಾ ಸಾಯಂಕಾಲ ನಿಮ್ಮ ಊಟ 6 ಗಂಟೆ 7 ಗಂಟೆ 8 ಗಂಟೆ, ಆದಷ್ಟು 8 ಗಂಟೆ ಒಳಗಡೆ ಮುಗಿಸ್ಕೊಂಡ್ರೆ ಅವಾಗ ಅದ್ಭುತವಾಗಿ ಸಿಗತ್ತೆ. ಈ ಆಹಾರ ತಿನ್ನಿದ ಮೇಲೆ, ಸಿರಿಧಾನ್ಯ ಆಹಾರ, ಇಲ್ಲಾಂದ್ರೆ ನಾಟಿ ಅಕ್ಕಿ ಜಾತಿ, ಅದರಿಂದ ಜೋಲೆ ಇಲ್ಲ ರಾಗಿ, ಸಜ್ಜೆ, ಇದೆಲ್ಲ ನೀವು ಸೇವನೆ ಮಾಡಿದ್ರೆ, ರೋಟಿ ರೂಪದಲ್ಲಿ ಇಲ್ಲ ಒಂದು ಮುದ್ದೆ ರೂಪದಲ್ಲಿ, ಇಲ್ಲಾಂದ್ರೆ ಅಕ್ಕಿ ರೂಪದಲ್ಲಿ ಪ್ರಧಾನ ಆಹಾರ ತಗೊಂಡ್ರೆ, ಅದ್ರ ಜೊತೆಗೆ ವೆಜಿಟೇಬಲ್ಸು, ಈ ಬೆಳೆಕಾಳುಗಳು, ಸಾಂಬಾರು, ಸಾಂಬಾರು ಮತ್ತೆ ರಸಮ್, ಈ ಮೊಸರು ಎಲ್ಲ ನೀವು ಏನ್ ಬೇಕೆಲ್ಲ ಬರ್ಸ್ಕೊಳ್ಳಿ, ನೋ ಪ್ರಾಬ್ಲಮ್. ಚಟ್ನಿ, ಪಿಕೆಲ್ಸು, ಏನೇ ಬೇಕಂದ್ರೂ ತೊಂದರೆ ಇಲ್ಲ. ಈ ತರ ಮಾಡ್ಕೊಂಡ್ರೆ ಸ್ನೇಹಿತರೆ ಏನಾಗತ್ತಂದ್ರೆ, ಒಂದು ನಿಮ್ಮ ಜೀರ್ಣ ಚೆನ್ನಾಗಾಗ್ತದೆ, ನಿಧಾನವಾಗಿ ಆಗತ್ತೆ.
ಜೀರ್ಣ ನಿಧಾನವಾದ್ರೆ ಏನು ಪ್ರಯೋಜನ? ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿಸಿದ್ರೆ, ಇತ್ತೀಚಿನ ಕಾಲದಲ್ಲಿ ನಾವು ತಿನ್ನೋ ಈ ಆಹಾರ ವಿಧಾನ, ಅಸಮಗ್ರ ಆಹಾರ ವಿಧಾನದಿಂದ ಏನಾಗ್ತದೆ ಗೊತ್ತಾ? ತಿಂದಿದ ತಕ್ಷಣ 20 ನಿಮಿಷದಲ್ಲಿ ಅದು ಕರಗೋಗ್ತದೆ, ಜೀರ್ಣ ಆಗತ್ತೆ. ಅತಿ ಹೆಚ್ಚು ಪರಿಣಾಮದಲ್ಲಿ ಗ್ಲೂಕೋಸ್ ಉತ್ಪನ್ನ ಆಗ್ತಾ ಇರ್ತದೆ. ಯಾವುದೇ ಆಹಾರ ತಿಂದ್ರೆ ಏನಾಗುತ್ತೆ ಗೊತ್ತಾ? ಜೀರ್ಣ ಆಗಿದ ತಕ್ಷಣ ಬರೋದೇ ಗ್ಲೂಕೋಸ್. ಈ ಗ್ಲೂಕೋಸು ಏನಾಗ್ತಾ ಇದೆ, 20 ನಿಮಿಷದಲ್ಲಿ ಕರಗೋಗ್ತದೆ ತಿಂದ ತಕ್ಷಣ. ಮತ್ತೆ ಮತ್ತೆ ಏನೋ ತಿಂತೀವಿ, ಬಿಸ್ಕೆಟ್ ತಿಂತೀವಿ, ಒಂದು ಬೇಕರಿಯಲ್ಲಿ ತಿನ್ನೋದು, ಇನ್ನು ಯಾವುದೇ ಒಂದು ಯಾರೋ ಸ್ವೀಟ್ ಕೊಟ್ಟರೆ ಸ್ವೀಟ್ ತಿನ್ನೋದು, ಇನ್ನು ಯಾರೋ ಒಂದು ಡ್ರಿಂಕ್ ಕೊಟ್ರೆ ಒಂದು ಟೀ ಕುಡಿಯೋದು, ಕಾಫಿ ಕುಡಿಯೋದು, ಇಲ್ಲಾಂದ್ರೆ ಒಂದು ಕೂಲ್ ಡ್ರಿಂಕ್ ತಗೊಳ್ಳೋದು. ಈ ತರ ನೋಡಿ, ಅಸಮಗ್ರ ವಿಧಾನ ಇದು. ಈಗ ಏನಾಗ್ತಾ ಇದೆ ಗೊತ್ತಾ? ಇದು ಪ್ರತಿಯೊಂದು ಇರ್ತದೆ, ನೀವು ತಗೊಳೋದು ನಿಮ್ಗೆ ಗೊತ್ತು. ಅಂದ್ರೆ ಈ ಬಾಯಿ ರುಚಿಗೋಸ್ಕರ, ನಾಲಿಗೆ ರುಚಿಗೋಸ್ಕರ ತಿನ್ನೋದು, ನಾಲಿಗೆ ರುಚಿಗೋಸ್ಕರ ಮಾತ್ರ ನಾವು ಸೇವನೆ ಮಾಡ್ತಾ ಇದೀವಿ. ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನಿದೆ ಏನಿಲ್ಲ ಅಂತ ಅರಿವಿಲ್ಲ. ಈಗ ಒಳಗಡೆ ಹೋದ್ಮೇಲೆ ಏನ್ ಮಾಡ್ತಾ ಗೊತ್ತಾ? ತಕ್ಷಣವೇ ಮಾಡೋದೇನು ಗೊತ್ತಾ? ನಿಮ್ಮ ಗ್ಲೂಕೋಸ್ ಅನ್ನು ಹೆಚ್ಚು ಮಾಡೋದು. ಈ ಗ್ಲೂಕೋಸ್ ಹೆಚ್ಚು ಮಾಡುವಂತ ಗ್ಲೂಕೋಸ್ ಎಲ್ಲಿಗೆ ಹೋಗುತ್ತೆ? ರಕ್ತದ ಒಳಗಡೆ ಸೇರ್ಕೊಳ್ತದೆ. ಅವಾಗ ರಕ್ತ ಒಳಗಡೆ ಏನಾಗುತ್ತೆ ಗೊತ್ತಾ? ಅತಿ ಹೆಚ್ಚು ಗ್ಲೂಕೋಸ್ ಪರಿಣಾಮ ಹೆಚ್ಚಾಗ್ತಾ ಹೋಗ್ತದೆ. ಅವಾಗ ಟೈಪ್ 1 ಟೈಪ್ 2 ಡಯಾಬಿಟಿಸ್ ಅಂದ್ರೆ ಮಧುಮೇಹ ಉಂಟಾಗ್ತದೆ. ಅಷ್ಟೇ ಆಗೋದು ನೋಡಿ. ಈ ತರ ಮತ್ತೆ ಈ ಗ್ಲೂಕೋಸ್ ನಾವು ಹೇಗೆ ನಿಯಂತ್ರಣ ಇಟ್ಕೋಬೇಕು? ನೀವು ತಿನ್ನೋ ಆಹಾರದಲ್ಲಿ ಪೀಚು ಪದಾರ್ಥ ಹೆಚ್ಚಿರಬೇಕು ಅಷ್ಟೇ. ಅವಾಗ ನಿಧಾನವಾಗಿ ಕರಗುತ್ತದೆ. ಕರುವಾಗ ನಿಧಾನವಾಗಿ ಗ್ಲೂಕೋಸ್ ಉತ್ಪನ್ನ ಆಗ್ತಾ ಬರ್ತದೆ. ಆ ಗ್ಲೂಕೋಸ್ವನ್ನು ನೀವು ಖರ್ಚು ಮಾಡ್ತಾ ಇರ್ತೀರಿ. ನಿಧಾನವಾಗಿ ಬರ್ತಾ ಇದ್ರೆ ಏನಾಗ್ತದೆ? ನಾವು ಚಟುವಟಿಕೆಗಳು ಮಾಡ್ತಾ ಇರ್ತೀವಲ್ಲ, ಯಾವುದೋ ಒಂದು ಕೆಲಸ ಮಾಡ್ತೀವಲ್ಲ. ಪ್ರೊಫೆಸರ್ ಆದ್ರೆ ಪ್ರೊಫೆಸರ್ ಏನ್ ಮಾಡ್ತಾರೆ? ಕಾಲೇಜ್ಗೆ ಹೋಗ್ತಾನೆ, ಟೀಚ್ ಮಾಡ್ತಾ ಇರ್ತಾನೆ. ಒಂದು ಕಾರ್ಪೆಂಟರ್ ಆದ್ರೆ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇರ್ತಾನೆ. ತಿಂದಿರುವಂತಹ ಆಹಾರ, ಅದರಿಂದ ಉತ್ಪನ್ನ ಆಗಿರುವಂತಹ ಗ್ಲೂಕೋಸು ನಿಧಾನವಾಗಿ ಬಿಡುಗಡೆ ಆಗ್ತಾ ಇರ್ತದೆ. ಆ ಗ್ಲೂಕೋಸ್ ಅನ್ನೋದು ನಮ್ಮ ರಕ್ತ ಒಳಗಡೆ ಆ ನಿಧಾನವಾಗಿ ಬಿಡುಗಡೆ ಆಗಿರುವಂತಹ ಆ ಗ್ಲೂಕೋಸ್ವನ್ನು ರಕ್ತ ಒಳಗಡೆ ಹೋದ್ಮೇಲೆ ಅದನ್ನು ಖರ್ಚು ಮಾಡೋ ವಿಧಾನ ನಿಧಾನವಾಗಿ ಆಗ್ತಾ ಇರ್ತದೆ. ಯಾಕಂದ್ರೆ ನಿಧಾನವಾಗಿ ಬರ್ತಾ ಇರ್ತದೆ, ನಾವು ಖರ್ಚು ಮಾಡ್ತಾ ಇರ್ತೀವಿ. ಅವಾಗ ಏನ್ ತೊಂದರೆ ಆಗಲ್ಲ. ಯಾವ ಟೈಪ್ 1 ಟೈಪ್ 2 ಯಾವ ಮಧುಮೇಹ ಯಾವ್ದು ಬರಲ್ಲ ಸ್ನೇಹಿತರೆ. ಇದಕ್ಕೋಸ್ಕರನೇ ಇದು ಪ್ರಧಾನವಾಗಿ ದಯವಿಟ್ಟು ಇದೆಲ್ಲ ಇದು ನೆನಪಿಟ್ಕೊಂಡು ಇದು ಪಾಲನೆ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಸ್ನೇಹಿತರೆ. ಅದ್ರ ಜೊತೆಗೆ ಕೊನೆಯದಾಗಿ ಈ ಪೀಚು ಪದಾರ್ಥ ಹೆಚ್ಚಿರುವಂತ ಆಹಾರ ನಾವು ಹೇಳುವಂತ ಈ ವಿಧಾನದಲ್ಲಿ ಈ ಸಮಗ್ರ ವಿಧಾನವಾಗಿ ಅಳವಡಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಒಳಗಡೆ ಈ ಯಾವುದೇ ಆಹಾರ ಜೀರ್ಣ ಆದ್ಮೇಲೆ ಬರುವಂತ ವ್ಯರ್ಥ ಪದಾರ್ಥ ಇದೆ ನೋಡಿ, ಅದನ್ನು ತ್ಯಜಿಸ್ಬೇಕು ನಾವು. ಯಾವ ರೂಪದಲ್ಲಿ ತ್ಯಜಿಸ್ತೀವಿ ನಾವು? ಮಲ ರೂಪದಲ್ಲಿ. ಮಲ ಅನ್ನೋದು ಸ್ನೇಹಿತರೆ, ಮಲ ಅನ್ನೋದು ಸರಿಯಾದ ರೀತಿಯಲ್ಲಿ ವಿಸರ್ಜನೆ ಆಗಬೇಕು. ಯಾವುದೇ ರೀತಿಯಲ್ಲಿ ಅಲ್ಲಿ ಸಂಗ್ರಹಿಸ್ಕೋಬಾರ್ದು, ಅಲ್ಲಿ ಹಾಗೆ ನಿಲುವಿರಬಾರ್ದು. ಆ ಸಂಗ್ರಹಣೆ ಇರಬಾರ್ದು. ತ್ಯಜಿಸೋದು ನೀಟಾಗಿರ್ಬೇಕು. ಪೂರ್ತಿ ವ್ಯರ್ಥ ತೊಲಗಿಸ್ಕೋಬೇಕಂದ್ರೆ ಒಂದೇ ಒಂದು ವಿಧಾನ, ನಿಮ್ಮ ಆಹಾರದಲ್ಲಿ ಭಾಗವಾಗಿ ಪೀಚು ಪದಾರ್ಥ ಹೆಚ್ಚಿರ್ಬೇಕು ನೋಡಿ. ಪೀಚು ಪದಾರ್ಥ ಎಲ್ಲಿಂದ ಬರುತ್ತೆ? ಈ ತರ ಸಿರಿಧಾನ್ಯಗಳು, ಈ ನಾಟಿ ಅಕ್ಕಿಗಳು, ಮತ್ತೆ ಇದೆಲ್ಲ ಜೊತೆಗೆ ಈ ಹೇಳ್ಬೇಕಂದ್ರೆ ಹೆಚ್ಚು ತರಕಾರಿಗಳಲ್ಲಿ ಒಂದು ವಿಷಯ ಅಂದ್ರೆ ನಾವು ಅನ್ಕೊಂತೀವಿ ತರಕಾರಿಗಳಲ್ಲಿ ಹೆಚ್ಚು ಪೀಚು ಪದಾರ್ಥ ಇದೆ ಅಂತ ಅನ್ಕೊಂತೀವಿ. ಆದ್ರೆ ಏನಾಗುತ್ತೆ ಸ್ನೇಹಿತರೆ, ಪ್ರತಿ ತರಕಾರಿಯಲ್ಲಿ 90% ನೀರಿರುತ್ತೆ, 90% ವಾಟರ್ ಇದೆ ನೋಡಿ. ಮಿಕ್ಕಿದು ಇರುವಂತ ಪೋಷಕಾಂಶ ಇಲ್ಲ, ಅದು ಇದು ಸೇರ್ಕೊಂಡ್ರೆ 10%. ಅದಕ್ಕೋಸ್ಕರನೇ ಅದರಲ್ಲಿ ಹೆಚ್ಚಾಗಿ ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಸಹಜವಾಗಿ ಹಾಗೆ ತಿಂದ್ರೆ, ಒಂದು ಜಂತು ಯಾವ ತರ ತಿಂತದೋ, ಒಂದು ಜಂತು ಜಾತಿ ಯಾವ ತರ ಸೇವನೆ ಮಾಡತ್ತೋ ಸಹಜ ಆಹಾರ, ಅದೇ ತರ ನಾವು ಸಲಾಡ್ಗಳು ಅದು ಇದು ತಿಂದ್ರೆ ಸ್ವಲ್ಪ ಹೆಚ್ಚು ಪೀಚು ಪದಾರ್ಥ ನಿಮ್ಮ ದೇಹಕ್ಕೆ ಸಿಗತ್ತೆ. ಸೊ ಈ ತರ ಇರುವಾಗ ನಿಮ್ಮ ಪೂರ್ತಿ ವಿಸರ್ಜನೆ ಆಗ್ಬೇಕು ಪ್ರತಿ ದಿವಸ. ನಾವು ನೋಡಿ, ಬೆಳಗ್ಗೆ ತಿಂದಿರೋ ಆಹಾರ ಪೂರ್ತಿ ವ್ಯರ್ಥ ಅದು ಉತ್ಪನ್ನ ಆಗುತ್ತೋ ಆ ಆಹಾರದಿಂದ ಪೂರ್ತಿ ಅವತ್ತೇ ತೊಲಗಿಸ್ಬೇಕು. ನೆಕ್ಸ್ಟ್ ಡೇಗೆ ಹೋಗ್ಬಾರ್ದು, ಅರ್ಥ ಮಾಡ್ಕೊಳ್ಳಿ. ಅವತ್ತು ಆಹಾರ ತಿಂದಿವ, ಆಹಾರದಿಂದ ಏನು ಉತ್ಪನ್ನ ಆಗತ್ತೆ? ವ್ಯರ್ಥ. ಜೀರ್ಣ ಆಗಿದೆ, ಪೋಷಕಾಂಶ ಎಲ್ಲ ಬ್ಲಡ್ ಒಳಗಡೆ ಹೋಗಿದೆ, ಎಲ್ಲ ಅವಯವಲ ಸರಬರಾಗಿದೆ, ಅದು ಓಕೆ. ಬಟ್ ಉತ್ಪನ್ನ ಆಗಿರುವಂತ ವ್ಯರ್ಥ ಅದೇನ್ ಮಾಡ್ಬೇಕು? ಅವತ್ತೇ ತೊಲಗಿಸ್ಬೇಕು. ಅವತ್ತೇ ಬೆಳಗ್ಗೆ ತಿಂದಿವ, ನೈಟ್ ಮಲ್ಕೊಂಡವರೆಗೂ ಎಲ್ಲ ಖಾಲಿ ಆಗ್ಬೇಕು. ಸಾಯಂಕಾಲ ಊಟ ಮಾಡ್ತಾ ಇದ್ರೆ ಬೆಳಗ್ಗೆ ತಿಂದಿರೋ ಆಹಾರನು ಪೂರ್ತಿ ಜೀರ್ಣ ಆಗ್ಬೇಕು, ವ್ಯರ್ಥನು ತೊಲಗಿಸ್ಬೇಕು. ಆವಾಗ ನಿಮ್ಗೆ ರೋಗಗಳು ಬರಲ್ಲ, 100 ರೋಗಗಳು ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಜೀರ್ಣಕೋಶ ಸಂಬಂಧಿತ ಹೆಚ್ಚು ರೋಗಗಳು ಬರೋದು ಇದೇ ಕಾರಣ. ಅರ್ಥ ಆಯ್ತಾ? ಸೊ ಸ್ನೇಹಿತರೆ, ಈ ತರ ಮಾಡ್ಕೊಳ್ಳಿ ದಯವಿಟ್ಟು. ಸೊ ನಿಮ್ಮ ಜೀರ್ಣ ವ್ಯವಸ್ಥೆ, ವಿಸರ್ಜನೆ ವ್ಯವಸ್ಥೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ತಿನ್ನುವಂತ ಪ್ರಧಾನ ಆಹಾರದಲ್ಲಿ ಪೀಚು ಪದಾರ್ಥ ಹೆಚ್ಚಿರಬೇಕು. ದಯವಿಟ್ಟು ಗಮನಿಸ್ಕೊಳ್ಳಿ ಸ್ನೇಹಿತರೆ. ರೈಟ್. ನೆಕ್ಸ್ಟ್ ಸ್ನೇಹಿತರೆ, ನೋಡಿ, ಹಾಲು ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಯಾವುದೇ ಹಸು ಹಾಲು ಇರ್ಲಿ, ಎಮ್ಮೆ ಹಾಲು, ಯಾವುದೇ ಹಸು ಇರ್ಲಿ,
ಅಂದ್ರೆ ನಾಟಿ ಹಸು. ಇಲ್ಲ, ನಾಟಿ ಹಸು ಅಂದ್ರೆ ನಮ್ಮ ಗೊತ್ತಿರುವಂಥದ್ದು ದೇಸಿ, ನಮ್ಮ ಗೋಶಾಲದಲ್ಲಿ ನಾಟಿ ಹಸು ಸಿಗತ್ತೆ. ಸೊ ಆಚೆ ಕಡೆ ಓಡಾಡ್ತಾ ಇರುವಂತ ಹಸುಗಳು ನೋಡ್ತಾ ಇರ್ತೀವಲ್ಲ, ವೈಟ್ ಬ್ಲಾಕ್ ಇರ್ತದೆ ನೋಡಿ, ಅದೆಲ್ಲ ಅದು ಹೇಳ್ಬೇಕಂದ್ರೆ ಹೋಲಿಸ್ಟಿನ್, ಇಲ್ಲಾಂದ್ರೆ ಜೆರ್ಸಿ ಕವ್ ಅಂತ ಹೇಳ್ತೀವಿ. ಅಂದ್ರೆ ಇಂಗ್ಲಿಷ್ ಜಾತಿ ಅದು, ಅಂದ್ರೆ ಒಂಥರ ಕ್ರಾಸ್ ಬ್ರೀಡ್ ಅನಿಮಲ್ಸ್ ಅವೆಲ್ಲ. ಅವೆಲ್ಲ ಆಕ್ಚುಲಿ ಹಸು ಅಲ್ಲ, ಅದು ಹಸುವೇ ಅಲ್ಲ ಹೇಳ್ಬೇಕಂದ್ರೆ. ಹಸು ಅಂತ ಅನ್ಕೊಂತಾ ಇದೀವಿ ನಾವು ಅಷ್ಟೇ. ಅದರಿಂದ ಹಾಲು ಅಂದ್ರೂ ಹಾಲು ವೈಟ್ ಆಗಿದೆ, ಅದಕ್ಕೆ ಹಾಲು ಅಂತ ಕರಿತಾ ಇದ್ವಿ. ಅದಂದ್ರೆ ಅದು ಹಾಲೇ ಇಲ್ಲ. ಓಕೆ, ಅದು ಹಾಲು ಅಂತ ಕರೆಯೋಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಯಾಕಂದ್ರೆ ಅದ್ರ ಹೊರಗಡೆ ಏನೇನು ಇರತ್ತಂತ ನೀವು ಸಂಶೋಧನೆ ಮಾಡಿದ್ರೆ, ನಿಮಗೆ ಆಸಕ್ತಿ ಇದ್ರೆ ಒಂದು ಬುಕ್ ಓದಿ. ಡೆವಿಲ್ ಇನ್ ಮಿಲ್ಕ್ ಅಂತ ಒಂದು ಬುಕ್ ಓದಿ. ಡೆವಿಲ್ ಇನ್ ಮಿಲ್ಕ್ ದಯವಿಟ್ಟು ಓದಿ. ಅದ್ಭುತವಾದ ಬುಕ್ ಅದು. ಅಂದ್ರೆ ಫಾರ್ನರ್ ಅವ್ರು ಬರೀತಾರೆ, ಎಲ್ಲಾ ಮಿಲ್ಕ್ ಬಗ್ಗೆ ಪೂರ್ತಿ ಸಂಶೋಧನೆ ಮಾಡಿರ್ತಾರೆ. ಓಕೆ, ಡೆವಿಲ್ ಇನ್ ಮಿಲ್ಕ್. ಓಕೆ ಸ್ನೇಹಿತರೆ, ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಯಾವುದೇ ಹಾಲಿರ್ಲಿ, A2 ಹಾಲಿರ್ಲಿ, A1 ಹಾಲಿರ್ಲಿ, ಸೊ ಅದು ನಾಟಿ ಹಸುವಿಂದ ಬಂದಿರೋದು ಯಾವುದೇ ಇರ್ಲಿ, ಹಾಲು ನಾವು ಕುಡಿಯಬಾರದು. ಮೊದಲನೇದಾಗಿ ಹಾಲಿಂದ ಅಂದ್ರೆ ಬೇಕಂದ್ರೆ A2 ಹಾಲಿಂದ ಬಂದಿರುವಂತ ಮೊಸರು, ಮಜ್ಜಿಗೆ, ಬೆಣ್ಣೆ ಮತ್ತೆ ತುಪ್ಪ, ಎಸ್, ಅದು ಒಳ್ಳೇದು. ಓಕೆ, ಆಮೇಲೆ ಯಾವುದೇ ಹಾಲು ಕುಡಿಯಬಾರ್ದು. ಯಾಕಂದ್ರೆ ಹಾಲು ಕುಡಿಯೋದು ನೋಡಿ, ಇದು ಒಂದು ತಪ್ಪು ಅಂಶ ಸ್ನೇಹಿತರೆ. ನಮ್ಮ ಮಾನವ ಜಾತಿಗೆ ನನ್ಗೆ ಗೊತ್ತಿಲ್ಲ, ದುರಾಸೆಯಿಂದ ಬರ್ತಾ ಇದೋ ಗೊತ್ತಿಲ್ಲ ಇದೆಲ್ಲ. ಅಂದ್ರೆ ಹೇಗಾಗಿದೆ ಅಂದ್ರೆ ನೋಡಿ, ಯಾವುದೇ ಜಂತು ಇನ್ನೊಂದು ಜಂತು ಹಾಲು ಕುಡಿತದ ನೋಡಿದ್ರ? ಎಸ್ ಆರ್ ನೋ? ಮೆಸೇಜ್ ಹಾಕಿ. ಯಾವುದೇ ಒಂದು ಜಂತು ತಾನಂತ ಅದು ಹೋಗಿ ಇನ್ನೊಂದು ಜಂತು ಹಾಲು ಕುಡಿಯೋ ಸಾಧ್ಯವಾಗುತ್ತಾ? ನಾಯಿ ಹೋಗಿ ಮೇಕೆ ಹಾಲು ಕುಡಿತದ? ಫಸ್ಟ್ ಆಫ್ ಆಲ್ ಅಲೋ ಮಾಡತ್ತಾ? ಮತ್ತೆ ನಮ್ಗೇನಾಗಿದೆ, ನಾವ್ಯಾಕೆ ಕುಡಿಬೇಕು? ಅಂದ್ರೆ ನಮ್ಗೆ ದುರಾಸೆ ಹೆಚ್ಚಾಗಿದೆ. ಡಾಕ್ಟರ್ ಹೇಳಿದ್ದಾರೆ, ಒಳ್ಳೆ ಹಾಲು ಕುಡ್ಸಪ್ಪ ನಿಮ್ಮ ಮಕ್ಕಳಿಗೆ, ಏನಾಗತ್ತೆ, ಒಳ್ಳೆ ಬೋನ್ ಸ್ಟ್ರೆಂತ್ ಇರುತ್ತೆ, ಅಲ್ಲೂ ಆರೋಗ್ಯ ಚೆನ್ನಾಗಿರ್ತದೆ, ನಿಮ್ಮ ಸ್ನಾಯುಗಳು, ಮೂಳೆಗಳ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳಿರ್ತಾರೆ. ಅದು ತಪ್ಪು ಸ್ನೇಹಿತರೆ. ಈ ತರ ಆಗಿದೆ ನಮ್ಮ ಪರಿಸ್ಥಿತಿ. ಹೇಗಾಗಿದೆ ಅಂದ್ರೆ ಅಜ್ಞಾನದಿಂದ ಕಾಡ್ತಾ ಇದೆ. ಅಜ್ಞಾನ ಕಾಡ್ತಾ ಇದೆ ಅಷ್ಟೇ, ಹೆಚ್ಚಾಗಿದೆ ಅಜ್ಞಾನ. ಅಜ್ಞಾನನು ಸುಜ್ಞಾನ ಮಾಡ್ಕೊಳಕ್ಕೆ ಪ್ರಯತ್ನ ಇಲ್ಲ ಅಲ್ವಾ? ಸೊ ಅದೆಲ್ಲ ನಾವು ಮಾಡ್ಬೇಕು. ಅದಕ್ಕೆ ಇಂಥ ತರಗತಿ ಎಲ್ಲ ಅಟೆಂಡ್ ಮಾಡ್ತಾ ಇರ್ಬೇಕು. ಇಲ್ಲೋ ನಾವು ಸಮಯ ಅನ್ನೋದು ಇನ್ನೊಂದು ಕಡೆ ವೇಸ್ಟ್ ಮಾಡೋದಲ್ಲ. ಇಂಥ ತರಗತಿಯಲ್ಲಿ ಒಂದು ಶ್ರದ್ಧೆ ಸಬೂರಿಂದ ಕೂತ್ಕೊಂಡು ಕೇಳ್ಕೊಂಡು ಮನೆಗೆ ಹೋಗಿ ಬರ್ಕೊಂಡು ಅವೆಲ್ಲ ಪಾಲನೆ ಮಾಡ್ಬೇಕು. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಜಂತು ಇನ್ನೊಂದು ಜಂತು ಹಾಲು ಕುಡಿಯಲ್ಲ ಮೊದಲನೇದಾಗಿ. ಯಾಕಂದ್ರೆ ನಮ್ಮ ಮನಸ್ಸಿನಿಗೆ ಮೂರು ವರ್ಷ ಕಾಲ, ಹುಟ್ಟಿದ ಮೇಲೆ 3 ವರ್ಷ ಕಾಲವರೆಗೂ ಹಾಲನ್ನು ಜೀರ್ಣ ಮಾಡ್ಕೊಳ್ಳುವಂತ ಎಂಜೈಮ್ಗಳು ಸಿಗತ್ತೆ ನಮ್ಮ ದೇಹದಲ್ಲಿ. 3 ವರ್ಷ ಆದ್ಮೇಲೆ ಆ ಎಂಜೈಮ್ಗಳು ಸ್ಟಾಪ್ ಆಗತ್ತೆ, ಉತ್ಪನ್ನ ಆಗಲ್ಲ. ಅವಾಗಿಂದ ನೀವು ಯಾವುದೇ ಹಾಲು ಕುಡಿ, ಇನ್ನೊಂದು ತಾಯಿ ಹಾಲು ಕುಡಿ, ಇಲ್ಲಾಂದ್ರೆ ಹೇಳ್ಬೇಕಂದ್ರೆ ಒಂದು ಮೇಕೆ ಹಾಲು ಕುಡಿ, ಇಲ್ಲ ಒಂದು ಜಂತು ಹಾಲು ಕುಡಿ, ಯಾವುದೇ ಕುಡಿದ್ರು ಅದು ಜೀರ್ಣ ಪೂರ್ತಿ ಆಗಲ್ಲ. ಜೀರ್ಣ ಆಗಲ್ಲ ಅಂದ್ರೆ ಏನಾಗುತ್ತೆ, ಅದು ಹೋಗಿ ವ್ಯರ್ಥವಾಗಿ ನಿಮ್ಮ ಒಳಗಡೆ ಟಾಕ್ಸಿನ್ಸ್ ಹೆಚ್ಚು ಮಾಡತ್ತೆ ನೋಡಿ. ಅದೊಂದೇ ಅಲ್ಲ, ಏನಾಗತ್ತೆ ಗೊತ್ತಾ, ಇನ್ನೇನಾಗ್ತಾ ಇದೆ, ಇತ್ತೀಚಿನ ಕಾಲದಲ್ಲಿ ಡಾಕ್ಟರ್ಸ್ ಹೇಳಿದ್ದಾರೆ, ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಹಾಲು ಕೊಡ್ತಾ ಇದೀನಿ, ಪ್ರತಿ ದಿವಸ ಬೆಳಗ್ಗೆ 1 ಕಪ್ಪು, ಸಾಯಂಕಾಲ 1 ಕಪ್ಪು ಹಾಲು ಕೊಡ್ತಾ ಇದೀನಿ ಅಂತ ನಾವು ಒಂಥರ ಸಂತೋಷವಾಗಿ ಹೇಳ್ಕೊಂತ ಇರ್ತೀವಿ ಎಲ್ಲರೂ. ತಪ್ಪು, ಅಲ್ಲೇ ತಪ್ಪು ಮಾಡೋದು. ಈಗಾಗಲೇ ಹೆಣ್ಮಕ್ಳು 8 ವರ್ಷ 9 ವರ್ಷಕ್ಕೆ ಮೆಚೂರ್ ಆಗ್ತಾ ಇದ್ದಾರೆ ನೋಡಿ. ಎಂತ ದೌರ್ಭಾಗ್ಯ ಪರಿಸ್ಥಿತಿ ಸ್ನೇಹಿತರೆ, ವಿಚಾರಕರ ಪರಿಸ್ಥಿತಿ. ಇಂದಿನ ಕಾಲದಲ್ಲಿ ಏನಾಗ್ತಾ ಇದೆ ಗೊತ್ತಾ, 13 ಇಂದ 15 ವರ್ಷ ಕಾಲ ಪರಿಮಿತಿ ಒಂದು ಮೆಚೂರ್ ಆಗ್ಬೇಕಂದ್ರೆ. ಈಗೇನಾಗ್ತಾ ಇದೆ 8 ವರ್ಷದಿಂದ 10 ವರ್ಷ. ಇದು ಕರೆಕ್ಟಾ? ಇದು ಸಾಂಕೇತಿಕ ವೃದ್ಧಿಯ? ಇದು ಪರಿಜ್ಞಾನನ? ಇದು ನಾವು ಬೆಳವಣಿಗೆ ಆಗಿದೆಯಾ, ಸಾಮಾಜಿಕ ಬೆಳವಣಿಗೆ ಅಂತ ಹೇಳ್ತಾರ? ಇದು ಹೇಳ್ಬೇಕಂದ್ರೆ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಆರೋಗ್ಯವನ್ನು ಕ್ಷೀಣಿಸ್ತಾ ಇದೆ. ಆರೋಗ್ಯ ಕ್ಷೀಣಿಸ್ತಾ ಇದೆ. ಇನ್ನು ಹೇಳ್ಬೇಕಂದ್ರೆ ಅನಾರೋಗ್ಯ ಬೆಳವಣಿಗೆ ಹೆಚ್ಚಾಗ್ತಾ ಇದೆ. ಇಂಥ ಪದ್ಧತಿಗೆಲ್ಲ ಪಾಲನೆ ಮಾಡಿ. ಅದಕ್ಕೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಯಾವ್ದಕ್ಕೆ ನಾನು ಹೇಳ್ತಾ ಇದ್ದೆ ಅಂದ್ರೆ, ಯಾವ ಹಾಲು ಕುಡಿಯಬಾರ್ದು ಅಂತ. ಈ ತರ ಹಾಲು ಕೊಟ್ಟಿದ ಮೇಲೆ ಹೆಣ್ಮಕ್ಳಿಗೆ ಸಾಧಾರಣವಾಗಿ ಏನಾಗ್ತದೆ ಗೊತ್ತಾ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಹಾರ್ಮೋನಲ್ ಅಸಮತೋಲ್ಯ ಆಗ್ತಾ ಇದೆ. ಈ ಹಾರ್ಮೋನ್ ಅಸಮತೋಲ್ಯ ಆಗಿ ಸ್ನೇಹಿತರೆ ಅವರು 8 ವರ್ಷ 9 ವರ್ಷಕ್ಕೆ ಮೆಚೂರ್ ಆಗ್ತಾರೆ ನೋಡಿ. ಎಷ್ಟು ಬೇಗ ಮೆಚೂರ್ ಆಗ್ತಾರೋ ಅಷ್ಟು ಬೇಗ ಮೆನೋಪಾಸ್ ಬರ್ತದೆ, ಗೊತ್ತಾಯ್ತು? 8 ವರ್ಷ 9 ವರ್ಷ ಅವ್ರು ಮೆಚೂರ್ ಆಗಿದ್ರೆ ಅವ್ರಿಗೆ 30-35 ವರ್ಷಕ್ಕೆನೆ 40-45 ವರ್ಷಕ್ಕೆ ಬರಬೇಕಾಗಿರುವಂತ ಮೆನೋಪಾಸ್ ಅಂದ್ರೆ ಏನು? ಋತುಕ್ರಮ ಸ್ಟಾಪ್ ಆಗೋದು. ಋತುಕ್ರಮ ಸ್ಟಾಪ್ ಆದ್ರೆ ಒಳ್ಳೇದಾ?
ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಒಳ್ಳೇದಾ? ಎಸ್ ಆರ್ ನೋ ಮೆಸೇಜ್ ಮಾಡಿ. ಋತುಕ್ರಮ ಸ್ಟಾಪ್ ಆದ್ರೆ ಒಳ್ಳೇದಾ? ಆಗ್ತಾ ಇದ್ರೆ ಒಳ್ಳೇದಾ? ಆಗ್ತಾ ಇದ್ರೆ ಏನಾಗುತ್ತೆ, ಆಗಿಲ್ಲ ಅಂದ್ರೆ ಏನಾಗುತ್ತೆ? ನೋ, ನೋ. ಓಕೆ, ಗ್ರೇಟ್ ಗ್ರೇಟ್. ಎಸ್ ಎಸ್. ಓಕೆ, ರೈಟ್. ಸೊ ದೇವ್ರು ಏನು ಕೊಟ್ಟಿದ್ದಾರೆ ಸ್ನೇಹಿತರೆ, ಹೆಣ್ಮಕ್ಳಿಗೆ, ಮಹಿಳೆಯರಿಗೆ, ಸ್ತ್ರೀಗಳಿಗೆ ಏನು ಕೊಟ್ಟಿದೆ ಅಂದ್ರೆ, ಈ ಋತುಕ್ರಮ ಆಗೋದ್ರಿಂದ ಪ್ರತಿ ತಿಂಗಳು ನಿಮ್ಮ ದೇಹ ಒಳಗಡೆ ಉತ್ಪನ್ನ ಆಗಿರುವಂತ ಎಲ್ಲಾ ಟಾಕ್ಸಿನ್ಸ್ನು ಅದ್ ಮುಖಾಂತರ ಆಚೆ ಕಳಿಸ್ತಾರೆ. ಇದೊಂಥರ ನೋಡಿ, ನಾವು ಡಯಾಲಿಸಿಸ್ ಮಾಡ್ತೀವಲ್ಲ, ಬ್ಯಾಡ್ ಬ್ಲಡ್ ತೆಗೆದುಬಿಟ್ಟು ಒಳ್ಳೆ ಬ್ಲಡ್ ಒಳಗಡೆ ಹಚ್ತಾ ಇರ್ತೀವಿ ಅಂದ್ರೆ, ಒಳಗಡೆ ಕಲಿಸ್ತಾ ಇರ್ತೀವಲ್ಲ ಡಯಾಲಿಸಿಸ್ ಅಲ್ಲಿ, ಅಂತ ಪ್ರಕ್ರಿಯೆ ಇದು. ದೇವ್ರು ಕೊಟ್ಟಿರುವಂತ ನ್ಯಾಚುರಲ್ ಡಯಾಲಿಸಿಸ್ ತರ ಇದು. ಹೇಳ್ಬೇಕಂದ್ರೆ ಎಲ್ಲಾ ಬ್ಯಾಡ್ ಬ್ಲಡ್, ಆ ಬ್ಲಡ್ ಮುಖಾಂತರ ಎಲ್ಲಾ ಟಾಕ್ಸಿನ್ಸ್, ವಿಷ ಪದಾರ್ಥಗಳು ಉತ್ಪನ್ನ ಆಗಿರೋದು ಆಚೆ ಕಡೆ ಕಲಿಸ್ತಾ ಇರ್ತದೆ. ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಿಮ್ಮ ಆರೋಗ್ಯ ಆರೋಗ್ಯವಂತವಾಗಿ ಚೆನ್ನಾಗಿರ್ಬೇಕಂದ್ರೆ ಈ ಋತುಕ್ರಮ ಸರಿಯಾದ ಸಮಯ, ಸರಿಯಾದ ಪರಿಣಾಮದಲ್ಲಿ ಆಗ್ತಾ ಇರಬೇಕು. ಹೆಚ್ಚಾಗೋದು, ಕಡಿಮೆ ಆಗೋದು, ಆಲಸ್ಯವಾಗಿ ಆಗೋದು, ಬೇಗ ಆಗೋದು, ಇದೆಲ್ಲ ಆಗ್ಬಾರ್ದು. ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಎರಡೇ ಎರಡು ಕಾರಣ. ಒಂದು, ಸಮಗ್ರ ಆಹಾರ ವಿಧಾನ, ಸಮಗ್ರ ಆರೋಗ್ಯ ವಿಧಾನ. ಮೂರನೇದು, ಸಮಗ್ರ ಆಲೋಚನಾ ವಿಧಾನ. ಅಂದ್ರೆ ನಿಮ್ಮ ಮನಸ್ಸು ಚೆನ್ನಾಗಿರ್ಬೇಕು, ಧ್ಯಾನ ಮಾಡ್ತಾ ಇರಬೇಕು. ನಿಮ್ಮ ಒತ್ತಡ ನಿವಾರಣೆ ಮಾಡ್ಕೊಂತಾನೆ ಇರ್ಬೇಕು. ಪ್ರತಿ ದಿವಸ ಒತ್ತಡ ನಿವಾರಣೆ ಮಾಡ್ಕೋಬೇಕಾಗತ್ತೆ. ಒತ್ತಡ ಅಂದ್ರೆ ಮನೋಶುದ್ಧಿ, ಬಾಹ್ಯ ಶುದ್ಧಿ, ದೇಹ ಶುದ್ಧಿ ಹೇಗೆ ಮಾಡ್ತೀವಿ ನಾವು, ದೇಹ ಶುದ್ಧಿ ಅನ್ನೋದು ಖಂಡಿತವಾಗಿ ಮಾಡ್ತಾ ಇರ್ತೀವಲ್ಲ, ಅದೇ ತರ ಪ್ರತಿ ದಿವಸ ಮನೋಶುದ್ಧಿ ಮಾಡ್ಕೋಬೇಕು. ಅದೇ ಧ್ಯಾನ. ಧ್ಯಾನ ಮಾಡ್ತಾ ಇದ್ರೆ ಸ್ನೇಹಿತರೆ ಏನಾಗುತ್ತೆ ಗೊತ್ತಾ, ಪ್ರತಿ ದಿವಸ ಧ್ಯಾನ ಮಾಡ್ತಾ ಇದ್ರೆ, ಮನೋಶುದ್ಧಿ ಆಗ್ತಾ ಇದ್ರೆ, ಅವಾಗ ಸಮಗ್ರ ಆಲೋಚನಾ ವಿಧಾನ, ಒಳ್ಳೆ ಹೇಳ್ಬೇಕಂದ್ರೆ ಆರೋಗ್ಯ ಆಲೋಚನಾ ವಿಧಾನ ನಮ್ಮ ಒಳಗಡೆ ಇದ್ರೆ ಖಂಡಿತವಾಗಿ ಈ ಮೂರಿಂದ ಏನಾಗುತ್ತೆ ಗೊತ್ತಾ, ಯಾವುದೇ ರೀತಿಯಲ್ಲಿ ನಿಮ್ಮ ಋತುಕ್ರಮ ಉಂಟಾಗಲ್ಲ. ಇಲ್ಲಾಂದ್ರೆ ಋತುಕ್ರಮ ಹೆಚ್ಚು ಕಮ್ಮಿ ಆಗಲ್ಲ, ಏರುಪೇರು ಆಗಲ್ಲ. ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೋಗ್ತಾ ಇರ್ತದೆ. ಅವಾಗ 50 ವರ್ಷಗೆ ನಿಮಗೆ ಮೆನೋಪಾಸ್ ಬರ್ತದೆ. 50 ವರ್ಷಗೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೆಲ್ಲ ಇನ್ನೂ ಹೆಚ್ಚು ಮಾಹಿತಿ ಇದೆ, ಅದು ಆಮೇಲೆ ನಾವು ತಿಳ್ಕೊಳ್ಳೋಣ, ಇನ್ನೊಂದು ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಏನಾಗತ್ತಂದ್ರೆ, ಈ ಹಸು ಹಾಲು ಯಾವುದೇ ಇರಲಿ, ಎಮ್ಮೆ ಹಾಲು ಯಾವುದೇ ಇರಲಿ ಕುಡಿಯಕ್ಕೆ ಹೋಗ್ಬೇಡಿ ದಯವಿಟ್ಟು. ರೈಟ್. ಇದು ನಿಮ್ಮ ಮಕ್ಕಳಿಗೂ ಸಹ ಇವತ್ತಿಂದನೇ ಸ್ಟಾಪ್ ಮಾಡಿ. ಅದಕ್ಕೂ ಮತ್ತೆ ಪ್ರತ್ಯಾಮ್ನಾಯ ಏನು ತಿಳ್ಕೊಬೇಕಲ್ಲ. ಖಂಡಿತವಾಗಿ ಸ್ನೇಹಿತರೆ, ಸಸ್ಯಗಳಿಂದ ಹಾಲು ಮಾಡ್ಕೋಬಹುದು ಗೊತ್ತಾ. ಯಾವುದು? ಗ್ರೌಂಡ್ ನಟ್ಸ್ ಅಂದ್ರೆ ಕಡ್ಲೆಕಾಯಿ ಬೀಜಗಳಿಂದ. ಕೋಕೋನಟ್ ಅಂದ್ರೆ ತೆಂಗಿನಕಾಯಿ ವೆಟ್ ಕೋಕೋನಟ್ ತಗೊಳ್ಳಿ, ಅದು ಗ್ರೌಟಿಂಗ್ ಮಾಡಿ ಎಲ್ಲ ಅದೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಮಿಕ್ಸಿಯಲ್ಲಿ ಹಾಕೊಳ್ಳಿ. ಆಗ ಸಸ್ಯ ಹಾಲು ಬಂತು, ಸೆಸೇಮ್ ಹಾಲು ಬಂತು ಅಲ್ವಾ. ಈ ತರ ಯಾವುದೇ ಬೀಜಗಳಿದ್ರೆ ಆ ಬೀಜಗಳನ್ನು ನಾವು ಹಾಲು ಮಾಡ್ಕೊಂತ ವಿಧಾನ ಇದೆ. ಅದರಿಂದ ಮೊಸರು ಮಾಡ್ಕೋಬಹುದು, ಬೆಣ್ಣೆ ಮಾಡ್ಕೋಬಹುದು, ತುಪ್ಪ ಮಾಡ್ಕೋಬಹುದು, ಇದೆಲ್ಲ ಇದೆ. ಈ ಜೊತೆಗೆ ಸ್ನೇಹಿತರೆ, ನಿಮ್ಗೆ ಏನ್ ಬೇಕು, ಹಾಲಿಂದ ಏನ್ ಬೇಕಂತ ನಾವು ಹಾಲು ಕೊಡ್ತಾ ಇದ್ರಿ ಮಕ್ಕಳಿಗೆ ಅಂದ್ರೆ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಯಾಕೆ ಬೇಕು? ಒಳ್ಳೆ ಹಲ್ಲು ಆರೋಗ್ಯ, ಒಳ್ಳೆ ಸ್ನಾಯುಗಳ ಆರೋಗ್ಯ, ಸ್ನಾಯುಗಳೆಲ್ಲ ಮೂಳೆಗಳು ಅಂದ್ರೆ ಬೋನ್ ಸ್ಟ್ರೆಂತ್, ಟೀತ್ ಸ್ಟ್ರೆಂತ್ ಅಲ್ವಾ, ಟೀತ್ ಸ್ಟ್ರಾಂಗ್. ಇದಕ್ಕೋಸ್ಕರ ನೀವು ಕೊಡ್ತಾ ಇದ್ರಲ್ಲ, ಇದಕ್ಕೇನ್ ಬೇಕು? ಕ್ಯಾಲ್ಸಿಯಂ ಬೇಕು. ಎಲ್ಲಿಂದ ಉತ್ಪನ್ನ ಆಗುತ್ತೆ ಕ್ಯಾಲ್ಸಿಯಮು? ಕ್ಯಾಲ್ಸಿಯಮು ಅತ್ಯದ್ಭುತವಾಗಿ ಸಿಗುವಂತ ಆಹಾರ ಪದಾರ್ಥ ಏನಪ್ಪಾ ಅಂದ್ರೆ ಸೆಸೇಮ್ ಬೀಜಗಳು. ಸೆಸೇಮ್ ಬೀಜಗಳಿಂದ ಏನ್ ಮಾಡ್ಬೇಕು ಗೊತ್ತಾ, ಅದೇ ಎಳ್ಳು ಅಂತ ಹೇಳ್ತೀವಲ್ಲ, ಎಳ್ಳು ಲಡ್ಡು ಮಾಡಿ ಆರಾಮಾಗಿ ಒಂದು 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 ವಾರಕ್ಕೆ 2 ಲಡ್ಡು ಕೊಡಿ ನಿಮ್ಮ ಮಕ್ಕಳಿಗೆ, ಹೆಣ್ಮಕ್ಳಿಗೆ. ನೀವು ಅಷ್ಟೇ 1 ಇಲ್ಲ 2 ನೀವು ತಿಂತಾ ಇರ್ಬೇಕಾಗತ್ತೆ ಪ್ರತಿ ದಿವಸ. ಅದೇ ಸರಿ, ಪ್ರತಿ ವಾರ 1 ಇಂದ 2 ಎಳ್ಳು ಲಡ್ಡು ನೀಟಾಗಿ ಎಳ್ಳು ಬೀಜಗಳಿಂದ ಲಡ್ಡು ಮಾಡ್ಕೊಳ್ಳಿ, ಪೌಡರ್ ಮಾಡ್ಕೊಂಡು ಲಡ್ಡು ಮಾಡ್ಕೊಳ್ಳಿ. ಅದಕ್ಕೆ ಮಿಶ್ರ ಮಾಡುವಾಗ ಒಂದು ತಾಟಿ ಬೆಲ್ಲ, ಇಲ್ಲಾಂದ್ರೆ ಒಂದು ಯಾವುದೇ ಖರ್ಜೂರ ಬೆಲ್ಲ ಇಂಥದ್ದು, ಇಲ್ಲಾಂದ್ರೆ ಒಂದು ಕಪ್ಪದಾಗಿರುವಂತ ಬೆಲ್ಲ, ಯಾವುದೇ ರಾಸಾಯನಿಕ ಬೆಲ್ಲ ಹಾಕೋಬೇಡಿ, ಅದಾಯ್ತಾ. ಸೊ ಜೊತೆಗೆ ಸ್ವಲ್ಪ ಏಟು ತುಪ್ಪ, ಅದೆಲ್ಲ ಮಿಶ್ರ ಮಾಡ್ಕೊಂಡು ಕೊಟ್ರೆ ಅದ್ಭುತ. ಇದಕ್ಕಿಂತ ಇನ್ನು ಹೆಚ್ಚೇನಿಲ್ಲ ಸ್ನೇಹಿತರೆ. ನೋಡಿ, ಯಾವುದೇ ಒಂದು ನಂದಿನಿ ಮಿಲ್ಕು, ಇನ್ನೊಂದು ಮಿಲ್ಕು ಸಿಗ್ತದಲ್ಲ, ಆ ಹಾಲು ನಿಮ್ಮ ಮಕ್ಳು ಕೊಟ್ರೆ, 1 ಲೀಟರ್ ಹಾಲು ಕೊಟ್ರೆ ಎಷ್ಟು ಗ್ರಾಮ್ ಬರತ್ತ ಗೊತ್ತಾ ಕ್ಯಾಲ್ಸಿಯಂ? ನೀವು ನಂಬಕ್ಕಾಗಲ್ಲ. ಅಂತ ವೇಸ್ಟ್ ಅದೆಲ್ಲ. ನಾವು ಮಾಡ್ತಾರ ಕೆಲಸನೇ ಅದು ಸರಿ ಇಲ್ಲ. 1 ಲೀಟರು ಆ ಹಾಲು ಕುಡಿದ್ರೆ, ಯಾವುದೇ ಕಾರಣಕ್ಕೆ ಒಂದ್ ದಿವಸದಲ್ಲಿ 1 ಲೀಟರ್ ಕುಡಿಯೋಕ್ಕೂ ಆಗಲ್ಲ ಹೆಣ್ಮಕ್ಳು ಅಲ್ವಾ. ಯಾರಾದ್ರೂ ಮಕ್ಕಳಾದ್ರೂ ಕುಡಿಯೋಕ್ಕಾಗಲ್ಲ. ಆದ್ರೆ ಅನ್ಕೊಳ್ಳಿ, 1 ಲೀಟರ್ ಕುಡಿದಂತ ಇಟ್ಕೊಳ್ಳಿ, ಎಷ್ಟು ಬರುತ್ತೆ ಗೊತ್ತಾ?
ನಿಮ್ಮ ದೇಹ ಒಳಗಡೆ ಹೋದ್ಮೇಲೆ ಅದು ಮೊದಲನೇದಾಗಿ ಕರಗಲ್ಲ. ನಾನು ಹೇಳಿದ್ದೀನಿ ಈಗಾಗಲೇ, ಸರಿಯಾಗಿ ಕರಗಲ್ಲ, ಸರಿಯಾಗಿ ಜೀರ್ಣ ಆಗಲ್ಲ, ಅಂತ ಎಂಜಿಮ್ಗಳು ಇಲ್ಲ. ಲಿವರ್, ನಮ್ಮ ಯಕೃತ್ತು ಅಂತ ಎಂಜಿಮ್ಗಳು ಉತ್ಪನ್ನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಇದೇನು ಗೊತ್ತಾ, ಹೇಳ್ಬೇಕಂದ್ರೆ ಅನಿಮಲ್ ಪ್ರೋಟೀನ್, ಅದು ಜಂತು ಪ್ರೋಟೀನ್, ಅದು ಕರಗಸಕ್ಕೆ ಎಂಜಿಮ್ಗಳಿಲ್ಲ ನಮ್ಮ ದೇಹದಲ್ಲಿ. ಓಕೆ, ಮೊದಲನೇದಾಗಿ. ಎರಡನೇದೇನಂದ್ರೆ ಸ್ನೇಹಿತರೆ, ಸರಿಯಾಗಿ ಕರಗಲ್ಲ, ವ್ಯರ್ಥ ಹೆಚ್ಚಾಗತ್ತೆ. ಸರಿ, ಆಗಿರೋ ಸ್ವಲ್ಪ ಜೀರ್ಣ ಆದ್ರೂ ಅದರಿಂದ ಸಂಗ್ರಹಣ ಮಾಡುವಾಗ ಬ್ಲಡ್ ಒಳಗಡೆ 200 ಮಿಲಿಗ್ರಾಮ್ಸ್ ಅಷ್ಟೇ ಸಿಗೋದು. 1 ಲೀಟರ್ ನೀರು, 1 ಲೀಟರ್ ಮಿಲ್ಕ್ ಕುಡಿದ್ರೆ 200 ಮಿಲಿಗ್ರಾಮ್ಸ್ ಆಯ್ತು. ಪ್ರತ್ಯಾಮ್ನ ಪದ್ಧತಿ ನಾನು ಹೇಳಿದಲ್ಲ, ಎಳ್ಳು ಲಡ್ಡು ಅಂತ 100 ಗ್ರಾಮ್ ಅಂದ್ರೆ 2 ಲಡ್ಡು ಒಂದು ವಾರಕ್ಕೆ ತಿಂದ್ರೆ ಎಷ್ಟು ಎಷ್ಟು ಬರುತ್ತೆ ಗೊತ್ತಾ? 1 ಗ್ರಾಮ್ ನೇರವಾಗಿ ಸಿಗತ್ತೆ. 1 ಗ್ರಾಮ್ ಕ್ಯಾಲ್ಸಿಯಂ ನೇರವಾಗಿ ನಿಮ್ಮ ದೇಹಕ್ಕೆ ಸಿಗತ್ತೆ. ಅದಕ್ಕೋಸ್ಕರ ದಯವಿಟ್ಟು ಇದು ಪಾಲನೆ ಮಾಡಿ. ಇದು ಇಷ್ಟೆಲ್ಲ ನಾವು ತಿಳ್ಕೊಂಡು ಸ್ನೇಹಿತರೆ, ಈ ಎಲೆ ಬೀಜಗಳಿಗೆ ಇನ್ನೂ ಒಂದು ಅದ್ಭುತವಾದ ಶಕ್ತಿ ಇದೆ. ಏನ್ ಗೊತ್ತಾ? ಆಂಟಿ ಕಾರ್ಸಿನೋಜೆನಿಕ್, ಅಂದ್ರೆ ಕ್ಯಾನ್ಸರ್ನ ತಡೆಗಟ್ಟುವಂತ ಲಕ್ಷಣಗಳಿದೆ ಎಳ್ಳು ಬೀಜಗಳಿಗೆ. ಅರ್ಥ ಮಾಡ್ಕೊಂಡು ದಯವಿಟ್ಟು ಅದು ಪಾಲನೆ ಮಾಡಿ, ನಿಮಗೆ ತುಂಬಾ ಒಳ್ಳೇದು ಮಾಡತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಂಡು ಈಗ ನೆಕ್ಸ್ಟ್ ಸ್ನೇಹಿತರೆ ಏನಾಗತ್ತಂದ್ರೆ, ಇನ್ನೊಂದು, ಈ ಪ್ರಧಾನ ಆಹಾರ ಅಂತ ಹೇಳಿದ್ರಲ್ಲ, ಸಿರಿಧಾನ್ಯಗಳು ಮತ್ತೆ ನಾಟಿ ಅಕ್ಕಿ ಜಾತಿ ಎಲ್ಲದಿಂದ ಏನು ಮಾಡ್ಕೋಬಹುದು ನೀವು. ನಿಮ್ಗಿರುವಂತ ಈಗಾಗಲೇ ನಮ್ಗಿರುವಂತ ಆ ಅಭ್ಯಾಸಗಳು ಏನಿಗೆ ಗೊತ್ತಾ? ಇಡ್ಲಿ ಮಾಡ್ಕೋಬೇಕು, ದೋಸೆ ಬೇಕು, ಪೂರಿ ಬೇಕು, ಚಪಾತಿ ಇದೆಲ್ಲ ಬೇಕಂತ ನಾವು ಅನ್ಕೊಂತೀವಲ್ಲ. ಮತ್ತೆ ಬಿಸಿಬೇಳೆ ಬಾತ್ ಬೇಕು, ಬಿಸಿಬೇಳೆ ಬಾತು ಇದೆಲ್ಲ ಬೇಕಾಗತ್ತಲ್ಲ. ಇವೆಲ್ಲಾನು ಪ್ರಧಾನ ಆಹಾರದಿಂದ ಮಾಡ್ಕೋಬಹುದು ಆರಾಮಾಗಿ. ಸಿರಿಧಾನ್ಯಗಳಿಂದ ಮಾಡ್ಕೋಬಹುದು, ರಾಗಿಯಿಂದ ಮಾಡ್ಕೋಬಹುದು, ಜೋಳದಿಂದ ಮಾಡ್ಕೋಬಹುದು, ಸಜ್ಜೆ ಮಾಡ್ಕೊಳ್ಳಿ. ಅದಕ್ಕೆ ಅಕ್ಕಿ ತಗೊಂಡು ಯಾವ್ದೋ ಪಾಲಿಶ್ ರೈ ತಗೊಂಡು ಅದರಿಂದ ಇದೆಲ್ಲ ಮಾಡ್ಕೊಂಡು ನಮ್ಮ ಆರೋಗ್ಯವನ್ನು ಉಂಟು ಮಾಡ್ಕೊಂಡು ಅದು ತಪ್ಪಾಗತ್ತೆ ಸ್ನೇಹಿತರೆ. ಅದು ಗ್ಲೂಕೋಸ್ ಅನ್ನೋದು ಅಸ್ತವ್ಯಸ್ತ ಆಗತ್ತೆ. ಗ್ಲೂಕೋಸ್ ಉತ್ಪನ್ನ ಅನ್ನೋದು ಅಸ್ತವ್ಯಸ್ತವಾಗಿ ರೋಗಗಳು ಹೆಚ್ಚಾಗ್ತಾ ಬರ್ತದೆ. ಅದು ಅರ್ಥ ಮಾಡ್ಕೊಂಡು, ಒಂದ್ಸರಿ ಡಯಾಬಿಟಿಸ್ ಬಂದ್ರೆ ಸ್ನೇಹಿತರೆ, ಅದು ಯಾವ ತರ ಅಂದ್ರೆ, ಡಯಾಬಿಟಿಸ್ ಒಂದ್ಸರಿ ನಮ್ಮ ಹೊರಗಡೆ ಬಂದ್ರೆ, ಆ ರೋಗ ಬಂದ್ರೆ ಎಲ್ಲಾ ರೋಗಗಳು ದಾರಿ ಕೊಡುತ್ತೆ. ಕ್ಯಾನ್ಸರ್ ಇಂದ ಇನ್ನು ಯಾವುದೇ ರೋಗ ಇರಲಿ, ಒಂದು IBP ಮತ್ತೆ ಹೃದಯ ರೋಗಗಳು ಪ್ರತಿಯೊಂದಕ್ಕೂ ದಾರಿ ಕೊಡುತ್ತೆ ಅದು. ಅದಕ್ಕೋಸ್ಕರ ಅದು ಯಾವುದೇ ರೀತಿಯಲ್ಲಿ ಈ ಗ್ಲೂಕೋಸ್ ನಿಯಂತ್ರಣ ಸರಿಯಾಗಿ ಇಟ್ಕೋಬೇಕು. ಅರ್ಥ ಮಾಡ್ಕೋ ಸ್ನೇಹಿತರೆ. ಸೊ ಈ ತರ, ಸೊ ಅದು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನಾವು ಬೆಳಗ್ಗೆ ಕ್ಲಾಸ್ ಅಲ್ಲಿ ತಿಳ್ಕೊತಾ ಇದ್ವಿ. ಸೊ ಎಷ್ಟು ತಿಳ್ಕೊಂಡಿದ್ವಿ, ಒಳ್ಳೆ ಒಳ್ಳೆ ವಿಡಿಯೋಗಳಿದೆ. ನೀವು ಓದ್ತಾ ಇದ್ರೆ ನೋಡ್ತಾ ಇದ್ರೆ ಒಂಥರ ಒಂದು ಯೂನಿವರ್ಸಿಟಿ ತರ ನಿಮ್ಗೆ ಎಲ್ಲ ಸಿಗತ್ತೆ ಅಲ್ಲೇ. ಎಲ್ಲಿ ಓದ್ಬೇಕಾಗಿಲ್ಲ, ನೀಟಾಗಿ ಒಂದೊಂದು ವಿಡಿಯೋ ನೋಡಿದ್ರೆ ಸಾಕು, ನಿಮ್ಗೆ ಎಲ್ಲ ಮಾಹಿತಿ ಸಿಗತ್ತೆ ಸ್ನೇಹಿತರೆ. ಆಯ್ತು, ಈಗ ಎರಡನೇ ಅಂಶ, ಈ ಏನೇನು ನಾವು ಸೇವನೆ ಮಾಡಬೇಕು ಅಂತ ಆಹಾರ ಪದಾರ್ಥಗಳಂತ ಹೇಳ್ತಾ ಇದ್ವಿ. ಮೊದಲನೇ ಸೂತ್ರ ಇದು. ಸೊ ಅದಕ್ಕೆ 3 ಸೂತ್ರಗಳು ಮಾತ್ರ ನಾನು ಹೇಳ್ಕೊಡಕ್ಕಾಗತ್ತೆ ಅಂತ ಹೇಳಿದ್ದು. ಸೊ ಇದು ಒಂದೊಂದು ದೀರ್ಘವಾಗಿರತ್ತೆ. ನಾವು ಚರ್ಚೆ ಮಾಡುವಾಗ ದೀರ್ಘವಾಗಿ ಬೇರೆ ಬೇರೆ ಅಂಶಗಳು ಬರ್ತಾನೆ ಇರ್ತದೆ ಇದರಲ್ಲಿ ಸ್ನೇಹಿತರೆ. ಈ ಪ್ರಧಾನ ಆಹಾರವಾಗಿ ಏನ್ ತಿನ್ಬೇಕಂತ ತಿಳ್ಕೊಂಡಿದ್ವಲ್ಲ, ನಾವು ಏನ್ ಸೇವನೆ ಮಾಡಬೇಕು, ಏನ್ ಸೇವನೆ ಮಾಡ್ಬೋದು ಅಂತ ಆಹಾರಗಳಲ್ಲಿ ಎರಡನೇದು ಬೆಲೆಕಾಳುಗಳು, ಪಲ್ಸಸ್ ಸ್ನೇಹಿತರೆ. ಬೆಲೆಕಾಳುಗಳಲ್ಲಿ ನಮ್ಗೆಲ್ಲ ಗೊತ್ತಿರೋ ವಿಷಯ. ಯಾಕೆ ಇದು ಬೆಲೆಕಾಳುಗಳು ಹೆಚ್ಚಾಗಿ ನಾವು ಸೇವನೆ ಮಾಡ್ತೀವಿ ಅಂದ್ರೆ, ಪ್ರೋಟೀನ್ಗೋಸ್ಕರ. ಪ್ರೋಟೀನ್ ಯಾಕೆ ಪ್ರೋಟೀನ್ ನಮಗೆ ಬೇಕಾಗಿದೆ ಆರೋಗ್ಯಕ್ಕೆ? ನಮ್ಮ ಪ್ರೋಟೀನ್ ಚೆನ್ನಾಗಿದ್ರೆ ಸ್ನಾಯುಗಳು ಈ ಮೂಳೆಗಳಾಗ್ಬೋದು, ಹೇಳ್ಬೇಕಂದ್ರೆ ಸ್ನಾಯುಗಳು ಟಿಶ್ಯೂಸ್ ಅಂತ ಹೇಳ್ತೀವಿ. ಬಾಡಿಯಲ್ಲಿ ಸ್ನಾಯುಗಳು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು, ಒಳ್ಳೆ ದೇಹ ದಾರುಢ್ಯವಾಗಬೇಕು. ಎಷ್ಟೋ ಸರಿ ಹೇಳ್ತಾ ಇರ್ತೀವಲ್ಲ, ಯಾರಿಗೆ ಹೇಳ್ತೀವಿ ನಮ್ಮ ಮಕ್ಕಳಿಗೆ, ಮೊಟ್ಟೆ ತಿನ್ನಪ್ಪ, ಒಂದು ಒಳ್ಳೆ ನಾನ್ ವೆಜ್ ತಿನ್ನಪ್ಪ, ಚಿಕನ್ ತಿನ್ನಪ್ಪ. ಡಾಕ್ಟರ್ಸ್ ಹೇಳ್ತಾರೆ ಮೊದಲನೇದಾಗಿ, ನಿಮ್ಗೆ ಎಲ್ಲರಿಗೂ ಮಾಹಿತಿ ಕೊಡೋರು ಡಾಕ್ಟರ್ಸ್ ಅಲ್ವಾ. ಅವ್ರು ಹೇಳ್ತಾರೆ, ನೀವು ಒಳ್ಳೆ ಚಿಕನ್ನು, ಮಟನು ಇದೆಲ್ಲ ಕೊಡಿ, ಒಳ್ಳೆ ಮೊಟ್ಟೆ ಕೊಡಿ, ಬೆಳಗ್ಗೆ ಒಂದು ಮೊಟ್ಟೆ, ಮಧ್ಯಾಹ್ನ ಒಂದು ಮೊಟ್ಟೆ, ಸಾಯಂಕಾಲ ಒಂದು ಮೊಟ್ಟೆ ಕೊಡಿ ಅಂತ ಹೇಳ್ತಾ ಇರ್ತಾರೆ. ಯಾವ್ದಕ್ಕೆ? ಪ್ರೋಟೀನ್ ಹೆಚ್ಚಾಗಿ ಬರುತ್ತೆ, ದಪ್ಪದಾಗ ತಯಾರಾಗ್ತಾನೆ ನಮ್ಮ ಹುಡುಗ, ನೋಡಿ ಎಷ್ಟು ದಪ್ಪ ಇದ್ದಾನೆ, ಚೆನ್ನಾಗಿದ್ದಾನೆ, ಗುಂಡಾಗಿದ್ದಾನೆ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಯಾಕೆ ಅಂದ್ರೆ, ಹೆಚ್ಚಾಗಿ ಒಂದು ಒಳ್ಳೆ ಸ್ನಾಯುಗಳಿರ್ಬೇಕು ದೇಹದಲ್ಲಿ, ಒಳ್ಳೆ ಸ್ನಾಯುಗಳು ಹೆಚ್ಚಾಗಿ ಬೆಳಿಬೇಕು ಅಲ್ವಾ. 6 ಪ್ಯಾಕು, 8 ಪ್ಯಾಕು, 6 ಪ್ಯಾಕ್ ಅಂತ ಹೇಳ್ತಾ ಇರ್ತಾರೆ. ಈ ತರ ಹೇಳ್ಕೊಂಡು ಸ್ನೇಹಿತರೆ ಏನಾಗಿದೆ ಗೊತ್ತಾ, ಇತ್ತೀಚಿನ ಕಾಲದಲ್ಲಿ ಅಲ್ಲಿಯೂ ತಪ್ಪು ಮಾಡ್ತಾ ಇದ್ವಿ. ಆ ತರ ತಪ್ಪು ಮಾಡಬಾರ್ದು. ಅದಕ್ಕೆ ಜ್ಞಾನ ಬೇಕಾಗಿರೋದು ಸ್ನೇಹಿತರೆ. ಏನಾಗಿದೆ ಗೊತ್ತಾ, ನೋಡಿ, ಪ್ರೋಟೀನ್ಗೋಸ್ಕರ ಬೆಲೆಕಾಳುಗಳು ಸಾಕು. ಓಕೆ, ಬೆಲೆಕಾಳುಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಪ್ರೋಟೀನ್ ಏನ್ ಗೊತ್ತಾ, ಬೆಲೆಕಾಳುಗಳಿಂದ ಬರುವಂತ ಪ್ರೋಟೀನ್, ಅದೇ ಪಲ್ಸಸ್ ಅಂತ ಹೇಳ್ತೀವಲ್ಲ. ಯಾವ ಪಲ್ಸಸ್ಸು? ಯಾವುದೇ ಇರಲಿ, ಈ ಚನಾ ದಾಲ್ ಇರಲಿ, ಇಲ್ಲಾಂದ್ರೆ ಕಡಲೆಕಾಯಿ ಇರಲಿ, ಕಡಲೆಕಾಯಿ ಬೀಜಗಳಾಗ್ಬೋದು. ಇಂಥ ನಾವು ದಾಲ್ ಅಂತ ನಾವು ಪ್ರತಿಯೊಂದು ದಿವಸ ದಾಲ್ ಮಾಡ್ಕೊಂಡು ತಿಂತಾ ಇರ್ತೀವಿ, ಅದು ಆಗ್ಬೋದು. ಇವೆಲ್ಲ ಪಲ್ಸಸ್ಸೇ.
ಇವೆಲ್ಲ ಬೆಲೆಕಾಲದಲ್ಲೇ ಹೇಳ್ಬೇಕಂದ್ರೆ ಅಲ್ವಾ. ಸೊ ಇವೆಲ್ಲನೂ ಸ್ನೇಹಿತರೆ ಏನಾಗುತ್ತೆ ಗೊತ್ತಾ, ಖಂಡಿತವಾಗಿ ಇದರಲ್ಲಿ ಪ್ರೋಟೀನ್ ಇದೆ. ಈ ಪ್ರೋಟೀನ್ ಏನು ಗೊತ್ತಾ, ಸಸ್ಯ ಪ್ರೋಟೀನ್ ಇದೆ. ಮತ್ತೆ ಅಲ್ಲಿಂದ ಬರೋ ಪ್ರೋಟೀನ್ ಯಾವುದು, ಮಾಂಸ, ಚಿಕನ್ನು, ಮೊಟ್ಟೆ, ಇದರಿಂದ ಬರೋ ಪ್ರೋಟೀನ್ ಗೊತ್ತಾ, ಅನಿಮಲ್ ಪ್ರೋಟೀನ್. ಅದು ಕರಗಲ್ಲ, ಅದು ಸರಿಯಾಗಿ ಕರಗಲ್ಲ ಒಳಗಡೆ ಹೋದ್ರೆ. ಅದಕ್ಕೂ ಬೇಕಾದ ಎಂಜೈಮ್ಸ್ ಇಲ್ಲ. ಅದಕ್ಕೆ 72 ಗಂಟೆ ಬೇಕಾದು ಆಚೆ ಕಡೆ ಹೋಗ್ಬೇಕಂದ್ರೆ ದೇಹದಿಂದ. ಮತ್ತೆ ಸಸ್ಯಾಹಾರ 3 ಗಂಟೆ ಸಾಕು. 3 ಗಂಟೆಗೆ ಜೀರ್ಣ ಆಗಿ ವಿಸರ್ಜನೆ ಆಗಿ ಆಚೆ ಕಡೆ ಹೋಗ್ಬಿಡ್ತದೆ. ಅರ್ಥ ಮಾಡ್ಕೊಳ್ಳಿ. ಯಾವುದು ಸಸ್ಯಾಹಾರ. ಮತ್ತೆ ಮಾಂಸಾಹಾರ 72 ಗಂಟೆ ಇರುತ್ತೆ, 3 ದಿವಸ ಇರುತ್ತೆ ನೀವು ತಿಂದಿರೋದು. ನೀವು ಅನ್ಕೋಬೇಡಿ ಇವತ್ತು ತಿಂದ್ವಿ ಏನೋ ಆಯ್ತು ಆಚೆ ಕಡೆ ಹೋಗಿದೆ, ನೋ. ಅದರಿಂದ ಉತ್ಪನ್ನ ಆಗಿರುವಂತ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾ ಕುಲ್ಲು ಹೋಗುತ್ತೆ, ವಾಸನೆ ಬರ್ತದೆ ಅಲ್ವಾ. ಇದೆಲ್ಲ ಹೊರಗಡೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರನೇ ಮಾಂಸಾಹಾರ ತಿಂದ್ರೆ ಬರುವಂತ ಪ್ರೋಟೀನು ಕರಗಸಕ್ಕೆ ನಮ್ಮ ಒಳಗಡೆ ದೇಹ ಒಳಗಡೆ ಸರಿಯಾದ ಎಂಜೈಮ್ಸ್ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಸ್ನೇಹಿತರೆ ನೋಡಿ, ಅತಿ ಹೆಚ್ಚಾಗಿ ತಿಂತ ಹೋದ್ರೆ ಏನಾಗುತ್ತೆ, ಅದರಿಂದ ಹಾರ್ಮೋನ್ ಅಸಮತೋಲನ. ಅರ್ಥ ಮಾಡ್ಕೊಳ್ಳಿ. ಹೆಚ್ಚು ಮಹಿಳೆಯರಿಗೆ ದೊಡ್ಡವರಿಗೆ ಕಾಣಿಸ್ತಾರ ಪ್ರಾಬ್ಲಮ್ ಇದೆ. ಈ ಮಾಂಸಾಹಾರ ಸೇವನೆ ಮಾಡ್ತಾರೆ. ಯಾವ್ದಾವ್ದೋ ಮಾಂಸಾಹಾರ ಅಂದ್ರೆ ಅವರು ಇಷ್ಟ ಪ್ರಕಾರ ಅವರು ನಾಲ್ಗೆ ರುಚಿಗೋಸ್ಕರ ತಿಂತಾ ಇರ್ತಾರೆ. ಅವ್ರಿಗೆ ಅದ್ರ ಆಹಾರ ಜ್ಞಾನ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಹೇಳಿ, ಖಂಡಿತವಾಗಿ ಅವರು ಆರೋಗ್ಯದ ಒಳಗಡೆ ಹಾರ್ಮೋನ್ ಅಸಮತೋಲತೆ ಹೆಚ್ಚಾಗಿ ಎಲ್ಲ ಪೀರಿಯಡ್ಸು ಏನಾಗುತ್ತೆ, ಪೀರಿಯಡ್ಸು ಈ ಮೆನ್ಸ್ಟ್ರೇಷನ್ ಇದೆಲ್ಲ ಋತುಕ್ರಮ ಏನಾಗುತ್ತೆ, ಏರುಪೇರಾಗತ್ತೆ ಉಂಟಾಗ್ತದೆ. ಅಂದ್ರೆ ಟೋಟಲಿ ಅದು ಅಸ್ತವ್ಯಸ್ತ ಆಗಿ ಯಾವ ಟೈಮ್ ಬರಬೇಕು ಯಾವ ಟೈಮ್ ಬರಬಾರ್ದು, ಎಷ್ಟು ಪರಿಣಾಮ ಬರಬೇಕು ಅದು ನಿಯಂತ್ರಣ ಇಲ್ಲ ಸ್ನೇಹಿತರೆ. ಇದು ತಪ್ಪಾಗಿದೆ. ಅರ್ಥ ಆಯ್ತಾ. ಅದಕ್ಕೋಸ್ಕರ ಸ್ನೇಹಿತರೆ ಏನ್ ಮಾಡ್ಬೇಕು, ಇದು ಪ್ರತ್ಯಾಮ್ನಾಯ ಅಂದ್ರೆ ನಮಗೂ ಎಷ್ಟು ಬೇಕೋ ಸಾಕಷ್ಟು ಪ್ರೋಟೀನ್ ಎಷ್ಟು ಪಡಿಬೇಕು, ವಾರಕ್ಕೊಂದು ಒಂದು ಮುಷ್ಟಿ ಏನ್ ಮಾಡ್ಬೇಕು ಗೊತ್ತಾ, ಮೊಗ್ಗುಗಲ್ ಅಂದ್ರೆ ಏನು, ಸ್ಪ್ರೌಟ್ಸ್. ಯಾವುದೇ ಒಂದು ಆ ಈ ಅಂದ್ರೆ ಯಾವುದೇ ಪಲ್ಸಸ್ ಇಂದ ಈ ನಮ್ಮ ಬೆಳೆಕಾಳುಗಳಿಂದ ಮಾಡಿಕೊಡುವಂತ ಮೊಗ್ಗುಗಳು ಒಂದು ಇಷ್ಟೇ ಮುಷ್ಟಿಯಿಂದ ಒಂದು ವಾರಕ್ಕೊಂದು ಸರ್ತಿ ಮಕ್ಳಿಗೂ ಕೊಡಿ. ಒಂದು ವಾರಕ್ಕೆ ಇಷ್ಟು ಮುಷ್ಟಿ ಅಂತ. ಇಲ್ಲಾಂದ್ರೆ ನೈಟ್ ನೆನ್ಸ್ಕೊಂಡು ಬೆಳಗ್ಗೆ ಹಾಗೆ ತಿನ್ಬೋದು, ಅದನ್ನು ಓಕೆ. ಇಲ್ಲಾಂದ್ರೆ ಮೊಗ್ಗುಗಳ ತರ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದ್ರೆ ನೀವು ದಾಲ್ ಮಾಡ್ಕೊಂಡು ತಿಂತಾ ಇರ್ತೀರಲ್ವಾ, ಈ ತರ ಮಾಡ್ಕೊಂಡವಾಗ ಅಲ್ಲಿ ಲಭ್ಯವಾಗಿರುವಂತ ಈ ಪ್ರೋಟೀನ್ ಇದೆ ನೋಡಿ, ಇದು ಸಸ್ಯ ಪ್ರೋಟೀನ್. ಇದು ತುಂಬಾ ಅತ್ಯುತ್ತಮ ಸ್ನೇಹಿತರೆ. ಅದಕ್ಕೆ ಒಂದು ಕಡ್ಲೆಕಾಯಿ ಬೀಜಗಳು ನೈಟ್ ನೆನ್ಸ್ಕೊಂಡು ವಾರಕ್ಕೂ 2 ಸರಿ ತಿನ್ನಿ. ಇಷ್ಟೇ ಮುಷ್ಟಿ ಅಂತದ್ದು ಸಾಕು. ಬೇಕಾಗಿರೋಂಥ ಪ್ರೋಟೀನ್ ಸಿಗತ್ತೆ ದೇಹಕ್ಕೆ, ಇನ್ನೇನ್ ಬೇಕಾಗಿಲ್ಲ ಸ್ನೇಹಿತರೆ. ಓಕೆ, ಎಲ್ಲ ನಾನ್ ವೆಜ್ ಎಲ್ಲಾನು ತೆಗಿಬಹುದು ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಇದು ಅರ್ಥ ಮಾಡ್ಕೊಂಡು ಈ ತರ ಸೇವನೆ ಮಾಡ್ತಾ ಹೋಗಿ ನಿಮ್ಗೆ ತುಂಬಾ ಅದ್ಭುತವಾದ ಪ್ರೋಟೀನ್ ಸಿಗತ್ತೆ, ಬಲವಾದ ಆರೋಗ್ಯ, ದಾರುಢ್ಯವಾದ ಶರೀರ ಖಂಡಿತವಾಗಿ ಸಾಧ್ಯವಾಗುತ್ತೆ ಸ್ನೇಹಿತರೆ. ಆಮೇಲೆ ಸಿಹಿಕಾಗಿ ಏನ್ ಮಾಡ್ಬೇಕು, ಸಿಹಿಕಾಗಿ ನೋಡಿ ನೆಕ್ಸ್ಟ್ ಅಂಶ ಸಿಹಿಕಾಗಿ ಸ್ನೇಹಿತರೆ ಸ್ವೀಟ್ಗೋಸ್ಕರ ಯಾವಾಗ್ಲೂ ಅಷ್ಟೇ ಸಕ್ಕರೆ ಪೂರ್ತಿ ತೀರಿಸ್ಬೇಕು. ಸಕ್ಕರೆ ಬೇಕಾಗಿಲ್ಲ, ಚಾಯ್ ಕಾಫಿ ಎಲ್ಲ ಬೇಕಾಗಿಲ್ಲ. ಅದ್ರೊಳಗಡೆ ಆಗ್ತಾರಂತ ಸಕ್ಕರೆ ಅನ್ನೋದು ಇನ್ನೂ ಅದ್ರ ಬಗ್ಗೆ ನಾನು ಪೂರ್ತಿ ನೆಕ್ಸ್ಟ್ ಇನ್ನೊಂದು ಅಂಶ ಬರುತ್ತೆ, ನೆಕ್ಸ್ಟ್ ವಾರದಲ್ಲಿ ಬರುತ್ತೆ. ಅದು ಗ್ಲೂಕೋಸ್ ಬಗ್ಗೆ ಒಂದು ಸಪರೇಟ್ ಚಾಪ್ಟರ್ ಇದೆ, ಅವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರೆ ಸಕ್ಕರೆ ತಗೋಬಾರದು. ಸಿಹಿಕಾಗಿ ತಗೋಬೇಕಾಗಿದೆಪ್ಪ ಅಂದ್ರೆ ಒಂದು ತಾಟಿ ಬೆಲ್ಲ, ಇಲ್ಲಾಂದ್ರೆ ಖರ್ಜೂರ ಬೆಲ್ಲ, ಇಲ್ಲಾಂದ್ರೆ ಆರ್ಗಾನಿಕ್ ಬೆಲ್ಲ ಆಗ್ಬೋದು. ಅಂದ್ರೆ ಯಾವುದೇ ಹೆಚ್ಚು ಈ ಕೆಮಿಕಲ್ಸ್ ಬಳಸಿಲ್ಲ ಅಂತ ಒಂದು ಯಾವುದೇ ಒಂದು ಕಪ್ಪದಾಗಿರುವಂತ ಬೆಲ್ಲ ಸಿಕ್ಕಿದ್ರೆ ದಯವಿಟ್ಟು ಅದು ಬಳಸ್ಕೊಳ್ಳಿ, ಅಷ್ಟು ಸಾಕು ಸಿಹಿಕಾಗಿ. ಓಕೆ. ಆಮೇಲೆ ಉಪ್ಪಿನಕ್ಕೆ ಏನು ಬಲವಣಿಗೆ ಮಾಡಬೇಕು ಸ್ನೇಹಿತರೆ, ಯಾವುದೇ ರೀತಿಯಲ್ಲಿ ಉಪ್ಪಿನ ಅಂಶ ಬೇಕು. ಅಂದ್ರೆ ನಮ್ಮ ಮೆಟಬಾಲಿಕ್ ಆಕ್ಷನ್ಸ್ಗೂ ಸೋಡಿಯಂ ಕ್ಲೋರೈಡ್ ಬೇಕು ಖಂಡಿತ. ಆದ್ರೆ ಎಷ್ಟು ತಗೋಬೇಕು, ಏನ್ ತಗೋಬೇಕಂದ್ರೆ ಯಾವುದೇ ಟೇಬಲ್ ಸಾಲ್ಟ್ ಇತ್ತು ನೋಡಿ, ಪೌಡರ್ ಸಾಲ್ಟ್ ಅಂದ್ರೆ ಈ ಟಾಟಾ ಅವರು ಇವರೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ಟೇಬಲ್ ಸಾಲ್ಟ್, ಪೌಡರ್ ಸಾಲ್ಟ್, ಅದು ತಗೊಳಕ್ ಹೋಗ್ಬೇಡಿ. ಕಲ್ಲುಪ್ಪು, ಓಕೆ, ರಾತಿ ಉಪ್ಪು, ಕ್ರಿಸ್ಟಲ್ ಸಾಲ್ಟ್ ಅಂತ ಹೇಳ್ತೀವಿ. ಓಕೆ, ಹಿಮಾಲಯನ್ ಸಾಲ್ಟ್, ಪಿಂಕ್ ಸಾಲ್ಟ್ ಇವೆಲ್ಲ ಸಿಗ್ತಾ ಇರ್ತದೆ. ಓಕೆ, ಏನ್ ಬೇಕಂದ್ರೆ ಸಮುದ್ರ ಉಪ್ಪು ಅಂತ ಹೇಳ್ತೀವಿ ಡೈರೆಕ್ಟ್ ಆಗಿ, ಸಮುದ್ರ ಉಪ್ಪು ಅದು ಒಳ್ಳೆ ಸ್ನೇಹಿತರೆ. ಓಕೆ, ಅದು ಮಾತ್ರ ಬಳಸ್ಕೊಳ್ಳಿ, ಅದು ತುಂಬಾ ಉತ್ತಮ. ಆಮೇಲೆ ಉಪ್ಪಿನಕಾಯ ಮತ್ತೆ ಚಟ್ನಿಗಳು ಬಳಸ್ಕೋಬೋದಾ? ಎಸ್, ಉಪ್ಪಿನಕಾಯಿ ಚಟ್ನಿಗಳು ಬಳಸುವಾಗ ತಯಾರು ಮಾಡುವಾಗನೇ ಎಲ್ಲ ಸರಿಯಾದ ರೀತಿಯಲ್ಲಿ ಅಂದ್ರೆ ಸಹಜವಾಗಿರುವಂತ ಪದಾರ್ಥಗಳು ಮಾತ್ರ ಬಳಸ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಅದರಲ್ಲಿ ಏನು ಎಣ್ಣೆ ಹಾಕ್ತೀರಿ, ಅದರಲ್ಲಿ ಏನು ಉಪ್ಪಿನಕಾಯಿಗೆ ಬೇಕಾಗಿರುವಂಥದ್ದು ಮಾವಿನಕಾಯಿ ಇನ್ನೊಂದು ಅದು ಯಾವ ತರ ಬೆಳೆಸ್ಕೊಂಡಿದ್ರಿ, ಅದು ಆರ್ಗಾನಿಕ್ ಆಗಿ ಬೆಳೆಸಿದ್ರಾ? ಓಕೆ, ಮತ್ತೆ ಅದರಲ್ಲಿ ಏನು ಉಪ್ಪು ಅಂಶ ಹಾಕಿದ್ರಿ, ಟೇಬಲ್ ಸಾಲ್ಟ್ ಹಾಕಿದ್ರಾ? ಇಲ್ಲ.
ಅದೆಲ್ಲ ಅಲೋ ಮಾಡಬಾರ್ದು. ಆ ಥರ ಮಾಡ್ಕೊಂಡಿರುವಂಥ ಉಪ್ಪಿನಕಾಯಿ ಇದೆಲ್ಲ ತಿಂತಾ ಇದ್ರೆ ಸ್ನೇಹಿತರೆ, ಉಪ್ಪಿನಕಾಯಿ ಏನೇನು ಗೊತ್ತಾ, ಪರ್ಮೆಂಟ್ ಆಗಿರುತ್ತೆ ಫುಡ್ ಇದು. ಪರ್ಮೆಂಟ್ ಆಗಿರೋದು, ಪರ್ಮೆಂಟ್ ಅಂದ್ರೆ ಉದುಕಿಸಿರುವಂಥ ಆಹಾರ. ಇದರಲ್ಲಿ ಏನಾಗುತ್ತೆ ಗೊತ್ತಾ, ಸೊ ಹೆಚ್ಚಾಗಿ ಒಳ್ಳೆ ಬ್ಯಾಕ್ಟೀರಿಯಾ ಡೆವಲಪ್ ಆಗಿರ್ತದೆ ಅಂತ. ಅಂತ ಉಪ್ಪಿನಕಾಯಿ ಅನ್ನೋದು ಅವಾಗ ಸ್ವಲ್ಪ ಸ್ವಲ್ಪ ಬಳಸ್ಕೊಂಡು, ಹೆಚ್ಚಾಗಿ ಬಳಸ್ಕೋಬಾರ್ದು. ಮತ್ತೆ ಹೆಚ್ಚಾಗಿ ಬಳಸ್ಕೊಂಡ್ರೆ ಅಸಿಡ್ ಹೆಚ್ಚಾಗತ್ತೆ. ಎಷ್ಟು ಬೇಕೋ ಅಷ್ಟು ಸೈಡ್ ಡಿಶ್ ಆಗಿ ನಾವು ಬಳಸ್ಕೊಂಡಿದ್ರೆ ಅದರಿಂದ ನಿಮ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ನಿಮ್ಮ ಆರೋಗ್ಯ, ನಿಮ್ಮ ಜೀರ್ಣಕೋಶಕ್ಕೆ ಸಿಗತ್ತೆ, ಆರೋಗ್ಯ ಚೆನ್ನಾಗಿರ್ತದೆ. ಮತ್ತೆ ಈ ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ ಸ್ನೇಹಿತರೆ ಇದರಲ್ಲಿ. ಓಕೆ, ಸೊ ಅದಕ್ಕೋಸ್ಕರ. ಬಟ್ ಆದ್ರೆ ಎಷ್ಟು ಪ್ರಮಾಣದಲ್ಲಿ ತಗೋಬೇಕೋ ಅಷ್ಟೇ ಪ್ರಮಾಣದಲ್ಲಿ ತಗೋಬೇಕು, ಬಿಟ್ಟು ಹೆಚ್ಚಾಗಿ ತಗೊಂಡಕ್ಕೆ ಅವಕಾಶ ಇಲ್ಲ ಅಂತ ಅರ್ಥ ಮಾಡ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಅಂಶ ಏನು ಗೊತ್ತಾ, ಅಡಿಗೆ ಎಣ್ಣೆಗಳು. ಇದು ತಿಳ್ಕೊಬೇಕಾಗಿರೋ ಅಂಶ ಸ್ನೇಹಿತರೆ. ಅಡಿಗೆ ಎಣ್ಣೆಗಳ ಬಗ್ಗೆ ಇದು ಪ್ರಧಾನವಾಗಿ ತಿಳ್ಕೊಬೇಕಾದ ಅಂಶ. ಏನ್ ಮಾಡ್ಬೇಕು ಅಂದ್ರೆ, ಖಂಡಿತವಾಗಿ ಗಾನಾ ಆಯಿಲ್ಸ್ ಮಾತ್ರ ಬಳಸ್ಕೊಳ್ಳಿ ದಯವಿಟ್ಟು. ಯಾವುದೇ ಸೂಪರ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಸಿಗುವಂತ ಈ ರಿಫೈನ್ಡ್ ಆಯಿಲ್ಸ್ ಸಿಗುತ್ತೆ ನೋಡಿ, ಅದು ಖಂಡಿತವಾಗಿ ತ್ಯಜಿಸ್ಬೇಕು. ಇವತ್ತಿದ್ರೆ ತ್ಯಜಿಸಿ. ನೀವು ಆಲ್ರೆಡಿ ಈಗಾಗಲೇ ನೀವು ಯೂಸ್ ಮಾಡ್ಕೊತಾ ಇದ್ರೆ ನೋ ಪ್ರಾಬ್ಲಮ್. ಅಂದ್ರೆ ಯಾವುದು ಗಾನಾ ಆಯಿಲ್ಸ್ ಯೂಸ್ ಮಾಡ್ತಾ ಇದ್ರೆ ತೊಂದರೆ ಇಲ್ಲ. ಗಾನಾ ಆಯಿಲ್ಸ್ ಮಾತ್ರ ಬಳಸ್ಕೋಬೇಕಾಗತ್ತೆ. ಅಂದ್ರೆ ಸಹಜ ಎಣ್ಣೆಗಳು, ಸಹಜ ಅಡಿಗೆ ಎಣ್ಣೆಗಳು ಮಾತ್ರ ಬಳಸ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಈ ಅಸಹಜ ಅಂದ್ರೆ ಕೃತ್ರಿಕವಾಗಿ ತಯಾರಾಗಿರುವಂಥದ್ದು, ಅಂದ್ರೆ ಆರ್ಟಿಫಿಷಿಯಲಿ ಮೇಡ್ ರಿಫೈನ್ಡ್ ಆಯಿಲ್ಸ್ ಪ್ಯಾಕೆಟ್ ಅಲ್ಲಿ ಸಿಗೋದು, ಮಾರ್ಕೆಟ್ ಅಲ್ಲಿ ಸಿಗೋದು ಖಂಡಿತವಾಗಿ ತ್ಯಜಿಸ್ಬೇಕು. ಓಕೆ, ಯಾಕಂದ್ರೆ ಅದ್ರಲ್ಲಿ ಏನಾಗಿದೆ ಸ್ನೇಹಿತರೆ, ಯಾವುದೇ ಒಂದು ಪ್ಯಾಕೆಟ್ ಆಯಿಲ್ ತಗೊಂಡ್ರೆ ಅದರಲ್ಲಿರುವಂತ ಒಂದು ಮಾಹಿತಿ ನಿಮ್ಗೆ ಹೇಳ್ತೀನಿ. 75% ಏನ್ ಮಾಡ್ತಾ ಇರೋ ಗೊತ್ತಾ, ಒಂದು ವೈಟ್ ಆಯಿಲ್ ಆಡ್ ಮಾಡ್ತಾ ಇದ್ದಾರೆ. ಒಂದು ವೈಟ್ ಆಯಿಲ್ ಮಿಶ್ರ ಮಾಡ್ತಾರೆ. ವೈಟ್ ಆಯಿಲ್, ಏನ್ ವೈಟ್ ಆಯಿಲ್ ಅದು? ಪ್ಯಾರಾಫಿನ್ ಆಯಿಲ್. ಎಲ್ಲಿಂದ ಸಿಗತ್ತೆ? ಯಾವುದೇ ಒಂದು ಪೆಟ್ರೋಲಿಯಂ ಇಂಡಸ್ಟ್ರಿಯಿಂದ, ಪೆಟ್ರೋಲಿಯಂ ಕಂಪನಿಯಿಂದ ಆಚೆ ಕಡೆ ಬರ್ತಾ ಇರೋ ವ್ಯರ್ಥ ಆಯಿಲ್ ಇದೆ ನೋಡಿ, ಅದು ತಗೊಂಡು ಬಂದು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಅದು ಬಿಸ್ನೆಸ್ಗೋಸ್ಕರ ಅದೆಲ್ಲ. ಓಕೆ, 75% ಅದು ಆಡ್ ಮಾಡ್ತಾರೆ. 25% ಮಾತ್ರ ನಿಮ್ಗೆ ಏನ್ ಆಯಿಲ್ ಬೇಕು, ಕೋಕೋನಟ್ ಆಯಿಲ್ ಬೇಕಾ, ಆಲಿವ್ ಆಯಿಲ್ ಬೇಕಾ, ಇಲ್ಲಾಂದ್ರೆ ಗ್ರೌಂಡ್ನಟ್ ಆಯಿಲ್ ಬೇಕಾ, ಏನ್ ಬೇಕೋ ಅದು ಆಡ್ ಮಾಡ್ತಾರೆ. ಮಾಡಿ ಪ್ಯಾಕೆಟ್ ಮಾಡಿ ನೀಟಾಗಿ, ಒಳ್ಳೆ ಪ್ಯಾಕೆಟ್, ಒಳ್ಳೆ ಸುಂದರವಾಗಿರ್ತದೆ, ನೋಡಕ್ಕೆ ಚೆನ್ನಾಗಿ ಅಟ್ರಾಕ್ಟ್ ಆಗಿರ್ತದೆ. ಆ ಪ್ಯಾಕೆಟ್ ಕೊಡ್ತಾರೆ, ತಗೊಂಡು ನಾವು ಮನೆಗೆ ತಗೊಂಡು ಬಂದು ಎಷ್ಟು ಓದಿದೀವಿ, ಪ್ರೊಫೆಸರ್ ಆಗಿದೀವಿ, ಇಲ್ಲಾಂದ್ರೆ ಒಂದು ಡಾಕ್ಟರ್ ಆಗಿದ್ದೀನಿ, ಇಂಜಿನಿಯರ್ ಆಗಿದ್ದೀನಿ, ಏನ್ ಪ್ರಯೋಜನ? ಆಹಾರ ಜ್ಞಾನ ಇಲ್ಲ. ಅವನು ಕೊಟ್ಟಿದ್ದ, ನಾನು ತಗೊಂಡು ಬಂದ ಮನೆಗೆ ಕೊಟ್ಟಿದೆ, ಹೆಂಡತಿ ಅವರು ನೀಟಾಗಿ ಆಹಾರ ತಯಾರು ಮಾಡಿ ಕೊಡ್ತಾರೆ, ಅದು ತಿನ್ನೋದು. ಅದರಿಂದ ಎಲ್ಲ ಅಡ್ಡ ಪರಿಣಾಮ. ಕ್ಯಾನ್ಸರ್ಗಳು ಬರ್ತಾ ಇದೆ, ಹಾರ್ಟ್ ಬ್ಲಾಕ್ಸ್ ಬರ್ತಾ ಇದೆ, ಹಾರ್ಟ್ ಅಲ್ಲಿ ಬ್ಲಾಕ್ಸ್ ಬರ್ತಾ ಇದೆ. ಯಾವ್ದು ಕಾರಣಕ್ಕೆ? ಇದೆಲ್ಲ ಯಾವ್ದು ಕಾರಣ? ನಾವು ತಿನ್ನುವಂತ ಅಡಿಗೆ ಎಣ್ಣೆಗಳು. ಈಗಾಗಲೇ ಮಕ್ಕಳಲ್ಲಿ ಹೆಚ್ಚು ಆಟಿಸಮ್ ಡೆವಲಪ್ ಆಗಿದೆ, ನರಗಳ ಬಲಹೀನ ಡೆವಲಪ್ ಆಗಿದೆ, ನರಗಳ ದೌರ್ಬಲ್ಯ ಹೆಚ್ಚಾಗ್ತಾ ಇದೆ. ಇದರಿಂದ ಮೂರ್ಛೆ ರೋಗಗಳು ಬರ್ತಾ ಇದೆ ಮಕ್ಕಳಲ್ಲಿ. ಯಾವ್ದು ಕಾರಣ? ನಾವು ಕೊಡುವಂತ ಅಸಹಜ ಕೃತ್ರಿಕ ಆಯಿಲ್ಸ್, ರಿಫೈನ್ಡ್ ಆಯಿಲ್ಸ್ ನಿಲ್ಲಿಸ್ಬೇಕು ತಕ್ಷಣವೇ ಸ್ನೇಹಿತರೆ. ನಿಲ್ಲಿಸಿ ಏನ್ ಮಾಡ್ಬೇಕು ನಾವು? ಸಹಜ ಆಯಿಲ್ಸ್. ಸಹಜ ಯಾವ್ದಿದೆ? ನಮ್ಮ ಇಡೀ ದಕ್ಷಿಣ ಭಾರತ ದೇಶದಲ್ಲಿ ಹೆಚ್ಚಾಗಿ ನಾವು ಬಳಸ್ತಾ ಇರೋಂಥದ್ದು ಕಡಲೆಕಾಯ ಎಣ್ಣೆ ಅಲ್ವಾ? ಇಲ್ಲ ಅಂದ್ರೆ ಇನ್ನೂ ಹೇಳ್ಬೇಕಂದ್ರೆ ಇಲ್ಲಿ ಸೆಸಮ್ ಆಯಿಲ್ ತಗೊಂತೀವಿ, ಎಳ್ಳೆ ಎಣ್ಣೆ ತಗೊಂತೀವಿ ಅಲ್ವಾ? ಅದನ್ನು ಒಳ್ಳೆಯದೇ. ಮತ್ತೆ ನಾರ್ತ್ ಇಂಡಿಯಾಕ್ಕೆ ಹೋದ್ರೆ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ, ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾರೆ ಹೆಚ್ಚಾಗಿ. ಮತ್ತೆ ಕೇರಳಕ್ಕೆ ಹೋದ್ರೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ. ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಕೋಕೋನಟ್ ಆಯಿಲ್ ಯೂಸ್ ಮಾಡ್ಕೊಳ್ಳಿ, ಅದನ್ನು ಒಳ್ಳೇದೇ. ಯಾವುದೇ ಇರಲಿ, ಈ ಎಣ್ಣೆಗಳೆಲ್ಲನೂ ಸಹಜವಾಗಿರ್ಬೇಕು. ಹೇಳ್ಬೇಕಂದ್ರೆ ದೊಡ್ಡವ್ರಿಗೆ ಒಂದು 2 ಪ್ರತಿ ದಿವಸಕ್ಕೆ ಹೇಳ್ಬೇಕಂದ್ರೆ 3 ರಿಂದ 5 ಚಮಚೆ ಸಾಕಾಗತ್ತೆ, ಯಾವುದೇ ಎಣ್ಣೆ ತಗೊಳ್ಳಿ. ಓಕೆ, ಇನ್ನು ಚಿಕ್ಕ ಮಕ್ಕಳಾದ್ರೆ ಇನ್ನು ಸ್ವಲ್ಪ ಹೆಚ್ಚು ಪರಿಣಾಮದಲ್ಲಿ ತಗೊಂಡ್ರು ತೊಂದರೆ ಇಲ್ಲ. ಯಾಕಂದ್ರೆ ಅವ್ರ ಒಳಗಡೆ ಬೆಳವಣಿಗೆ ಚೆನ್ನಾಗಿರ್ತದೆ, ಶರೀರ ವೃದ್ಧಿ ಆಗ್ತಾ ಇರ್ತದೆ, ಅದಕ್ಕೆ ಅವ್ರಿಗೆ ಹೆಚ್ಚು ಬೇಕಾಗತ್ತೆ. ಆದ್ರೂ ಸಹಜ ಎಣ್ಣೆ ಕೊಟ್ಟಿದ್ರೆ ಅವನು ಮೆದುಳಿನ ಆರೋಗ್ಯ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಅವ್ರ ನರಗಳ ದೌರ್ಬಲ್ಯ ಇರಲ್ಲ, ನರು ಸ್ಟ್ರೆಂತ್ ಹೆಚ್ಚಾಗತ್ತೆ. ಆಗ ಮೆದುಳಿನ ಆರೋಗ್ಯ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಇದು ಅರ್ಥ ಮಾಡಿಕೊಂಡು ಇವತ್ತೇ ನಾವು ಬಿಡಬೇಕಾಗತ್ತೆ. ಇದಕ್ಕೂ ಬೇಕಾಗಿರುವಂತ ಮಾಹಿತಿ ಇನ್ನೂ ಹೆಚ್ಚಾಗಿದೆ, ಹೇಳ್ತಾ ಹೋದ್ರೆ ಇನ್ನೂ ಹೆಚ್ಚು ಸಮಯ ಬೇಕಾಗತ್ತೆ ಸ್ನೇಹಿತರೆ. ಯಾಕಂದ್ರೆ ಈ ಅಡಿಗೆ ಎಣ್ಣೆಗಳು ತಯಾರು ಮಾಡೋ ವಿಧಾನ ಏನು, ಯಾವ ತರ ತಯಾರು ಮಾಡ್ತಾರೆ, ಇದೆಲ್ಲ ತುಂಬಾ ಹೆಚ್ಚು ವಿಷಯಗಳಿದೆ. ತಿಳ್ಕೊತಾ ಹೋದ್ರೆ ಇನ್ನು ಸಮಯ ಹೆಚ್ಚು ಬೇಕಾಗತ್ತೆ. ಖಂಡಿತವಾಗಿ ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಈ ಅಡಿಗೆ ಎಣ್ಣೆಗಳು ದಯವಿಟ್ಟು ಇದು ಪಾಲನೆ ಮಾಡಿ.
ಎರಡನೇದು ಸ್ನೇಹಿತರೆ, ಎರಡನೇ ತತ್ವ, ಎರಡನೇ ಸಮಗ್ರ ಜೀವನ ಶೈಲಿ ಎರಡನೇ ತತ್ವಕ್ಕೆ ಹೋಗ್ತಾ ಇದೀವಿ ಈಗ. ಮೊದಲನೇದು ಏನು ಆಹಾರಗಳು ಸೇವನೆ ಮಾಡ್ಬೇಕಂತ ತಿಳ್ಕೊಂಡಿದ್ವಿ. ಎರಡನೇದು ನೋಡಿ, ಎರಡನೇದು ನಾವು ತಿನ್ನಬಾರದು ಅನ್ನೋದು ಯಾವುದು, ಕುಡಿಯಬಾರದು ಯಾವುದು, ಬಲಿಕೆ ಮಾಡಬಾರ್ದು ಅಂತದ್ದು ವಿಷಯಗಳು ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾವ್ದಾವ್ದು ಇದೆ ನೋಡ್ಕೊಳ್ಳಿ. ನಾನು ಲಿಸ್ಟು ನಿಮ್ಗೆ ಹೇಳ್ತೀನಿ, ಅದು ಗಮನಿಸ್ಕೊಳ್ಳಿ. ನಿಮ್ಗೆ ಗೊತ್ತಿರೋ ವಿಷಯಗಳೇ ಆದ್ರೆ ಒಂದ್ಸರಿ ಮತ್ತೆ ನಿಮ್ಮ ಗಮನಕ್ಕೆ ತರಿತಾ ಇದ್ದೀನಿ ನಾನು. ನೋಡಿ, ಯಾವುದು ನಾವು ತಿನ್ನಬಾರ್ದು ಅಂದ್ರೆ ವೈಟ್ ರೈಸ್ ಆಗ್ಬೋದು, ವೈಟ್ ರೈಸ್ ಪೌಡರ್ ಆಗ್ಬೋದು, ಓಕೆ, ರೈಸ್ ರವಾ ಆಗ್ಬೋದು, ಮತ್ತೆ ವೀಟ್ ಅಂದ್ರೆ ಈ ಗೋಧಿ ಹಿಟ್ಟು ಅದನ್ನು ತಗೋಬಾರ್ದು, ಶುಗರ್ ತಗೋಬಾರ್ದು, ಕೇನ್ ಜಾಗ್ರಿ ಅಂದ್ರೆ ಯಾವುದೇ ಆ ಈ ಹೇಳ್ಬೇಕಂದ್ರೆ ರಾಸಾಯನಿಕ ರಾಸಾಯನಿಕ ಇರುವಂತ ಜಾಗ್ರಿ ಅಂದ್ರೆ ಬೆಲ್ಲ, ಅದನ್ನು ಈಗಾಗಲೇ ಹೇಳಿದ್ರು ಕಪ್ಪದಾಗಿರ್ಬೇಕು, ಯಾವುದೇ ಅದರಲ್ಲಿ ರಾಸಾಯನಿಕ ಮಿಕ್ಸ್ ಮಾಡಿರ್ಬೋದು ಅಂತ ಜಾಗ್ರಿ ತಿನ್ಬೋದು. ಇನ್ನೊಂದು ಮೈದಾ ಅನ್ನೋದು ಕಡ್ಡಾಯವಾಗಿ ತ್ಯಜಿಸ್ಬೇಕಾಗತ್ತೆ. ಎಗ್ಸ್ ಅಂದ್ರೆ ಮೊಟ್ಟೆ ಇಲ್ಲ, ಫಿಶ್ ಇಲ್ಲ, ಡ್ರೈ ಫ್ರೂಟ್ಸ್ ಇಲ್ಲ, ಆಮೇಲೆ ಯಾವುದೇ ಬೇಕರಿ ಪ್ರಾಡಕ್ಟ್ಸ್ ಅಂದ್ರೆ ಕೇಕ್ಸು, ಬಿಸ್ಕೆಟ್ಸು, ಪಿಜ್ಜಾಸು, ಬರ್ಗರ್ಸು, ನೂಡಲ್ಸು ಇಲ್ಲ, ತಿನ್ನಬಾರ್ದು. ಚಾಕ್ಲೇಟ್ಸ್ ತಿನ್ನಬಾರ್ದು, ಪನೀರ್ ತಿನ್ನಬಾರ್ದು, ಚೀಸ್ ತಿನ್ನಬಾರ್ದು, ಐಸ್ ಕ್ರೀಮ್ ತಿನ್ನಬಾರ್ದು, ಮಿಲ್ಕ್ ಸ್ವೀಟ್ಸ್ ತಿನ್ನಬಾರ್ದು, ಮಲ್ಟಿಗ್ರೇನ್ಸ್ ಏನ್ ಬೇಕಾಗಿಲ್ಲ, ಸೋಯಾಬೀನ್ಸ್ ಬೇಕಾಗಿಲ್ಲ, ಸೋಯಾ ಕರ್ಡ್ ಬೇಕಾಗಿಲ್ಲ, ಸೋಯಾ ಪನೀರ್ ಬೇಕಾಗಿಲ್ಲ, ತುಪ್ಪ ಅಲ್ಲ, ಹನಿ ಅಂದ್ರೆ ನಮ್ಮ ಜೀನ್ತುಪ್ಪೆ ಅನ್ನೋದು ಸಹಜವಾಗಿ ಸಿಕ್ಕಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಅದರಲ್ಲಿ ಹೆಚ್ಚು ಈ ಬೆಲ್ಲ ಆಡ್ ಮಾಡಿ ಕಲಿಸ್ತಾ ಇದ್ದಾರೆ. ಅದು ಡಾಬರ್ ಹನಿ ಅಂತ ಸಿಗ್ತಾ ಇದ್ದಾರೆ, ಎಲ್ಲ ಒಳ್ಳೇದಲ್ಲ ಅದು. ಸೊ ದಯವಿಟ್ಟು ನೋಡ್ಕೊಂಡು ಅದು ಪಾಲನೆ ಮಾಡಿ. ಆಮೇಲೆ ಟೇಬಲ್ ಸಾಲ್ಟ್ ಅಂದ್ರೆ ಈ ಪೌಡರ್ ಸಾಲ್ಟ್ ಇದೆಲ್ಲ ಅದು ಖಂಡಿತವಾಗಿ ತ್ಯಜಿಸಬೇಕು, ಯಾವ್ದು ಬಳಕೆ ಮಾಡಬಾರ್ದು ಅದು. ಆಮೇಲೆ ಟೂತ್ ಪೇಸ್ಟ್ ಬಳಕೆ ಮಾಡಬಾರ್ದು, ಟೂತ್ ಪೌಡರ್ ಮಾತ್ರ ಬಳಕೆ ಮಾಡಬೇಕು. ಅದನ್ನು ಟೂತ್ ಪೌಡರ್ ಸಿಗತ್ತೆ, ಆದ್ರೂ ನೀವು ಅಂದ್ರೆ ಯಾವುದೇ ಆಯುರ್ವೇದ ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ, ಓಕೆ. ಇಲ್ಲ ಅಂದ್ರೆ ನಾನು ಇಂದಿನ ತರಗತಿಯಲ್ಲಿ ಟೂತ್ ಪೌಡರ್ ಹೇಗೆ ಮಾಡ್ಕೋಬೇಕಂತ ಅದನ್ನೇ ಹೇಳಿದ್ದೀನಿ, ದಯವಿಟ್ಟು ಪಾಲನೆ ಮಾಡಿ. ನೆಕ್ಸ್ಟ್, ಏನು ಕುಡಿಬಾರ್ದು ಅಂದ್ರೆ ನೋಡ್ಕೊಳ್ಳಿ. ಯಾವುದೇ ಎಮ್ಮೆ, ಹಸು ಮಿಲ್ಕು, ಗೋಟು ಅಂದ್ರೆ ಮೇಕೆ, ಯಾವುದೇ ಮಿಲ್ಕ್ ಇರಲಿ ಕುಡಿಬಾರ್ದು. ಕಾಫಿ ಕುಡಿಯಬಾರ್ದು, ಟೀ ಕುಡಿಯಬಾರ್ದು, ಸೋಯಾ ಮಿಲ್ಕ್ ಕುಡಿಯಬಾರ್ದು, ಕೂಲ್ ಡ್ರಿಂಕ್ಸ್, ಕೋಕೋಲಾ, ಪೆಪ್ಸಿ ಯಾವುದು ಕುಡಿಯಬಾರ್ದು. ಆಮೇಲೆ ಯಾವುದೇ ರೆಡಿಮೇಡ್ ಫ್ರೂಟ್ ಜ್ಯೂಸ್ ಅಂದ್ರೆ ಕ್ಯಾನಲ್ಲಿ ಇರ್ತಾರೆ. ಒಂದು ನೋಡಿ, ನಾವ್ ಯಾವ್ದೋ ನಂದಿನಿ ಪ್ಯಾರಲ್ಗೆ ಹೋದ್ರೆ ಅವರು ಒಂದು ಕೊಡ್ತಾರೆ, ಯಾವ್ದದು ಬಾದಾಮ್ ಮಿಲ್ಕ್ ಅಂತ ಕೊಡ್ತಾರೆ, ಅದು ಯಾವುದು ದಯವಿಟ್ಟು ಹೋಗ್ಬೇಡಿ, ಅದು ಒಳ್ಳೇದಲ್ಲ, ಓಕೆ. ಯಾವುದೇ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ನೋಡಿ, ಅದೆಲ್ಲ ಅದ್ ಹೇಳ್ಬೇಕಂದ್ರೆ ಕೃತಿಕವಾಗಿರೋದು, ಅಸಹಜವಾದ, ಅದು ಮಾಡಬಾರ್ದು, ಓಕೆ. ಮತ್ತೆ ಯಾವುದು ಬಳಕೆ ಮಾಡಬಾರ್ದು ವಸ್ತುಗಳು ನಮ್ಮ ಕಿಚನ್ ಅಲ್ಲಿ ನೋಡ್ಕೊಳ್ಳಿ. ಸೊ ಸ್ನೇಹಿತರೆ, ಈಗಾಗಲೇ ಹೇಳ್ಕೊಟ್ಟಿದ ಪ್ರಕಾರ ಯಾವುದೇ ಈ ಅಸಹಜ ಆಯಿಲ್ಸ್ ಇದೆಲ್ಲ ಅದು ಖಂಡಿತವಾಗಿ ಗ್ರೌಂಡ್ ನಟ್ ಆಗ್ಬೋದು, ಸಾಫ್ಲವರು, ಸನ್ಫ್ಲವರು, ಈ ರೈಸ್ ಬ್ರೇನ್ ಆಯಿಲ್ ಯಾವುದೇ ಇರಲಿ, ಸಹಜವಾಗಿರುವಂತದ್ದು ಮಾತ್ರ ಬಳಕೆ ಮಾಡ್ಬೇಕು ಕಿಚನ್ ಅಲ್ಲಿ, ಓಕೆ. ಇನ್ನೊಂದು, ಪ್ಲಾಸ್ಟಿಕ್ ಐಟಮ್ಸ್, ಬಾಟಲ್ಸು, ಬಾಕ್ಸಸ್ಸು, ಪ್ಲೇಟ್ಸು ಬಳಕೆ ಮಾಡಬಾರ್ದು, ಓಕೆ. ಆಮೇಲೆ ಕುಕಿಂಗ್ಗೋಸ್ಕರ ಅಲ್ಯೂಮಿನಿಯಂ ಬಳಕೆ ಮಾಡಬಾರ್ದು, ಸ್ಟೀಲ್ ಮಾತ್ರ ಬಳಕೆ ಮಾಡಬೇಕಾಗುತ್ತೆ. ನಾನ್ ಸ್ಟಿಕ್ ಪ್ಯಾನ್ಗಳು ಬಳಕೆ ಮಾಡಬಾರ್ದು. ಕಾಪರ್ ವೆಸಲ್ಸ್ ಅಂದ್ರೆ ತಾಮ್ರದ ಪಾತ್ರಗಳು ನೀರು ಸಂಗ್ರಹಣ ಮಾಡೋದು ಬಿಟ್ಟು ಯಾವುದೇ ಆಹಾರ ತಯಾರು ಮಾಡೋಕೆ ಬಳಕೆ ಮಾಡಬಾರ್ದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಓಕೆ. ಇದು ವಿಷಯಗಳು ಎರಡನೇ ತತ್ವ ಸ್ನೇಹಿತರೆ. ಎರಡನೇ ತತ್ವದಲ್ಲಿ ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ವಿ ಸ್ನೇಹಿತರೆ. ಈಗ ಮೂರನೇದೇ ಅಂದ್ರೆ ಸಮಯೋಚಿತ ಆಹಾರ. ಮೂರನೇ ಸಮಗ್ರ ಜೀವನದಲ್ಲಿ ಮೂರನೇ ತತ್ವ ಏನು, ಸಮಯೋಚಿತ ಆಹಾರ, ಟೈಮ್ಲಿ ಈಟಿಂಗ್, ಓಕೆ. ಏನದು, ಯಾಕೆ ಇಂಪಾರ್ಟೆಂಟ್ ಇದಾಗಿದೆ, ಈಗಾಗಲೇ ನಾನು ಹೇಳಿದ್ದೀನಿ. ನಮ್ಮ ಪೂರ್ವಿಕರು 9 ಗಂಟೆಗೆ ತಿಂದು ಆಮೇಲೆ ಸಾಯಂಕಾಲ 6 ಗಂಟೆಗೆ ಆಹಾರ ಸೇವನೆ ಮಾಡ್ತಾ ಇದ್ರು, ಓಕೆ. ಅವಾಗ ಖಂಡಿತವಾಗಿ ಏನಾಗ್ತಾ ಇತ್ತು, ಸೊ ನಾವು ಈ ಗ್ಲೂಕೋಸ್ ಉತ್ಪನ್ನ ಅನ್ನೋದು ಸ್ನೇಹಿತರೆ, ಈ ಗ್ಲೂಕೋಸ್ ಉತ್ಪನ್ನ ಆಗೋದು ಒಂದು ನಿಯಂತ್ರಣವಾಗಿ ಇಡ್ತಾ ಇತ್ತು. ಅದಕ್ಕೆ ಅವ್ರಿಗೂ ಅನಾರೋಗ್ಯ ಯಾವ ಕಾರಣಕ್ಕೂ ಬರಲ್ಲ, ಅನಾರೋಗ್ಯ ಬಂದಿಲ್ಲ. ಈಗ ನಮ್ಗೆ ಏನಾಗಿದೆ ಅಂದ್ರೆ, ಸೊ ಒಂದು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಂದು 3 ಹೊತ್ತು ನಾವು ತಿನ್ನಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದನ್ನು ತಿನ್ನೋ ಆಹಾರನೂ ಖಂಡಿತವಾಗಿ ಅಸಮಗ್ರವಾಗಿದೆ. ಹೇಳ್ಬೇಕಂದ್ರೆ ಇಂಥ ಪೀಚ್ ಪದಾರ್ಥ ಇರುವಂತಹ ಆಹಾರ ನಾವು ಸೇವನೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ರೋಗಗಳು ಹೆಚ್ಚಾಗ್ತಾ ಇದೆ. ಅದಕ್ಕೋಸ್ಕರ ಮಕ್ಕಳಾದ ಸ್ನೇಹಿತರೆ ಹಸುವಾಗಿದ್ದ ಟೈಮಲ್ಲಿ ತಿನ್ಬೋದು, ಮಕ್ಕಳಿಗೆ ತೊಂದರೆ ಇಲ್ಲ. ಆದ್ರೆ ಅವರು ಅಷ್ಟೇ ಹೆಚ್ಚಾಗಿ ಈಗಾಗಲೇ ಹೇಳ್ಕೊಟ್ಟಿದ್ರಲ್ಲ ಯಾವ್ದು ತಿನ್ನಬಾರ್ದಂತ ಅಂತ ವಿಷಯಗಳು ಹೆಚ್ಚು ತಿಂತಾ ಇದ್ದಾರೆ ಮಕ್ಕಳು. ನೋಡಿ, ಇತ್ತೀಚಿನ ಕಾಲದಲ್ಲಿ ನೋಡಿ, ಬಿಸ್ಕೆಟ್ಸು, ನೂಡಲ್ಸು, ಏನ್ ಹೇಳ್ಬೇಕಂದ್ರೆ ಹೆಚ್ಚು ಈ ಪಿಜ್ಜಾ, ಬರ್ಗರ್ಸು ಇಂಥದೆಲ್ಲ ಸೇವನೆ ಮಾಡ್ತಾ ಇದೆ ಸ್ನೇಹಿತರೆ, ಎಲ್ಲ ಮೈದಾ ಪ್ರಾಡಕ್ಟ್ಸ್ ಅಲ್ವಾ. ಆದ್ರಿಂದ ಏನಾಗ್ತಾ ಇದೆ, ಅವ್ರಿಗೆ ಬೇಗವಂತವಾಗಿ ಈ ಡಯಾಬಿಟಿಸ್ ಬರ್ತಾ ಇದೆ ಸ್ನೇಹಿತರೆ, ಮಧುಮೇಹ ಬರ್ತಾ ಇದೆ ನೋಡಿ ಇತ್ತೀಚಿನ ಕಾಲದಲ್ಲಿ. ಸೊ ಚಿಕ್ಕ ಮಕ್ಕಳಿಗೆಲ್ಲ ಬರ್ತಾ ಇದೆ ಅಲ್ವಾ, ಯುವಕರಿಗೆ ಬರ್ತಾ ಇದೆ. ಕಾರಣ ಅವ್ರು ತಿನ್ನೋ ಆಹಾರ ಸರಿ ಇಲ್ಲ. ಮತ್ತೆ ಇನ್ನೊಂದು, ಒತ್ತಡ ಹೆಚ್ಚಿದೆ,
ಮಾನಸಿಕ ಒತ್ತಡ ಹೆಚ್ಚಿದೆ ಅವರಲ್ಲಿ. ಅದು ಒಂದು ಕಾರಣ. 2 ಕಾರಣಗಳಿಂದ ಬರ್ತಾ ಇದೆ. ದಯವಿಟ್ಟು ಮಕ್ಕಳಿಗೆ ಅಂತ ಆಹಾರ ಕೊಡಕೋಬೇಡಿ. ಆದ್ರೆ ಅವರಿಗೆ ಮಕ್ಕಳಿಗೆ ಹೆಚ್ಚು ಹಸಿವು ಇರ್ತದೆ. ಯಾಕಂದ್ರೆ ಅವ್ರು ಬೆಳವಣಿಗೆ ಆಗೋರು, ಮತ್ತೆ ಎಲ್ಲ ಓಡಾಡ್ತಾರೆ, ಅಲ್ಲಿ ಇಲ್ಲಿ ರನ್ ಮಾಡ್ತಾರೆ, ಇಲ್ಲಿ ಅಲ್ಲಿ ಆಡ್ತಾ ಇರ್ತಾರೆ. ಅದಕ್ಕೋಸ್ಕರ ಹೆಚ್ಚು ಹಸು ಆಗ್ತಾ ಇರ್ತದೆ. ಅವಾಗ ಹಸು ಆಗೋವಾಗ ಸ್ವಲ್ಪ ಆಹಾರ ಕೊಡೋದು ಒಳ್ಳೇದೇ, ತುಂಬಾ ಉತ್ತಮ. ಸೊ ಆದ್ರೆ ಸಹಜ ಆರೋಗ್ಯವಂತ ಆಹಾರ ಕೊಡೋದು ತುಂಬಾ ಉತ್ತಮ ಅವರಿಗೆ. ರೈಟ್, ಆ ತರ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ದೊಡ್ಡವರು ಏನ್ ಮಾಡ್ಬೇಕು, 9 ಗಂಟೆ ತಿನ್ಬೇಕು. ಅದನ್ನು ನಮ್ಮ ಈ ಧಾನ್ಯ ನಾವು ಹೇಳ್ಕೊಂಡಿದ್ವಲ್ಲ, ಈ ಸಿರಿಧಾನ್ಯಗಳಿಂದ ಈ ಪ್ರಧಾನ ಆಹಾರ ಇದೆಯಲ್ಲ ಅಂಥದ್ದು ತಿಂದು, ಅದ್ ಜೊತೆಗೆ ಯಾವ್ದಾವ್ದು ಬೇಕಂದ್ರೆ ಬೆಳೆಕಾಳುಗಳಿಂದ ಎಲ್ಲ ಬಳಸ್ಕೊಂಡು ಒಳ್ಳೆ ಆಹಾರ, ಆರೋಗ್ಯವಾದ, ಸೊ ಒಳ್ಳೆ ಸಮಗ್ರ ಆಹಾರ ತಿಂದ್ರೆ ಮತ್ತೆ 6 ಗಂಟೆಗೆ ತಿನ್ನೋದು ತುಂಬಾ ಉತ್ತಮ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊ. 6 ಗಂಟೆಗೆಲ್ಲ, 6-7 ಗಂಟೆಗೆಲ್ಲ ಮುಗಿಸ್ಕೊಳ್ಳಿ ನೈಟು. ಈ ತರ ಮಾಡಿ. ಆಮೇಲೆ ಇದೇನಾಗುತ್ತೆ ಸ್ನೇಹಿತರೆ, ಈ ಮಧ್ಯದಲ್ಲಿ ಹಸುವಾಗಿದೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿಯಲ್ಲಿ ಮಧ್ಯದಲ್ಲಿ ಹಸುವಾಗಿದೆ, ಏನ್ ಮಾಡ್ಬೇಕು, ಈ ಬಾಳೆಹಣ್ಣು ತಿನ್ನೋದು, ಸೌತೆಕಾಯಿ ತಿನ್ನೋದು, ಈ ತರಕಾರಿಗಳಿಂದ ಇದರಿಂದ ಸಲಾಡ್ ಮಾಡ್ಕೊಳ್ಳೋದು, ಇದೆಲ್ಲ ತಿನ್ಬೋದು ಆರಾಮಾಗಿ. ಇದೆಲ್ಲ ತುಂಬಾ ಒಳ್ಳೇದು ಮಾಡುತ್ತೆ. ಇಲ್ಲೇ ಅಂದ್ರೆ ಮಜ್ಜಿಗೆ ಕುಡಿಯೋದು. ಮಜ್ಜಿಗೆ ಅನ್ನೋದು ದಿನಕ್ಕೆ 5 ಗಂಟೆ ಒಳಗಡೆ ಕುಡಿಬೇಕಾಗುತ್ತೆ ಮಜ್ಜಿಗೆ. ಆದ್ರೂ 3-4 ಗ್ಲಾಸು ಒಂದ್ ದಿವಸಕ್ಕೆ. ಅದು A2 ಹಾಲಾದ್ರೆ ತುಂಬಾ ಒಳ್ಳೇದು. A2 ಹಾಲಿಂದ ಮಾಡಿರುವಂತ ಮಜ್ಜಿಗೆ ಸ್ನೇಹಿತರೆ. ಅಂದ್ರೆ ನಮ್ಮ ನಾಟಿ ಹಸುವು ಅದರಿಂದ ಉತ್ಪನ್ನ ಆಗಿರುವಂತ ಆ ನಾಟಿ ಹಸು ಹಾಲಿಂದ ಉತ್ಪನ್ನ ಆಗಿರುವಂತ ಮಜ್ಜಿಗೆ ತುಂಬಾ, ಅಂದ್ರೆ ಮೊಸರಿನ ಮಜ್ಜಿಗೆ ಬರ್ತದಲ್ಲ, ಆ ಮಜ್ಜಿಗೆ ಕುಡಿದ್ರೆ ತುಂಬಾ ಉತ್ತಮ ಆಗತ್ತೆ. ಒಳ್ಳೆ ಆರೋಗ್ಯ ನಿಮ್ಗೆ ಸಿಗತ್ತೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಮಧ್ಯರಾತ್ರಿಯಲ್ಲಿ ಯಾವುದೇ ತಿನ್ನಬಾರದು, ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಮಧ್ಯರಾತ್ರಿ ಇರೋದು, ಈ ಸಾಫ್ಟ್ವೇರ್ ಇಂಡಸ್ಟ್ರಿ ಎಲ್ಲ ಮಾಡ್ತಾ ಇರ್ತಾರೆ ಅವ್ರು. ಯಾಕಂದ್ರೆ ಅವ್ರ ಸಮಯ ಇಲ್ಲ, ಸಮಯ ಆರೋಗ್ಯಕ್ಕಿಲ್ಲ, ಅನಾರೋಗ್ಯಕ್ಕೆ ಸಮಯ ಇದೆ ಅವರಿಗೆ. ಸೊ ಆಯ್ತು, ಈ ತರ ಮಧ್ಯರಾತ್ರಿಯಲ್ಲಿ ತಿನ್ನಬಾರದು. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಸ್ನೇಹಿತರೆ. ಆ ತರ ನಮ್ಮ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಂಡಿದ್ರೆ ಏನು ತೊಂದರೆಗಳು ಬರಲ್ಲ, ಯಾವ ರೋಗಗಳು ಬರಲ್ಲ. ಅಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ಊಟ. ಓಕೆ, ಸರಿಯಾದ ಸಮಯಕ್ಕೆ ಸರಿಯಾದ ಊಟ. ಮಧ್ಯರಾತ್ರಿಯಲ್ಲಿ, ಸೊ ಲೇಟ್ ಅವರ್ಸ್ ಅಲ್ಲಿ ತಿನ್ನೋದು, ಮಲಗೋದು, ಇದೆಲ್ಲ ದಯವಿಟ್ಟು ಅದೆಲ್ಲ ತ್ಯಜಿಸ್ಬೇಕು, ಅದೆಲ್ಲ ಮಾಡಬಾರ್ದು. ಸೊ ಈ ತರ ಮಾಡಿಕೊಂಡು ಮಾಡಿದ್ರೆ, ಇದು 3ನೇ ತತ್ವ, ಸಮಯೋಚಿತ ಆಹಾರ ಸ್ನೇಹಿತರೆ. ಸಮಯೋಚಿತ ಆಹಾರ, ಟೈಮ್ಲಿ ಈಟಿಂಗ್ ಅಂತ ತಿಳ್ಕೊಂಡ್ವಿ ಸ್ನೇಹಿತರೆ. ಸೊ ಅದ್ಭುತವಾದ ಈ 3 ತತ್ವಗಳು ತಿಳ್ಕೊಂಡಿದ್ವಿ. ಮುಂದಿನ ವಾರದಲ್ಲಿ ಸೊ ಮಿಕ್ಕಿದ ತತ್ವಗಳೆಲ್ಲ ತಿಳ್ಕೊಂಡು ಸೊ ಪೂರ್ಣಗೊಳಿಸ್ಕೊಳ್ಳೋ ಸ್ನೇಹಿತರೆ. ಸೊ ಇಷ್ಟೆಲ್ಲ ನೀವು ಕೇಳಿಸ್ಕೊಂಡಿದ್ದಕ್ಕೂ ಎಲ್ಲ ಪಾಲನೆ ಮಾಡಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾ ಸುಂದರ ಕಾರ್ಯಕ್ರಮ ಮುಕ್ತಾಯ. ಥ್ಯಾಂಕ್ ಯು, ಧನ್ಯವಾದ. ರೈಟ್, ಇದ್ರೆ ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ನಮಸ್ತೆ ಸರ್. ರೈಟ್. ನಮಸ್ತೆ ಸರ್. ಹಾ, ಸೂಪರ್ ಇತ್ತು ಕ್ಲಾಸ್. ನೀವ್ ಹೇಳ್ದಂಗ ಈ ಆಹಾರ ಎಲ್ಲಾ ಕೆಲವೊಂದ್ ಅಳವಡಿಸ್ಕೊಂಡೇವಿ, ಕೆಲವೊಂದು ಸಿಗ್ತಾ ಇಲ್ಲ. ಅದಕ್ಕ ಅದನ್ನ ಮಾಡ್ಲಿಕತ್ತೇವಿ. ಆಮೇಲೆ ಇದು ಎಳ್ಳು ಉಂಡಿ ಅಂದ್ರಲ್ಲ, ಅದು ಹೀಟ್ ಅಂತಾರಲ್ಲ ಸರ್? ಏನಿಲ್ಲಮ್ಮ, ಅಷ್ಟೇನಿಲ್ಲ. ಅಂದ್ರೆ ನಾವು ಹೀಟ್ ಅದೊಂದು ತಿಂತಾ ಇದ್ರೆ ಬೆಳಗ್ಗೆ ಸಾಯಂಕಾಲ ಅದೇ ತಿನ್ನೋಲ್ಲ. ಒಂದು ಹಾ ವಾರಕ್ಕೆ ಒಂದ್ಸರಿ ತಿಂದ್ರೆ ಏನಾಗಲ್ಲ. ಹಾ ಅರ್ಥ ಆಯ್ತಾ? ಹಾ ವಾರಕ್ಕೊಂದು 2 ನಲ್ಲಿದೆ ಅಷ್ಟೇ. ಹಾ. ಆ ಆಮೇಲೆ ಇದು ಜೊತೆಗೆ ಆ ಜೊತೆಗೆ ಪ್ರತಿದಿನ ನೀವು ಮಜ್ಜಿಗೆ ಕುಡಿತಾ ಇದ್ರೆ ಏನು ಹೀಟ್ ಇರುತ್ತೆ ಎಲ್ಲಿ? ಮಜ್ಜಿಗೆ ತಗೋತೇವೆ, ಮಜ್ಜಿಗೆ ಕುಡಿತೇವಿ, ಸಾಕು ಸೊಪ್ಪು, ಸಾಕು ಅಷ್ಟೇ. ಗ್ರೀನ್ ಜ್ಯೂಸು. ನೀವ್ ಹ್ಮ್. ಹೇಳಿದಂಗೆ ಒಂದ್ ದಿವ್ಸ ಸೋರೆಕಾಯಿ, ಒಂದ್ ದಿವ್ಸ ಗಜ್ರಿ, ಎಸ್. ಪಾಲಕ್ಕು, ಕೊತ್ತಂಬರಿ, ಪುದೀನ ಎಲ್ಲಾ ಮಾಡ್ಲಿಕತ್ತೇವೆ ಅದ್ರ ಸಂಗತಿ ಅದ್ನ. ಕರೆಕ್ಟ್. ಹಾ. ಆಮೇಲೆ ನೀವ್ ಬ್ರೌನ್ ರೈಸ್ ಒಂದು ಉಪಯೋಗಿಸ್ಬೇಕಾಗ್ಯದ. ಅದನ್ನೊಂದು ಮಾಡಿಲ್ಲ ಅಷ್ಟ. ಇಲ್ಲಾಂದ್ರೆ ಜೋಳ, ಗೋಧಿ ಅದನ್ನ ತಿನ್ಲಿಕತ್ತೇವಿ. ರೈಟ್ ರೈಟ್, ಒಳ್ಳೇದು. ಮಾಡ್ತೇವೆ ಅದೊಂದು. ಆಮೇಲೆ ಆಕಳ ಹಾಲು, ಇದು ಇದ್ರ ಆಕಳ ಬರ್ತಾವಲ್ಲ, ಅದ್ರ ಹಾಲು ಉಪಯೋಗಿಸ್ಬೋದಾ ನಾವು? ಯಾವ ಹಾಲಮ್ಮ? ಇವು ಡೇರಿವೆಲ್ಲ, ಈ ನನ್ ಮನಿ ಒಳಗ ಆಕಳ ಇರ್ತದಲ್ಲ, ಆ ಹಾಲು ತಗೋಬಹುದಾ? ಆಕಳ ಹಾಲು ತಗೋಬಹುದು, ಹಾಲು ತಗೋಬಾರ್ದು ಡೈರೆಕ್ಟ್. ಹಾ, ಮೊಸರು. ನಾವು ಮನೆ ಮದ್ದು ತರ ಹೇಳಿರ್ತೀವಿ ನೋಡಿ ನಿಮ್ಗೆ. ಮನೆ ಮದ್ದಲ್ಲಿ ಈ A2 ಹಾಲು ಜೊತೆಗೆ ಇದು ಬೆರೆಸ್ಕೊಲ್ಲ ಅಂತ ಹೇಳ್ತಾ ಇದ್ರು ನೋಡಿ. ಅದು ಮಾತ್ರ ಮನೆ ಮದ್ದುಗೂ, ಅಂದ್ರೆ ಒಂದು ಮೆಡಿಸಿನ್ ತರ ಬಳಸ್ಕೋಬಹುದು ಬಿಟ್ಟು ಆಹಾರ ತರ ಬಳಸಬಾರ್ದು. ಓ, ಹಾಲು ಡೈರೆಕ್ಟ್ ಕುಡಿಬಾರದು. ಕುಡಿಯಬಾರ್ದು. ಮೊಸರು, ಮಜ್ಜಿಗೆ ಮಾಡ್ಕೋಬಹುದು. ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ತುಂಬಾ ಒಳ್ಳೇದು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಕೇಳ್ತೇವೆ, ಆದ್ರೂ ಈಗ ರಾತ್ರಿ ಮನಸ್ಸು ಶಾಂತ ಇರ್ತದಲ್ಲ. ಸೂಪರ್ ಇತ್ತು. ಥ್ಯಾಂಕ್ ಯು ಸರ್. ರೈಟ್ ಸ್ನೇಹಿತರೆ, ಯಾವುದೇ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ನಿಮ್ಮ ಅನುಭವ ಹಂಚ್ಕೊಳ್ಳಿ. ಈಗ ಒಂದು 5 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಮಾಡೋಣ ಸೆಷನ್.
ಹಲೋ ಹಲೋ ಸರ್, ಹೇಳಿ ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಅದೇ ಡ್ರೈ ಫ್ರೂಟ್ಸ್ ಬಗ್ಗೆ ಹೇಳಿದ್ರಲ್ಲ, ಬೆಳಗ್ಗೆ ಟೈಮು ಬಾದಾಮಿ ಮತ್ತೆ ದ್ರಾಕ್ಷಿ, ಒಣ ದ್ರಾಕ್ಷಿ ಅದು ತಿನ್ಬಾರ್ದಾ ಸರ್? ಅದೇನಪ್ಪ ಅಂದ್ರೆ ಹಾ, ಚೆನ್ನಾಗಿ ನೆನೆಸ್ಕೊಡ್ತೀನಿ. ನೈಟ್ ಹಾ, ನೆನೆಸಿ ಬೆಳಗ್ಗೆ ತಿನ್ನಿ, ಹೌದು, ಪರವಾಗಿಲ್ಲ. ನೈಟ್ ನೆನೆಸಿ ಬೆಳಗ್ಗೆ ಪರವಾಗಿಲ್ಲ, ತಿನ್ಬೇಕು. ನೋ ಪ್ರಾಬ್ಲಮ್. ಡ್ರೈ ಫ್ರೂಟ್ಸ್ ಅಲ್ಲಿ ತಿನ್ಬಾರ್ದು ಅಂದ್ರೆ ಯಾವ್ಯಾವ ಡ್ರೈ ತಿನ್ಬೇಕು ಸರ್? ಫ್ರೂಟ್ಸ್ ಡೈರೆಕ್ಟ್ ಆಗಿ ತಿನ್ನಬಾರ್ದು. ಡೈರೆಕ್ಟ್ ಆಗಿ ತಿನ್ಬಾರ್ದು. ಓಕೆ, ಡೈರೆಕ್ಟ್ ತಿನ್ನಬಾರ್ದು. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಯಾರಾದ್ರೂ ಕ್ವಶನ್ ಕೇಳ್ಬೇಕಂದ್ರೆ ಕೇಳಿ ದಯವಿಟ್ಟು. ವಿಡಿಯೋಗಳು ಮಾತ್ರ ಯಾರು ಆನ್ ಮಾಡ್ತಾ ಇಲ್ಲ. ಎಲ್ಲರೂ ಇದೀರಾ ಕೇಳಿಸ್ಕೊಂಡಿದ್ದೀರಾ ಸರಿಯಾಗಿ? ರೈಟ್. ರೈಟ್. ನಮಸ್ತೆ ಗುರುಜಿ. ನಮಸ್ತೆ. ಹೇಳಿ. ಈ ಅಡಿಗೆ ಎಣ್ಣೆ ಹೇಳಿದ್ರಿ, ಗಾಣದ್ದು ಯೂಸ್ ಮಾಡ್ಬೇಕಂತ. ಆದ್ರ ಡಾಕ್ಟರ್ ಸಜೆಸ್ಟ್ ಮಾಡ್ತಾರ ಕಂಟಿನ್ಯೂಸ್ ಒಂದೇ ತರ ಎಣ್ಣೆ ಯೂಸ್ ಮಾಡಬಾರ್ದು, ಹಂಗೆ ಬದಲಾವಣೆ ಮಾಡ್ಕೋತ ಇರ್ಬೇಕಂತ ಹೇಳ್ತಾರ. ಬೇಕಂದ್ರೆ ಯಾವ್ದು? 3 ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡ್ಕೊಳ್ಳಿ. ಅದನ್ನು ಅಡಿಗೆ ಏನಂದ್ರೆ ಅದು ಸಹಜವಾಗಿರ್ಬೇಕು. ಸಹಜವಾಗಿರುವಂತ ಎಣ್ಣೆ 3 ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡ್ಕೊಳ್ಳಿ. ಬೇಕಂದ್ರೆ 2 ಇಟ್ಕೊಳ್ಳಿ. ಒಂದು ಗ್ರೌಂಡ್ ನಟ್ಟು, ಕಡಲೆಕಾಯಿ ಎಣ್ಣೆ, ಇನ್ನೊಂದು ತೆಂಗಿನ ಎಣ್ಣೆ, ಇನ್ನೊಂದು 3ನೇದು ಸೆಸೆಮ್ ಎಳ್ಳೆಣ್ಣು. ಕುಸುಬೆ ಎಣ್ಣೆ ಸಿಗುತ್ತದೆ ನಮ್ಮಲ್ಲಿ. ಹ್ಮ್ ಕುಸುಬೆ ಎಣ್ಣೆ. ಕುಸುಬೆ ಎಣ್ಣೆ. ಕುಸುಬೆ ಎಣ್ಣೆ ಪರವಾಗಿಲ್ಲ, ತೊಂದರೆ ಇಲ್ಲ. ಆದ್ರೆ ಸಹಜವಾಗಿರ್ಬೇಕು. ಅದು ಸಹಜವಾಗಿ ಉತ್ಪನ್ನ ಆಗಿರ್ಬೇಕು. ಗಾನ ಆಯಿಲ್ ಅಂತ ಹೇಳ್ತೀವಿ ನಾವು. ಓಕೆ, ಅದು ಬಳಸ್ಕೊಳ್ಳಿ. ಆ ಥರ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ರೈಟ್. ಓಕೆ ಸ್ನೇಹಿತರೆ, ಸೊ ಯಾವ್ದು ಪ್ರಶ್ನೆಗಳಿದ್ರೆ ಮುಕ್ತಾಯ ಮಾಡೋಣ ಈಗ. ಎಲ್ಲ ದಯವಿಟ್ಟು ಮತ್ತೆ ಒಂದ್ಸರಿ ವಿಡಿಯೋ ನೋಡಿಕೊಂಡು ಪಾಲನೆ ಮಾಡ್ತೀರಂತ ಹೇಳ್ತಾ ಇದನ್ನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಗುರುಜಿ, ಇನ್ನೊಂದು ಕೇಳ್ಬೇಕಾಗಿತ್ತು. ಹೇಳಿ. ಈ ಡಮರ ತಂತ್ರ ಅಂತ ಹೇಳಿದ್ರಿ, ಅದು ಶಿವಾಂಬು ಅಂದ್ರೆ ಹೌದು. ಏನದು ತಿಳಿಲಿಲ್ಲ ನನಗೆ. ಅದು ಮೂತ್ರ ಚಿಕಿತ್ಸೆ. ಹ್ಮ್. ಮೂತ್ರ ಚಿಕಿತ್ಸೆ ಅದು ನೀವು ತಿಳ್ಕೊಬೇಕಂದ್ರೆ ಒಂದು ತರಗತಿ ಮಾಡಿದ್ವಿ ಈಗಾಗಲೇ. ಬೆಳಗ್ಗೆ 5ರಿಂದ 7 ಗಂಟೆ ಸಮಯದಲ್ಲಿ ಒಂದು ತರಗತಿ ಮಾಡಿದ್ವಿ. ಅದನ್ನು ವಿಡಿಯೋ ನೋಡಿ, ಅದು ಸ್ವಲ್ಪ ನಿಮ್ಗೆ ಮಾಹಿತಿ ಸಿಗತ್ತೆ. ಮತ್ತೆ ಮುಂದಿನ ತರಗತಿಯಲ್ಲಿ ಅಂದ್ರೆ ಬೆಳಗ್ಗೆ ಸಮಯದಲ್ಲಿ ಈ ಜೂನ್ ತಿಂಗಳಲ್ಲಿ ಒಂದು 3 ಕ್ಲಾಸ್ ಇದೆ ಅದ್ರ ಬಗ್ಗೆ. ಅವಾಗ ಬೇಕಂದ್ರೆ ಅಟೆಂಡ್ ಮಾಡಿ. ನಮಸ್ತೆ ಗುರುಜಿ. ರೈಟ್. ಗುರುಜಿ, ಇವತ್ತೊಂದು ವಿಷಯ ಎಲ್ಲ ತುಂಬಾ ಚೆನ್ನಾಗಿತ್ತು. ಹ್ಮ್. ಥ್ಯಾಂಕ್ ಯು ಗುರುಜಿ. Okay. ನಾವು ಅದನ್ನ ಎಲ್ಲ ಅಳವಡಿಸ್ಕೋಬೇಕಷ್ಟೇ. ಬಟ್ ತುಂಬಾ ಅದರದೊಂದು 30% ಸಹ ಸರಿಗ ಅಳವಡಿಸ್ಕೊಂತಿಲ್ಲ. ಅದನ್ನೆಲ್ಲ ಮುಂದೆ ಅಳವಡಿಸ್ಕೋಬೇಕು, ಖಂಡಿತ. ಸಮಗ್ರ ಜೀವನ ಶೈಲಿ ತರ. ತುಂಬಾ Right. ಚೆನ್ನಾಗಿತ್ತು ಗುರುಜಿ. Right. ಸಂಡೇ ಟೈಮ್ ಸೆಷನ್ಸ್ ಇರೋದು. ನಾಳೆ ಬೆಳಗ್ಗೆ ಸಂಡೇ ಟೈಮ್ 6 to 7 ಮೆಡಿಟೇಷನ್ ಇದೆ ಅಷ್ಟೇ. ಸಂಡೇ ಥ್ಯಾಂಕ್ ಯು. ಅಂದ್ರೆ ಪ್ರತಿ ಭಾನುವಾರ ಬೆಳಗ್ಗೆ 6ರಿಂದ 7 ಗಂಟೆಗೆ ಮೆಡಿಟೇಷನ್ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಗುರುಜಿ. ರೈಟ್. ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಧನ್ಯವಾದಗಳು ಗುರುಜಿ.